ವೀಕ್ಷಕರು ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇರುವಂತಹ ವಿಚಾರ, ಚರ್ಚೆ ಮಾಡಬೇಕು ಚರ್ಚೆ ಮಾಡಬಾರದು ಅನ್ನುವಂತಹ ಮಟ್ಟಿನಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ನಮ್ಮ ರಾಜ್ಯದಲ್ಲಿ ಇದೀಗ ಚಡ್ಡಿಗೆ ಅತ್ಯಂತ ಬಹಳ ಭಯಂಕರವಾಗಿರುವಂತಹ ಡಿಮಾಂಡ್ ಶುರು ಆಗಿರುವಂತದ್ದು. ಯಾಕಂದ್ರೆ ಎಲ್ಲಿ ಹೋದ್ರೂ ಕೂಡ ಚಡ್ಡಿಯ ವಿಚಾರವೇ, ಎಲ್ಲಿ ಹೋದ್ರೂ ಕೂಡ ಚಡ್ಡಿಯನ್ನ ಸುಟ್ಟು ಹಾಕ್ತೀವಿ ಅಥವಾ ಚಡ್ಡಿಯನ್ನ ಎಳೆದಾಕ್ತೀವಿ ಅಥವಾ ಚಡ್ಡಿ ಸಪ್ಲೈ ಮಾಡ್ತೀವಿ ಅಥವಾ ಚಡ್ಡಿಯನ್ನ ಕಿತ್ತಾಕ್ಬಿಡ್ತೀವಿ. ಇಂತಹ ವಿಚಾರಗಳು ಯಾವತ್ತೂ ಪ್ರೈಮ್ ಡಿಬೇಟ್ ಅಂತ ಬಂದಾಗ ಅಲ್ಲೊಂದು ಏನು ಸೀರಿಯಸ್ನೆಸ್ ಅನ್ನುವಂಥದ್ದು ಇರುತ್ತೆ. ಎಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಸೀರಿಯಸ್ನೆಸ್ ಇರುತ್ತೆ. ಜೊತೆಗೆ ಚಡ್ಡಿಯ ವಿಚಾರವಾಗಿ ನಾವುಗಳು ಇವತ್ತಿನ ಪ್ರೈಮ್ ಡಿಬೇಟ್ ನಲ್ಲಿ ಚರ್ಚೆ ಮಾಡುವಂತಹ ಪರಿಸ್ಥಿತಿಗೆ ನಮ್ಮ ರಾಜಕಾರಣ ಬಂದು ನಿಂತಿದೆ. ಜೊತೆಗೆ ರಾಜಕಾರಣ ಚಡ್ಡಿ ವಾರ್ ತುಂಬಾ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳ ನಡುವೆ. ಒಂದ್ ಕಡೆ ಆಡಳಿತ ಪಕ್ಷ, ಇನ್ನೊಂದ್ ಕಡೆ ಪ್ರತಿಪಕ್ಷ ಕಾಂಗ್ರೆಸ್ ಕೂಡ ಈ ಚಡ್ಡಿ ವಾರ್ನಲ್ಲಿ ಅತ್ಯಂತ ಬಹಳ ದೊಡ್ಡ ಮಟ್ಟದ ಪಾತ್ರವನ್ನು ವಹಿಸಿರುವಂತದ್ದು. ಈ ವಿಚಾರದ ಬಗ್ಗೆ ನಾವು ಮಾತನಾಡ್ತಿದ್ದೇವೆ, ಜನರು ಕೂಡ ಮಾತನಾಡ್ತಾ ಇದ್ದಾರೆ. ವಿಶೇಷ ಕಾರ್ಯಕ್ರಮ ಚಡ್ಡಿಗಾಗಿ ಕಿತ್ತಾಟ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ಜೋರಾಗಿ ನಡೀತಾ ಇದೆ ನಮ್ಮ ರಾಜ್ಯಾದ್ಯಂತ ಚಡ್ಡಿಗಾಗಿ ಕಿತ್ತಾಟ, ಗಲಾಟೆಗಳು ನಡೀತಾ ಇದೆ. ಗಲಾಟೆಯನ್ನ ಮಾಡ್ತಾ ಇರುವಂತವರು ನಾವುಗಳು ಆಯ್ಕೆ ಮಾಡಿರುವಂತಹ ಆಡಳಿತ ಪಕ್ಷ ಬಿಜೆಪಿ ಪಕ್ಷ ಚಡ್ಡಿಗಾಗಿ ಕಿತ್ತಾಟ ಮಾಡ್ತಾ ಇದೆ. ಜೊತೆಗೆ ಚಡ್ಡಿಯನ್ನ ಎಳ್ಕೊಳ್ಳುವಂತಹ ರೀತಿಯಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು, ಹೋರಾಟಗಳು, ಜೊತೆಗೆ ಜಿದ್ದಿಗೆ ಬಿದ್ದಿರುವಂತದ್ದು ವಿಪಕ್ಷ ಕಾಂಗ್ರೆಸ್. ಎಸ್, ಏನಾಗ್ತಾ ಇದೆ ಈ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಚಿತ್ರಣದ ಬಳಿಕ ಇವತ್ತಿನ ಪ್ರೈಮ್ ಡಿಬೇಟ್ ಅನ್ನ ನಾನು ಪ್ರಾರಂಭ ಮಾಡ್ತೀನಿ. ಅಷ್ಟು ಕೂಡ ಏನಾಗಿದೆ, ಯಾತಕ್ಕೋಸ್ಕರ ಈ ಒಂದು ಚಡ್ಡಿಯ ಕಿತ್ತಾಟ ಆಗ್ತಾ ಇದೆ ತಮಗೆಲ್ಲರಿಗೂ ಗೊತ್ತಿದೆ. ಪಠ್ಯ ಪುಸ್ತಕ ವಿವಾದ ಯಾವ ರೀತಿ ಇತ್ತು, ದಿನದಿಂದ ದಿನಕ್ಕೆ ಯಾವ ರೀತಿಯ ಬದಲಾವಣೆಗಳನ್ನ, ವಾದ ಪ್ರತಿವಾದಗಳನ್ನ ತಂದಿತ್ತು. ತದನಂತರ ಇದೀಗ ಚಡ್ಡಿಯ ತನಕ ಬಂದು ನಿಂತಿರುವಂತಹ ವಿಚಾರ ಕಂಪ್ಲೀಟ್ ಆಗಿರುವಂತಹ ಚಿತ್ರಣ ಬರ್ತಾ ಇದೆ, ನೋಡ್ಕೊಂಬನ್ನಿ. ರಾಜ್ಯದ ರಾಜಕಾರಣದಲ್ಲಿ ಕಾಂಗ್ರೆಸ್ ಬಿಜೆಪಿಯ ಮಧ್ಯೆ ತಾರಕಕ್ಕೆ ಏರಿದ ಚಡ್ಡಿ ವಾರ್. ಕಾಂಗ್ರೆಸ್ನಿಂದ ರಾಜ್ಯದಾದ್ಯಂತ ಆರ್ಎಸ್ಎಸ್ ಚಡ್ಡಿ ಸುಡುವ ಅಭಿಯಾನ, ಪರ ವಿರೋಧ ಚರ್ಚೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಡ್ಡಿಯನ್ನ ರಾಜ್ಯದಾದ್ಯಂತ ಸುಡ್ತೇವೆ ಎನ್ನುವ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯನವರ ಹೇಳಿಕೆ ಬಿಜೆಪಿ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಬಹುತೇಕ ಬಿಜೆಪಿಯ ಎಲ್ಲ ಪ್ರಮುಖ ಮುಖಂಡರು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಶಿಕ್ಷಣ ಸಚಿವ ಬಿಸಿ ನಾಗೇಶ್ ತಿಪಟೂರಿನ ಮನೆಯಲ್ಲಿ ಕಾಂಗ್ರೆಸ್ನ ವಿದ್ಯಾರ್ಥಿ ಸಂಘಟನೆ ಎನ್ಎಸ್ಯುಐ ದಾಳಿಯನ್ನ ನಡೆಸಿ ಪ್ರತಿಭಟನೆ ನಡೆಸಿತ್ತು. ಈ ಸಂಬಂಧ ಸಂಘಟನೆಯ ಪ್ರಮುಖರನ್ನ ಬಂಧನ ಮಾಡಲಾಗಿತ್ತು. ಸಂಘಟನೆಯು ತಮ್ಮ ಪ್ರತಿಭಟನೆಯ ವೇಳೆ ಚಡ್ಡಿಯನ್ನ ಸುಟ್ಟು ಹಾಕಿತ್ತು. ಈ ಸಂಬಂಧ ಕೆಪಿಸಿಸಿ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡ್ತಾ ಇದ್ದ ಸಿದ್ದರಾಮಯ್ಯ, ನಮ್ಮ ಸಂಘಟನೆಯ ಯುವಕರು ಪ್ರತಿಭಟನೆಯ ವೇಳೆ ಸಾಂಕೇತಿಕವಾಗಿ ಚಡ್ಡಿಯನ್ನ ಸುಟ್ಟು ಹಾಕಿದ್ರು. ಇದು ಸರ್ಕಾರಕ್ಕೆ ದೊಡ್ಡ ಅಪರಾಧದ ರೀತಿಯಲ್ಲಿ ಕಾಣಿಸಿದೆ ಎಂದು ಆಕ್ರೋಶವನ್ನ ಹೊರಹಾಕಿದ್ರು. ಎನ್ಎಸ್ಯುಐ ಸಂಘಟನೆಯ ಮುಖಂಡರು ಮನೆಗೆ ಬೆಂಕಿ ಹಚ್ಚುವ ಕೆಲಸವನ್ನ ಮಾಡಿಲ್ಲ. ಇದು ಕಾನೂನು ವಿರೋಧಿ ಕೃತ್ಯ ಹೇಗಾಗುತ್ತದೆ? ಸುಟ್ಟಿರೋದು ಒಂದು ಚಡ್ಡಿಯನ್ನು. ಪ್ರತಿಭಟನೆ ಮಾಡ್ತಾ ಇದ್ದವರ ಮೇಲೆ, ಹಲ್ಲೆ ಮಾಡಿದವರ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕು. ಇಲ್ಲದೇ ಇದ್ರೆ ರಾಜ್ಯದಾದ್ಯಂತ ಚಡ್ಡಿ ಸುಡುವ ಅಭಿಯಾನ ಶುರು ಮಾಡಬೇಕಾಗುತ್ತದೆ ಎಂದು ಸಿದ್ದರಾಮಯ್ಯ ಎಚ್ಚರಿಸಿದ್ರು. ಈ ಬಗ್ಗೆ ಬಿಜೆಪಿ ನಾಯಕರ ಪ್ರತಿಕ್ರಿಯೆ ಹೀಗಿತ್ತು. ನಾವಿವತ್ತು ಒಂದು ಘಟ್ಟಕ್ಕೆ ಬಂದಿದ್ದೀವಿ. ಈ ಘಟ್ಟ ಏನಂದ್ರೆ, ನಮ್ಮ ಸಮಾಜಗಳನ್ನ ಒಡೆದು ನಮ್ಮನ್ನ ಒಡೆಯುವಂತ ಒಂದು ಪ್ರಯತ್ನ ನಡೀತಾ ಇದೆ. ಈ ಪ್ರಯತ್ನದ ವಿರುದ್ಧ ನಮ್ಮ ಈ ಹೋರಾಟದಲ್ಲಿ ಏನೇ ಬರಲಿ, ಎಷ್ಟೇ ಚಡ್ಡಿ ಸುಡಲ್ಲ, ಇಡೀ ಕರ್ನಾಟಕದ ಜಿಲ್ಲೆಗಳಲ್ಲಿ ಚಡ್ಡಿಗಳನ್ನ ಸುಡ್ತೀವಿ ನಾವು. ಇಡೀ ಕರ್ನಾಟಕದ ಜಿಲ್ಲೆಗಳಲ್ಲಿ ಚಡ್ಡಿಗಳನ್ನ ಸುಡ್ತೀವಿ ನಾವು. ಒಂದು ಚಡ್ಡಿ ಸುತ್ತಿದ್ಕೆ 22 ಜನರನ್ನ ಅರೆಸ್ಟ್ ಮಾಡಿದ್ರಿ. ಎಲ್ಲ ಜಿಲ್ಲೆಯ ಕರ್ನಾಟಕ ಜಿಲ್ಲೆಯಲ್ಲಿ ಚಡ್ಡಿಗಳನ್ನ ಸುಡ್ತೀವಿ. ಎಷ್ಟು ಆಗುತ್ತೆ ನೀವು ಅಷ್ಟು ಜನನ್ನ ಅರೆಸ್ಟ್ ಮಾಡಿ. ನೀವು ಒಂದು ಕೀರ್ತಿನ ಅರೆಸ್ಟ್ ಮಾಡಬಹುದು, ಒಂದು ನಲ್ಪಾಡ್ನ ಅರೆಸ್ಟ್ ಮಾಡಬಹುದು. ಆದ್ರೆ ಸಾವಿರಾರು ಜನ ನಲ್ಪಾಡು, ಸಾವಿರಾರು ಜನ ಕೀರ್ತಿ ಕಾಂಗ್ರೆಸ್ ಪಾರ್ಟಿಯಲ್ಲಿದೆ. ಕಾಂಗ್ರೆಸ್ ನಾಯಕರು ಚಡ್ಡಿ ಸುಡುವ ಹೇಳಿಕೆಯ ಕುರಿತು ಬಿಜೆಪಿ ಟ್ವೀಟ್ ಮೂಲಕ ತಿರುಗೇಟು ನೀಡಿದೆ. ದೇಶದಾದ್ಯಂತ ಸೋತು ಸುಣ್ಣವಾಗಿರುವ ಕಾಂಗ್ರೆಸ್ ನಾಯಕರಿಗೆ ಈಗ ಉದ್ಯೋಗವಿಲ್ಲ. ಚಡ್ಡಿ ಸುಡುವ ಅಭಿಯಾನ ನಡೆಸಿ ಮತ್ತೆ ದೇಶದ ಜನರ ಮುಂದೆ ಬೆತ್ತಲಾಗಲು ಹೊರಟಿದರಷ್ಟೇ ಎಂದು ಬಿಜೆಪಿ ವ್ಯಂಗ್ಯ ಮಾಡಿದೆ. ಸಿದ್ದರಾಮಯ್ಯನವರೇ, ಚಡ್ಡಿ ಮಾನದ ಸಂಕೇತ, ಶ್ರಮಿಕ ವರ್ಗದ ಸಂಕೇತ.
ನೀವು ಚಡ್ಡಿ ಸುಡುವ ಅಭಿಯಾನ ನಡೆಸಿ ನಿಮ್ಮ ಮಾನವನ್ನ ನೀವೇ ಸುಟ್ಟುಕೊಡಲು ಹೊರಟಿದ್ದೀರಿ. ಚಡ್ಡಿ ಸುಡುವುದು ಸಾಂಕೇತಿಕ ಪ್ರತಿಭಟನೆ ಎಂದು ವ್ಯಾಖ್ಯಾನಿಸುವ ಸಿದ್ದರಾಮಯ್ಯನವರೇ, ಜವಾಹರ್ಲಾಲ್ ನೆಹರು ಅವರು ಚಡ್ಡಿ ತೊಟ್ಟಿದ್ದು ಗೊತ್ತೇ? ಹಾಗಾದ್ರೆ ನಿಮ್ಮ ಪ್ರತಿಭಟನೆಯ ವ್ಯಾಪ್ತಿಯಲ್ಲಿ ನೆಹರು ಅವರು ಇದ್ದಾರಾ ಎಂದು ಪ್ರಶ್ನೆ ಮಾಡಿದ ಸಿದ್ದರಾಮಯ್ಯನವರೇ, ಚಡ್ಡಿ ಸುಡುವ ಅಭಿಯಾನ ಆರಂಭಿಸುವುದಕ್ಕೆ ಮುನ್ನ ನಿಮ್ಮ ಕಾರ್ಯಕರ್ತರಿಗೆ ಒಂದು ಎಚ್ಚರಿಕೆ ನೀಡಿ. ನಲಪಾಡು ಅವನಂತಹ ಬೀದಿ ರೌಡಿಗಳು ಬೇರೆಯವರ ಚಡ್ಡಿಯನ್ನ ಕದ್ದು ಸುಡುವ ಅಪಾಯವಿದೆ. ತುಂಡು ಬಟ್ಟೆ ಇದ್ದರೆ ಸಾಕು ಮಾನ ಮುಚ್ಚೋಕೆ, ಅದನ್ನೇ ಸುಟ್ಟು ಏನು ಸಾಧಿಸಲು ಹೊರಟಿದ್ದೀರಿ ಸಿದ್ದರಾಮಯ್ಯನವರೇ ಎಂದು ಟ್ವೀಟ್ ಮೂಲಕ ಕೇಳಿದೆ. ಚಡ್ಡಿ ಇದ್ದದ್ದರಿಂದಲೇ ಈ ದೇಶದಲ್ಲಿ ಒಳ್ಳೆಯ ವಾತಾವರಣವಿದೆ. ಚಡ್ಡಿ ಇದ್ದದ್ರಿಂದಲೇ ಈ ದೇಶದಲ್ಲಿ ಒಳ್ಳೆಯ ವಾತಾವರಣವಿದೆ. ಇಲ್ಲದೇ ಇದ್ರೆ ದೇಶದ ಪರಿಸ್ಥಿತಿಯನ್ನ ಊಹಿಸಲು ಸಾಧ್ಯವಾಗ್ತಾ ಇರಲಿಲ್ಲ. ಸಿದ್ದರಾಮಯ್ಯನವರು ಎಲ್ಲಾ ವಿಚಾರದಲ್ಲಿ ರಾಜಕೀಯವನ್ನು ಮಾಡ್ತಾರೆ. ಆರ್ಎಸ್ಎಸ್ ಸಂಘಟನೆ ದೇಶಭಕ್ತರನ್ನ ಹುಟ್ಟುಹಾಕುತ್ತದೆ. ಇದು ಅವರಿಗೆ ಜೀರ್ಣಿಸಲು ಸಾಧ್ಯವಾಗ್ತಾ ಇಲ್ಲ ಎಂದು ಬಿಜೆಪಿ ಶಾಸಕ ರಘುಪತಿ ಭಟ್ ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಸಿದ್ದರಾಮಯ್ಯ ರಾಜಕೀಯ ಕಾರಣಕ್ಕೋಸ್ಕರ ಮಾಡ್ತಾ ಇರೋದಿದ್ರೆ ಆ ಚಡ್ಡಿ ಇದ್ದದ್ರಿಂದ ಈ ದೇಶದಲ್ಲಿ ಇಂಥ ಒಂದು ಒಳ್ಳೆಯ ವಾತಾವರಣ ಇದೆ. ಚಡ್ಡಿ ಎಲ್ಲಿಯಾದರೂ ಇಲ್ಲದೇ ಇರ್ತಿದೆ ಅಂದರೆ RSS ಈ ದೇಶದಲ್ಲಿ ಇಲ್ಲದೇ ಇರ್ತಿದ್ರೆ ದೇಶದ ಪರಿಸ್ಥಿತಿಯನ್ನು ಊಹಿಸ್ಲಿಕ್ಕೂ ಆಗ್ತಿರಲಿಲ್ಲ. ಈಗಲೇ ನೀವು ನೋಡ್ತೀರಿ ಉಪ್ಪಿನಂಗಡಿಯ ಪರಿಸ್ಥಿತಿ, ಬೇರೆ ಬೇರೆಯಲ್ಲಿ ಏನೇನು ಮಾಡ್ತಾರೆ ಅಂತ. ಅದು ಕನಿಷ್ಠ RSS ಅಂತ ಒಂದು ಸಂಘಟನೆ ಇದ್ದದ್ರಿಂದ ಇವತ್ತು ಅಷ್ಟು ಹತೋಟಿ ಇದೆ. ಎರಡನೇದು RSS ಅವ್ರಿಗೆ ಏನು ಮಾಡಿದೆ ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯನವ್ರಿಗೆ ಏನು, ಅವ್ರಿಗೆ ಒಂದೇ ಸಮಸ್ಯೆ ಅಂದರೆ RSS ಒಂದು ದೇಶಭಕ್ತರನ್ನು ತಯಾರು ಮಾಡ್ತಾ ಇದೆ. RSS ಒಂದು ಜನರಿಗೆ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾ ಇದೆ, ಒಳ್ಳೆಯ ರಾಷ್ಟ್ರೀಯತೆಯನ್ನು ಕಲಿಸ್ಕೊಡ್ತಾ ಇದೆ. ಇದೇನಾಗ್ತಾ ಇದೆ, ಇವರ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ತೊಂದರೆ ಆಗ್ತಾ ಇದೆ. ಅದಕ್ಕೋಸ್ಕರ ಹೇಳುವಂಥದ್ದು ಬಿಟ್ಟರೆ ಬೇರೆ RSS ಏನು ಅಂತ ಇವತ್ತು ಇಡೀ ವಿಶ್ವಕ್ಕೆ ಗೊತ್ತಿದೆ. ಇನ್ನು RSS ಚಡ್ಡಿಗೆ ಬೆಂಕಿ ಹಚ್ಚುವವರು ಅದೇ ಬೆಂಕಿಯ ಅಡಿಯಲ್ಲಿ ಸುಟ್ಟು ಹೋಗ್ತಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಎಸ್, ಇದು ರಾಜ್ಯ ರಾಜಕಾರಣದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತಹ ಚಡ್ಡಿ ವಾರ್, ಚಡ್ಡಿಗಾಗಿ ಕಿತ್ತಾಟ ಮಾಡ್ತಾ ಇರುವಂತವರು ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷ. ಜೊತೆಗೆ NSUI ಇಂದ ಪ್ರಾರಂಭವಾಗಿರುವಂತಹ ಈ ಒಂದು ಚಡ್ಡಿಗಾಗಿ ಕಿತ್ತಾಟ ಇಲ್ಲಿವರೆಗೆ ಬಂದು ನಿಂತಿದೆ. ಸಿದ್ದರಾಮಯ್ಯನವರು ಹೇಳಿರುವಂತಹ ಹೇಳಿಕೆ, ತದನಂತರ ಎಲ್ಲ ನಾಯಕರು ಕೊಟ್ಟಿರುವಂತಹ ಪ್ರತಿಕ್ರಿಯೆ, ಬಿಜೆಪಿ ಪಕ್ಷದ ನಾಯಕರು ಕೊಟ್ಟಿರುವಂತಹ ಪ್ರತಿಕ್ರಿಯೆ ಎಲ್ಲವನ್ನ ಕೂಡ ತಾವು ನೋಡಿದ್ದೀರಾ. ಅಷ್ಟೂ ಕೂಡ ತುಂಬಾ ರಾಜ್ಯದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತಹ ಈ ಒಂದು ಚಡ್ಡಿ ಸುಟ್ಟ ಹಾಕ್ತೀವಿ, ಎಲ್ಲಿ ಚಡ್ಡಿ ಇದ್ರೂ ಕೂಡ ಅದನ್ನು ನಾವು ಸುಟ್ಟ ಹಾಕ್ತೀವಿ, ಎಷ್ಟೇ ಚಡ್ಡಿಗಳನ್ನು ಕೂಡ ನಾವು ಸುಟ್ಟ ಹಾಕ್ತೀವಿ, ಚರ್ಚೆಗೆ ಕಾರಣವಾಗಿರುವಂತಹ ವಿಚಾರ. ಎಸ್, ಮಾತಾಡಬೇಕು. ನಮ್ಮ ಜೊತೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲದಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಡ್ಡಿಯನ್ನ ಸುಟ್ಟು ಹಾಕಿದ್ದಾರೆ ಅನ್ನುವಂತಹ ವಿವಾದ. ಸೊ ಹಾಗಾಗಿ ಯಾಕೆ ಈ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಡ್ಡಿಯೇ ಪ್ರಮುಖವಾಗಿರುವಂತಹ ಪಾತ್ರವನ್ನ ಈ ಒಂದು ವಿಚಾರದಲ್ಲಿ, ಈ ಒಂದು ವಿವಾದದಲ್ಲಿ ಪಡೆದುಕೊಳ್ಳುತ್ತೆ ಅನ್ನುವಂತಹ ಪ್ರಶ್ನೆ ಜನಸಾಮಾನ್ಯರಿಗಿದೆ. ನಾನು ನೇರವಾಗಿ ಮಾತನಾಡಬೇಕು ಈ ವಿಚಾರದ ಬಗ್ಗೆ. ಎಸ್, ನಮ್ಮ ಜೊತೆ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಾಗಿರುವಂತಹ ಸತೀಶ್ ಪ್ರಭು ಅವರಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಸತೀಶ್ ಪ್ರಭು ಅವರಿಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಈ ಒಂದು ಹೇಳಿಕೆಗಳು ದಿನದಿಂದ ದಿನಕ್ಕೆ ಮತ್ತಷ್ಟು ಪ್ರತಿಕ್ರಿಯೆಗಳನ್ನ ಪಡೆದುಕೊಂಡು ವಿವಾದದತ್ತ ತಿರುಗ್ತಾ ಇದೆ. ಎಸ್, ಬಿಜೆಪಿಯ ವಕ್ತಾರರು ನಮ್ಮ ಜೊತೆ. ಎಸ್, ಆತ್ಮೀಯವಾಗಿರುವಂತಹ ಸ್ವಾಗತ ಸಂಜಯ್ ಪ್ರಭು ಅವರಿಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಕಾಂಗ್ರೆಸ್ ಮುಖಂಡರಾಗಿರುವಂತಹ ದಿನೇಶ್ ಕುಂಪಾಲ್ ಅವರಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ದಿನೇಶ್ ಕುಂಪಾಲ್ ಅವರಿಗೆ. ನಮಸ್ತೆ ಸರ್. ಜೊತೆಗೆ ಹಲವಾರು ಪ್ರಶ್ನೆಗಳು ಬರುತ್ತೆ ಈ ಸಂದರ್ಭ. ಯಾಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಈ ಒಂದು ಚಡ್ಡಿಯ ವಿಚಾರ ಮುನ್ನೆಲೆಗೆ ಬಂತು ಅನ್ನುವಂಥದ್ದು, ವಾದ ವಿವಾದಗಳಿದ್ದದ್ದು ಎಲ್ಲಿಂದ, ವಿಚಾರಗಳು ಇದ್ದದ್ದು ಎಲ್ಲಿಂದ, ಆದ್ರೆ ಎಲ್ಲಿಗೆ ಬಂದು ತಲುಪಿದೆ ಅನ್ನುವಂತಹ ಪ್ರಶ್ನೆ. ಇಷ್ಟು ದಿನ ನಮ್ಮ ರಾಜ್ಯದಲ್ಲಿ ಧರ್ಮಗಳ ನಡುವೆ ಧರ್ಮದಂಗಲ್ ನಡೀತಾ ಇತ್ತು, ಅಥವಾ ಭಾವನಾತ್ಮಕವಾಗಿರುವಂತಹ ವಿಚಾರಗಳು ನಡೀತಾ ಇತ್ತು ಅಂತ ಬಂದಾಗ ಇದೀಗ ಚಡ್ಡಿಯ ವಿಚಾರವಾಗಿ ನಾವುಗಳು ಚರ್ಚೆಯನ್ನ ಮಾಡ್ತಾ ಇದ್ದೇವೆ. ಚಡ್ಡಿಯ ವಿಚಾರವಾಗಿ ವಿಪಕ್ಷ ನಾಯಕ ಎಲ್ಲಿ ಜವಾಬ್ದಾರಿ ಇರುತ್ತೋ, ವಿಪಕ್ಷ ನಾಯಕರು ಹೇಳಿರುವಂತಹ ಹೇಳಿಕೆ, ಆದ್ರೆ ಎಲ್ಲಿ ಜವಾಬ್ದಾರಿ ಇತ್ತು, ಜವಾಬ್ದಾರಿಯಿಂದ ನಿಭಾಯಿಸಬೇಕಾಗಿತ್ತೋ ಒಂದು ಪ್ರತಿಪಕ್ಷ ಅಂತ ಬಂದಾಗ, ಅಂದ್ರೆ ಆ ಒಂದು ಪಕ್ಷದಿಂದ ಹುಟ್ಟು ಹಾಕಿರುವಂತಹ ಈ ಒಂದು ಚಡ್ಡಿಯ ವಿಚಾರ ಮಾತನಾಡಬೇಕು. ಜೊತೆಗೆ ನಾನು ಮುಂದಕ್ಕೆ NSUI ನಾಯಕರ ಜೊತೆ ಕೂಡ ನಾನು ಮಾತನಾಡ್ತೇನೆ. ಯಾಕಂದ್ರೆ ಇವತ್ತಿನ ದಿನ ಮಡಿಕೇರಿಯಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಿದ್ದಾರೆ, ಚಡ್ಡಿಯನ್ನ ಸುಟ್ಟು ಹಾಕಿಕೊಂಡು ಪ್ರತಿಭಟನೆಯನ್ನ ಮಾಡಿರುವಂತದ್ದು. ನೇರವಾಗಿ ನಾನು ಫಸ್ಟ್ ರಿಯಾಕ್ಷನ್ ಈ ಒಂದು ವಿಚಾರದ ಬಗ್ಗೆ ಕೇಳ್ತಾ ಇರುವಂತದ್ದು ಕಾಂಗ್ರೆಸ್ ಮುಖಂಡರಲ್ಲಿ. ಯಾಕಂದ್ರೆ ವಿವಾದ ಸೃಷ್ಟಿಯಾಗಿರುವಂತದ್ದು ಅಲ್ಲಿಂದ. ಚಡ್ಡಿಗಾಗಿ ಕಿತ್ತಾಟವನ್ನ ಮಾಡ್ತಾರಾ ಕರ್ನಾಟಕ ರಾಜ್ಯದಲ್ಲಿ ಪ್ರಶ್ನೆ ಬರುತ್ತೆ. ಚಡ್ಡಿ ಅಂತ ಬಂದಾಗ ಮಾನ ಮುಚ್ಚುವಂತಹ ಒಂದು ಬಟ್ಟೆ, ಏತಕ್ಕೋಸ್ಕರ ಈ ಒಂದು ವಿವಾದ ಆಗುತ್ತೆ. ಫಸ್ಟ್ ರಿಯಾಕ್ಷನ್ ಸರ್, ದಿನೇಶ್ ಕುಂಪಾಲ್ ಅವರು. ಇವತ್ತು
ಚಡ್ಡಿಯ ವಿವಾದ Yes. ಖಂಡಿತವಾಗಿ ನಾವು ಹೇಳ್ಬೇಕಂತ ಹೇಳಿದ್ರೆ ಬರೀ ಒಂದು ಚಡ್ಡಿಯನ್ನು ಸುಟ್ಟಿದ್ದಾರೆ, ಒಂದು ಸಾಂಕೇತಿಕವಾಗಿ ಪ್ರತಿಭಟನೆಯ ಸಮಯದಲ್ಲಿ ಸುಟ್ಟಿದ್ದಾರೆ, ಅದು ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಪ್ರತಿಭಟನೆ ಸಮಯದಲ್ಲಿ ಯಾರದು ಪ್ರತಿಕೃತಿ ದಹನ ಅಥವಾ ಚೆಂಡೆ ಹೊಡೆಯುವಂಥದ್ದು, ಬೇರೆ ಬೇರೆ ರೀತಿಯಲ್ಲಿ ಪ್ರತಿಭಟನೆ ಮಾಡುವಂಥದ್ದು ನಡೀತಾ ಇದೆ. ಈ ಒಂದು ಅದೇ ರೀತಿಯಾಗಿ ಇವತ್ತೊಂದು RSS ಒಂದು ವಿರೋಧವಾಗಿ ಅವರ ಒಂದು ಹೇಳಿಕೆ ಅಥವಾ ಅದರ ಸಾಂಕೇತಿಕವಾಗಿ ಒಂದು ಚಡ್ಡಿಯನ್ನು ಸುಟ್ಟು ಪ್ರತಿಭಟನೆ ಮಾಡಿದ್ದಾರೆ. ಅದನ್ನು ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅಂತ ಹೇಳಿದಲ್ಲ, ಸಿದ್ದರಾಮಯ್ಯನವರು ಮಾತು ಬೆಳೆಸುವಾಗ ಮಾತನಾಡುವಾಗ ಒಂದು ಹೇಳಿದ್ದಾರೆ, ಒಂದು ಚಡ್ಡಿ ಸುಟ್ಟದಕ್ಕೆ 27 ಜನರನ್ನು ಅರೆಸ್ಟ್ ಮಾಡಿದ್ದೀರಿ, ಇದು ರಾಜ್ಯಾದ್ಯಂತ ನಾವು ಇನ್ನು ಮುಂದಿನ ದಿನಗಳಲ್ಲಿ ಮಾಡಬಹುದು ಎಂಬ ಮಾತನ್ನು ಹೇಳಿದ್ದಾರೆ. ಮಾಡ್ತೇವೆ ಅಂತ ಹೇಳಿಲ್ಲ ಎಲ್ಲೂ ಕೂಡ, ಸಾಂಕೇತಿಕವಾಗಿ ಒಂದು ಕಡೆಯಲ್ಲಿ ಮಾಡಿದಂತ ಒಂದು ಪ್ರತಿಭಟನೆ ಅದು. ಅದನ್ನು ಇಷ್ಟು ದೊಡ್ಡ ವಿಷಯವಾಗಿ ಮಾಡ್ಬೇಕಂತ ಏನು ಇರ್ಲಿಲ್ಲ ಅಂತ ನನ್ನ ಅನಿಸಿಕೆ. ಸಿದ್ದರಾಮಯ್ಯ ನೇರವಾಗಿ ಹೇಳಿದ್ದಾರೆ ಚಡ್ಡಿ ಸುಡೋ ಅಭಿಯಾನ ನಾವು ಮಾಡ್ತೀವಿ ಮಾಡಬಹುದು, ಮುಂದಿನ ದಿನಗಳಲ್ಲಿ ಆಗ್ಬಹುದು. ಯಾಕಂತ ಹೇಳಿದ್ರೆ ಒಂದು ಚಡ್ಡಿ ಸುಟ್ಟು ಪ್ರತಿಭಟನೆ ಮಾಡಿ ಈ ಒಂದು ಸಾಂಕೇತಿಕ ಅಂದ್ರೆ ಬೇರೆ ಬೇರೆ ಇವತ್ತು ಪ್ರಧಾನಿಗಳು ಏನಾದ್ರು ತಪ್ಪು ಮಾಡಿದಾಗ ವಿರೋಧ ಮಾಡಿ ಪ್ರಧಾನಿಗಳನ್ನು ಕೂಡ ಪ್ರತಿಕೃತಿ ದಾನ ಮಾಡುವಂತ ಒಂದು ಕಾರ್ಯಕ್ರಮ ಇದ್ದೇ ಇರ್ತದೆ. ಅದು ಪ್ರತಿಭಟನೆಯ ಒಂದು ಅಂಗ. ಅದನ್ನು ಒಂದು ಏನು ಹೊಸತ್ತಲ್ಲ, ಇದೊಂದು ಚಡ್ಡಿ ಒಂದು ಸುಟ್ಟು ಹಾಕುವುದು ಅಥವಾ ಬೇರೆ ತರದ ಪ್ರತಿಭಟನೆ ಇದೊಂದು ಹೊಸತ್ತಲ್ಲ, ಪ್ರಥಮ ಬಾರಿ ಆಗುವಂತದ್ದಲ್ಲ. ಇದನ್ನೊಂದು ರಾಜಕೀಯವಾಗಿ ವಿರೋಧ ಆಡಳಿತ ಪಕ್ಷದವರು ಜನರ ಭಾವನಾತ್ಮಕವಾಗಿ ಇದನ್ನು ಕೊಂಡೋಗಿ ಇದನ್ನು ರಾಜಕೀಯ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಓಕೆ ಸರ್, ಈಗ ಪ್ರಧಾನಿ ಅವರು ಏನು ತಪ್ಪು ಮಾಡಿದ್ದಾರೆ ಅಥವಾ ಅವರ ಆಡಳಿತ ಸರಿ ಇಲ್ಲ, ದುರಾಡಳಿತ ಕೊಡ್ತಾ ಇದ್ದಾರೆ, ಅವರ ಪ್ರತಿಕೃತಿಯನ್ನ ದಹನ ಮಾಡ್ತೀರಿ ಅಂತ ತಾವುಗಳು ಹೇಳ್ತೀರಿ. ಇಲ್ಲಿ ಚಡ್ಡಿ ಏನು ತಪ್ಪು ಮಾಡಿದೆ ಅಂತ ಪ್ರಶ್ನೆ ಬರುತ್ತೆ. ಚಡ್ಡಿಯನ್ನು ಯಾಕೆ ಸುಟ್ಟಾಗ್ತಾ ಇದೀರಿ ಅನ್ನೋದು ಪ್ರಶ್ನೆ. ಬೇರೆ ಬೇರೆ ನಾವು ಈಗ ಪೆಟ್ರೋಲ್ ಏರಿದಾಗ ಪೆಟ್ರೋಲ್ ಸುರಿಸಿಕೊಂಡು ಮಾಡ್ತೇವೆ ಅಥವಾ ಬೇರೆ ಅದೇ ಚಡ್ಡಿ ಏನ್ ಮಾಡಿತ್ತು ಸಂಕೇತ, ಯೂನಿಫಾರ್ಮ್ RSS ಸಂಕೇತ. ಓಕೆ, ಅದಕ್ಕೋಸ್ಕರ ಅದು ಸಂಕೇತವಾಗಿ RSS ಇವತ್ತು ಚಡ್ಡಿಯನ್ನು ಸುಟ್ಟ ಹಾಕಿದ್ರಿಂದಲೇ RSS ನವರ ಈ ವಿಭಾಗ ನೀತಿ ಅಥವಾ RSS ನವರು ಯಾವ ರೀತಿ ಸರ್ಕಾರಕ್ಕೆ ನಿರ್ದೇಶನ ಕೊಡೋದು ಇದು ಈ ರಾಜ್ಯದ ಗಮನ ಸೆಳೆದಿದೆ. RSS ನವರ ತಪ್ಪನ್ನು ಗಮನ ಸೆಳೆಯಲಿಕ್ಕೆ ಬೇಕಾದಂತ ಸಂಕೇತವಾಗಿದೆ. RSS ನ ಮೇಲಿನ RSS ನವರು ಗಣವೇಶಧಾರಿಯಾಗಿ ಹೋಗುವಾಗ ಯಾವುದನ್ನು ಹಾಕ್ತಾರೆ, ಅವರನ್ನು ಅಂಗಿ ಶರ್ಟು ಅಥವಾ ಇತ್ಯಾದಿ ಎಲ್ಲವೂ ಇರ್ತದೆ. ವ್ಯವಸ್ಥಿತವಾಗಿ ಒಂದು ವ್ಯತಿರಿಕ್ತವಾಗಿ ಇರುವಂತದ್ದು ಯಾವುದು RSS ಗೆ, ಅವರ ಚಡ್ಡಿ. ಚಡ್ಡಿಯನ್ನು ಸುಟ್ರೆ ಖಂಡಿತವಾಗಿ RSS ನ ಒಂದು ಏನು ಅವರ ತಪ್ಪು ಸಂದೇಶ ಏನು ರಾಜ್ಯಕ್ಕೆ ರವಾನೆ ಆಗ್ತಾ ಇದೆ ಅದು ಇವರಿಗೆ ಇವತ್ತು ಜನರಿಗೆ ಗೊತ್ತಾಗ್ತದೆ. ಸಾಂಕೇತಿಕವಾಗಿ ನಾವು ಮಾಡಿದ್ದೇವೆ. ಚಡ್ಡಿಯನ್ನ ಸುಟ್ರೆ ಸಾಂಕೇತಿಕವಾಗಿ ನಾವು ಮಾಡಿದ್ದೇವೆ. RSS ನ ನಿಲುವನ್ನು ವಿರೋಧ ಮಾಡುವ ನಿಟ್ಟಿನಲ್ಲಿ ನಾವು ಸಾಂಕೇತಿಕವಾಗಿ ಅದನ್ನು ಮಾಡಿದ್ದೇವೆ. ಎಸ್ ಸರ್, ಸತೀಶ್ ಪ್ರಭು ಅವರು ತಾವೇ ಉತ್ತರವನ್ನು ಕೊಡಬೇಕು. ಚಡ್ಡಿಯನ್ನ ಸುಟ್ರೆ ಎಲ್ಲೊಂದ್ ಕಡೆ ತಮ್ಮ ವಿರುದ್ಧ, ತಮ್ಮಗಳ ವಿರುದ್ಧ, ತಮ್ಮ ಸಂಘಟನೆ ವಿರುದ್ಧ ಏನೋ ಒಂದು ಸೇಡು ತೀರಿಸಿಕೊಂಡಾಗ ಆಗುತ್ತೆ ಅನ್ನುವಂತ ಒಂದು ಸಾಂಕೇತಿಕವಾಗಿರೋ ನಂಬಿಕೆ. ಜವಾಬ್ದಾರಿಯುತ ವಿಪಕ್ಷ ಹೇಗೆ ಪ್ರಜಾತಂತ್ರಕ್ಕೆ ಭೂಷಣವೋ ಅದು ಬೇಜವಾಬ್ದಾರಿಯಿಂದ ವರ್ತಿಸಿದರೆ ಏನಾಗಬಹುದು ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ ಇದು ಕೇವಲ ಕೀಳು ಅಭಿರುಚಿ ಮಾತ್ರ ಅಲ್ಲ. ಇವಾಗಲೇ ನನ್ನ ಮಿತ್ರರಾದ ದಿನೇಶ್ ಅವರು ಹೇಳಿದಂತೆ ಬೌದ್ಧಿಕ ದಿವಾಳಿತನವನ್ನು ತೋರಿಸ್ತದೆ. ಯಾಕೆ ಗೊತ್ತಿಲ್ಲ, ಚಡ್ಡಿಯಾಗಿ ಸುಡ್ತಾ ಇದ್ದೇವೆ ಗೊತ್ತಿಲ್ಲ, ಅದು ಸಂಘದ ಗಣವೇಶದ ಒಂದು ಭಾಗ ಆಗಿತ್ತು ಅನ್ನುವ ಏಕೈಕ ಉದ್ದೇಶ ನಾವು ಸುಟ್ಟೆ ಅಂತ ಹೇಳ್ತೀವಿ. ಇದಕ್ಕೆ ಬೌದ್ಧಿಕ ದಿವಾಳಿತನ ಹೇಳ್ಬೇಕಾ ಅಥವಾ ಸೈದ್ಧಾಂತಿಕ ಅಸಹಿಷ್ಣುತೆ ಹೇಳ್ಬೇಕಾ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಈ ಹಿಂದೆ ಈಗ ಸಿದ್ದರಾಮಯ್ಯನವರು ನಿನ್ನೆ ಮೊನ್ನೆ ಬಂದಿದ್ರು ಕಾಂಗ್ರೆಸ್ಸಿಗೆ, ಆದ್ರೆ ಇವತ್ತಿನ ನಾಯಕರ ಮುತ್ತಾ ತಂದಿದ್ರು ಕೂಡ ಸಂಘದ ಮೇಲೆ ನಿರ್ಬಂಧಗಳನ್ನು ಹೇರಿದಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕುಗ್ಲಿಲ್ಲ. ಬದಲಾಗಿ ಪ್ರಜಾತಂತ್ರದ ಚೌಕಟ್ಟಿನಲ್ಲಿ ಅದನ್ನು ಎದುರಿಸುವ ವ್ಯವಸ್ಥೆ ಮಾಡಿತ್ತು, ಯಶಸ್ಸನ್ನು ಗಳಿಸಿತ್ತು. 1975ರಲ್ಲಿ ಮತ್ತೆ ನಿರ್ಬಂಧ ಹಾಕಿದಾಗ ಕೂಡ ನಾವು ಅದನ್ನು ಎದುರಿಸಿದ್ದೀವಿ. ಪ್ರಜಾತಂತ್ರ ರೀತಿಯಲ್ಲಿ ಸೈದ್ಧಾಂತಿಕವಾಗಿ ಅದನ್ನು ಎದುರಿಸಿ ಗೆದ್ದಿದ್ದೀವಿ. ಇವತ್ತು ಕಾಂಗ್ರೆಸ್ಸಿನ ಬೌದ್ಧಿಕ ದಿವಾಳಿತನ ಏನಿದೆ ಅಥವಾ ಸೈದ್ಧಾಂತಿಕ ಅಸಹಿಷ್ಣುತೆ ಏನಿದೆ, ಇವತ್ತು ಪ್ರಜ್ಞಾವಂತ ಜನತೆ ಇದನ್ನು ಗಮನಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡಬೇಕು ಅದನ್ನು ಜನತೆ ಕೊಟ್ಟೇ ಕೊಡ್ತಾರೆ. ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವುದೇ ಬೆದರಿಕೆಗೆ ಬೆದರುವುದೂ ಇಲ್ಲ, ಯಾವುದೇ ಈ ರೀತಿಯ ಸೈದ್ಧಾಂತಿಕ ಅಸಹನೆಗೆ ನಾವು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ. ಯಾಕಂತ ಹೇಳಿದ್ರೆ ಪ್ರತಿಕ್ರಿಯೆ ಕೊಡಬೇಕಾದ್ರೆ ಆ ಪ್ರತಿಕ್ರಿಯೆಗೆ ಅರ್ಹತೆ ಇರಬೇಕು. ಆದ್ರಿಂದ
ಯಾವುದೇ ಸೈದ್ಧಾಂತಿಕವಾಗಿ ನಾವು ಯೋಚನೆ ಮಾಡಿದ್ರು ಸಹ ಅಥವಾ ಜವಾಬ್ದಾರಿಯುತ ರೀತಿಯಲ್ಲಿ ಯೋಚನೆ ಮಾಡಿದ್ರು ಸಹ ಇಷ್ಟು ಕೀಳು ಅಭಿರುಚಿಯ ಏನು ಕಾರ್ಯಕ್ರಮಗಳು ಇದೆ ಇದು ಖಂಡಿತವಾಗಿ ಪ್ರಜಾತಂತ್ರಕ್ಕೂ ಭೂಷಣ ಅಲ್ಲ, ಜವಾಬ್ದಾರಿಯುತ ರಾಜಕೀಯ ಪಕ್ಷಕ್ಕೂ ಭೂಷಣ ಅಲ್ಲ. ಓಕೆ ಓಕೆ ಎಸ್ ಸರ್. ಈಗ ಒಂದು ಮಾತು ಬಂತು, ಇಲ್ಲಿ RSS ಅಂತ ಬಂದಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಚಡ್ಡಿ ಯಾಕೆ ಪ್ರಮುಖವಾದಂತ ಪಾತ್ರವನ್ನು ವಹಿಸುತ್ತೆ ತಮ್ಮಲ್ಲೇ ಕೇಳಬೇಕು. ಯಾಕಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅವರ ಮೇಲೆ ಕೋಪ ಇದೆ, ಅದಕ್ಕೋಸ್ಕರ ನಾವು ಚಡ್ಡಿಯನ್ನ ಸುಟ್ಟು ಹಾಕ್ತಾ ಇದೀವಿ ಅನ್ನೋದು. ಎಸ್, ತಮ್ಮ ಮೇಲೆ ಕೋಪ ಇದ್ರೆ ತಮ್ಗಳ ಮೇಲೆ, ಪ್ರಧಾನಿಯವರ ಮೇಲೆ ಇದ್ರೆ ಕೋಪ ಇದೆ, ಅವರ ಪ್ರತಿಕ್ರಿಯೆ ಇದೆ. ಅಂದ್ರೆ ನಮ್ಮ ಚಡ್ಡಿಯನ್ನ ತಮ್ಗಳ ಚಡ್ಡಿಯನ್ನ ಯಾಕೆ ಸುಟ್ಟು ಹಾಕ್ತಾರೆ? ನಾನು ಅದನ್ನು ಹೇಳ್ತೇವೆ, ವಿಪಕ್ಷಗಳು ಬೇಜವಾಬ್ದಾರಿಯತನವನ್ನು ವರ್ತಿಸಿದಾಗ ಯಾವ ರೀತಿ ಸಮಸ್ಯೆಗಳು ಆಗ್ತದೆ ಅಂತೇಳಿ. ಇನ್ನೊಂದು ಕೀಳು ಅಭಿರುಚಿ ಅಂತ ಹೇಳ್ತದೆ. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಅಭಿರುಚಿಗಳು ಉನ್ನತವಾಗಿರಬಹುದು. ಯಾಕಂದ್ರೆ ದಿನೇಶರು ಹೇಳಿದಾಗೆ ಪ್ರತಿಭಟನೆ ಮಾಡುವಂತಹದ್ದು ನಮ್ಮ ಹಕ್ಕು, ಸಂವಿಧಾನಬದ್ಧ ಹಕ್ಕು. ಆದ್ರೆ ಪ್ರತಿಭಟನೆ ಮಾಡುವಾಗ ಅದರ ನಮ್ಮ ಅಭಿರುಚಿಯನ್ನು ಅವಲಂಬಿಸಿಕೊಂಡಿರ್ತದೆ. ಒಳ್ಳೆಯ ಅಭಿರುಚಿ ಇದ್ದವರು ಒಳ್ಳೆಯ ರೀತಿಯಲ್ಲಿ ಪ್ರತಿಭಟನೆಗಳನ್ನು ಮಾಡ್ತಾರೆ, ಕೀಳು ರೀತಿಯವರು ಈ ರೀತಿ ಪ್ರತಿಭಟನೆಗಳನ್ನು ಮಾಡ್ತಾರೆ. ಯಾವ ರೀತಿಯಲ್ಲಿ ನೊಣ ನಾವು ಕಾಣ್ತೀವಿ, ಎಷ್ಟೇ ಒಳ್ಳೆಯ ವಸ್ತುಗಳು ಇದ್ರೂ ಸಹ ಅದು ಕೂತ್ಕೊಳ್ಳುವಂತಹದ್ದು ಕಚಡ ವಸ್ತುಗಳ ಮೇಲೆ ಮಾತ್ರ. ಅದೇ ರೀತಿಯಲ್ಲಿ ಜೇನು ನೊಣ, ನೀವು ಏನೇ ಕೆಟ್ಟ ವಸ್ತುಗಳಿದ್ರಿ ಅದು ಮಕರಂದವನ್ನ ಆಸ್ವಾದಿಸುವಂತಹ ಕೆಲಸಗಳನ್ನು ಮಾಡ್ತದೆ. ಇದನ್ನು ನಾವಿಲ್ಲಿಗೆ ಸಮೀಕರಿಸಬಹುದು. ಯಾಕಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಈ ಕಾರ್ಯಕ್ರಮ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ, ಅದಕ್ಕೆ ಪ್ರಜಾತಂತ್ರದ ಲೇಪನವನ್ನು ಕೊಟ್ಟಿದ್ದಾರೆ. ಆದರೆ ಇದು ಅಭಿರುಚಿಯನ್ನಷ್ಟೇ ಸೂಚಿಸ್ತದೆ. ಮತ್ತು ಇವತ್ತು ಬೇಜವಾಬ್ದಾರಿತ ರಾಜಕೀಯ ಪಕ್ಷಗಳು ಯಾವ ರೀತಿಯಲ್ಲಿ ಪ್ರಜಾತಂತ್ರಕ್ಕೆ ಮಾರಕ ಅನ್ನುವಂಥದ್ದು ಕೂಡ ಜನತೆ ಅದನ್ನು ಗಮನಿಸ್ತಾ ಇದ್ದಾರೆ. ಓಕೆ, ಅವರವರ ಅಭಿರುಚಿಯನ್ನು ತಾವು ಹೇಳ್ತಾ ಇದ್ದಾರೆ, ಅಭಿರುಚಿಯನ್ನು ಸೂಚಿಸ್ತದೆ ಅಂತ ತಾವು ಹೇಳ್ತಾ ಇದ್ದಾರೆ. ಓಕೆ, ಫಸ್ಟ್ ರಿಯಾಕ್ಷನ್ ಬಿಜೆಪಿ. ಎಸ್, ಬಿಜೆಪಿ ವಕ್ತಾರರು ಎಸ್ ಸಂಜಯ್ ಪ್ರಭು ಅವರು ಫಸ್ಟ್ ರಿಯಾಕ್ಷನ್ ಸರ್, ಚಡ್ಡಿಗಾಗಿ ಕಿತ್ತಾಟ. ಎಸ್ ನೋಡಿ, ಈಗ ನಮ್ಮ ಸತೀಶ್ ಪ್ರಭುಗಳು ಹೇಳಿದಾಗೆ ಇಲ್ಲಿ ಪರಿಸ್ಥಿತಿ ಇರುವುದೇನೆಂದ್ರೆ ಭಾರತೀಯ ಜನತಾ ಪಾರ್ಟಿಯ 99% ಜನ ಸಮೇತ ಒಂದಲ್ಲ ಒಂದು ದಿನ RSS ನ ಸ್ವಯಂ ಸೇವಕರೇ. ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರು ಅಂತ ಹೇಳಿ, ಅವರು ಸ್ವಯಂ ಸೇವಕರು ಅಂತ ಹೇಳಿ ಸಿದ್ದರಾಮಯ್ಯರಿಗೆ ಭಾರತೀಯ ಜನತಾ ಪಾರ್ಟಿಗೆ ತಾಗ್ಲಿಕ್ಕೆ ಡಮ್ಮೆ ಇಲ್ಲ. ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿಗೆ ಎಂತಂತ ತಾಗುದವರು ವಿಪಕ್ಷದಲ್ಲಿದ್ದು, ಈಗ ಸತೀಶ್ ಅವರು ಹೇಳಿದಾಗೆ ಅವರು ಒಂದು ಪರ್ಫೆಕ್ಟ್ ಆಗಿ ಭಾರತೀಯ ಜನತಾ ಪಾರ್ಟಿಗೆ ತಾಗ್ಬೇಕು. ಏನಾದ್ರು ಅವರಿಗೆ ಸಮಸ್ಯೆ ಇದ್ರೆ ಇದ್ದಿದ್ರೆ ಅವ್ರು ಏನ್ ಮಾಡಿದ್ರು, ಡೈವರ್ಟ್ ಮಾಡಲಿಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘವನ್ನು ತಂದ್ರು. ಪಠ್ಯ ಪುಸ್ತಕಗಳು ಆಗುವಾಗ ಆ ಪಠ್ಯ ಪುಸ್ತಕದಲ್ಲಿ ನಾಗ್ಪುರದ್ದು ಯೂನಿವರ್ಸಿಟಿ, ನಾಗ್ಪುರದ್ದು ಇದು ಯೂನಿವರ್ಸಿಟಿ ಮಾಡ್ತೇವೆ ನಾವು ನಾಗ್ಪುರದಲ್ಲಿ, ಅವ್ರು ಹೇಳಿದ್ದು ಒಳ್ಳೇದಾಯ್ತು. ಆದ್ರೆ ಸಹ ನಾಗ್ಪುರದಲ್ಲಿ ಹಾಗೆ ನಡೀತದೆ, ನಾಗ್ಪುರದಿಂದ ಇದನ್ನಂತ ಅವರಿಗೆ ರಾತ್ರಿ ಕನಸಲ್ಲಿಯೂ ಕೂಡ ನಾಗ್ಪುರ ಕಾಣಲಿಕ್ಕೆ ಶುರುವಾಯ್ತು. ಅವ್ರು ಕರ್ನಾಟಕ ಬಿಟ್ಟರು, ಮಹಾರಾಷ್ಟ್ರದ್ದು ನಾಗ್ಪುರವೇ ಸಿದ್ದರಾಮಯ್ಯರಿಗೆ ಒಂದು ಮೇನ್ ಎಜೆಂಡಾ ಆಯ್ತು. ಅವ್ರು ನೋಡಿದ್ರು, ಏನ್ ಮಾಡಿದ್ರು ಪ್ರಚಾರ ಸಿಗುದಿಲ್ಲ ಅವ್ರು. ಯಾಕಂದ್ರೆ ಈಗ ಪ್ರಚಾರ ಪ್ರಿಯರಾಗಿದ್ದಾರೆ. ಯಾಕಂದ್ರೆ ಅವರು ಸಮಾಜವಾದಿಯಿಂದ ಬಂದದ್ದು, ಅವರೇನು ಬೇಸಿಕಲಿ ಕಾಂಗ್ರೆಸ್ ಜನ ಅಲ್ಲ. ಈಗ ಬೇರೆ ಯಾರು ಕಾಂಗ್ರೆಸ್ ಲೀಡರ್ ಚಡ್ಡಿ ಬಗ್ಗೆ ಹೆಚ್ಚು ಮಾತಾಡ್ಲಿಲ್ಲ. ಈಗ ಇಷ್ಟು ಜನ ಇದ್ದಾರೆ, DK ಇರ್ಬೋದು, ಇವರಿರ್ಬೋದು, ಹೆಚ್ಚು ಮಾತಾಡ್ಲಿಲ್ಲ. ಈಗ ಮಾತಾಡೋದು ಸಿದ್ದರಾಮಯ್ಯರು ಮಾತ್ರ. ಯಾಕಂದ್ರೆ ಅವರಿಗೊಂದು ಚೀಪ್ ಪಬ್ಲಿಸಿಟಿ ಭಾರಿ ಇಂಟ್ರೆಸ್ಟ್. ಅವರು ನಲಪಾಡೆ ಇವರನ್ನು, NSU ಅವರನ್ನು ಅವರು ಮಾತಾಡುವಾಗ ಈಗ ನೀವು ಟಿವಿಯಲ್ಲಿ ತೋರಿಸಿದ್ರಿ, ನಾವು ಪ್ರತಿ ಜಿಲ್ಲೆಯಲ್ಲಿ ಹೋಗಿ ಚಡ್ಡಿ ಸುಡ್ತೇವೆ ಅಂತ. ತಾಲೂಕಲ್ಲೂ ಸುಟ್ಲಿ, ನಮ್ಮ ಸಿದ್ಧಾಂತ ಎಲ್ಲಿ ಹೋಗುದಿಲ್ಲ. ಎಲ್ಲಿ ತಾಲೂಕಿಗೆ ಹೋಗ್ಲಿ, ಗ್ರಾಮಕ್ಕೆ ಬೇಕಾದ್ರೆ ಸಹ ಹೋಗ್ಲಿ, ಎಲ್ಲಿ ಬೇಕಾದ್ರೆ ಹೋಗ್ಲಿ, ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಸಿದ್ಧಾಂತದಲ್ಲಿ ಇರುವವರನ್ನು ಅವರಿಗೆ ಏನು ಮಾಡ್ಲಿಕ್ಕೂ ಆಗುದಿಲ್ಲ. ಈ ಪ್ರಚಾರ ಬೇಕಂತ ಇವರು ಮಾಡ್ತಾ ಇದ್ದಾರೆ. ಈ ಪ್ರಚಾರವನ್ನು ಇಷ್ಟು ಕೀಳು ಮಟ್ಟದ ಪ್ರಚಾರಕ್ಕೆ ಸಿದ್ದರಾಮಯ್ಯರು, ಯಾಕಂದ್ರೆ ಅವರೊಂದು ಮುಖ್ಯಮಂತ್ರಿ ಆಗಿದ್ದವರು, ಒಬ್ಬರು ಮುಖ್ಯಮಂತ್ರಿ ಆಗಿದ್ದವರು ಇನ್ನು ಮುಂದೆ ನಾನೇ ಮುಖ್ಯಮಂತ್ರಿ ಅಂತ ಹೇಳಲಿಕ್ಕೆ ಸಹ ಶುರು ಮಾಡಿದ್ದಾರೆ ಅವರು. ಅಂತ ಒಂದು ಸಿದ್ದರಾಮಯ್ಯ ಅವರು ಇಂಥದ್ದೆಲ್ಲ ಮಾಡ್ತಾರೆ. ಮತ್ತೊಂದು ಬರೀ ಚೀಪ್ ಆಗಿ, ಈಗ ಅವ್ರು ಮಾತಾಡೋದಾದ್ರೆ ಮಾತಾಡ್ಬೋದು, ಸಂಘದ ಯೂನಿಫಾರ್ಮ್ ಅನ್ನು ನಾನು ಮಾಡ್ತೇನೆ ಹೇಳ್ಬೋದು, ಇದು ಹೇಳ್ಬೋದು. ಅದನ್ನೊಂದು ಏನ್ ಹೇಳ್ತೀರಿ, ಯಾರು ಒಂದು ಕಲಿತವ್ರು, ಏನು ಸ್ವಲ್ಪ ಗೊತ್ತಿದ್ದವರು ಅದು ಮಾತಾಡುದಿಲ್ಲ. ಏಕ್ದಮ್ ನಾವು ಚಡ್ಡಿಯನ್ನು ಸುಡ್ತೇವೆ. ಆ NSU ಅವರು ನಲಪಾಡಿ ಹೇಳ್ತಾರಪ್ಪ, ಏನು ಹೇಳ್ತಾರಂತ ಗೊತ್ತಿಲ್ಲ. ಒಂದು ಚಡ್ಡಿ ಇವತ್ತು ಸುಟ್ಟಿದ್ದೇನೆ ಹೇಳ್ತಾರೆ, ಇನ್ನು ನಾಳೆ ಅವ್ರು ಮಾಡ್ತಾ ಇರ್ಲಿ, ಯಾರು ಅದಕ್ಕೆ ಏನು ಹೇಳುದಿಲ್ಲ. ಯಾಕಂದ್ರೆ ಅವರಿಗೆ ಯಾವ ರೀತಿ ಪ್ರತಿಭಟನೆ ಮಾಡಬೇಕು ಅಂತಲೇ ಗೊತ್ತಿಲ್ಲ. ಈಗ ಒಂದು ವಿಪಕ್ಷದಲ್ಲಿದ್ದಾಗ ಪ್ರತಿಭಟನೆ ಎಲ್ಲರೂ ಮಾಡಬೇಕು. ಈಗ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದಲ್ಲಿ ಮೋಹನ್ ಭಾಗವತ್ ಅವರು ಮೊನ್ನೆ ಮಾತಾಡಿದ ಕೂಡಲೇ ಮೊನ್ನೆ ಹೇಳಿದ್ರು, ಅವರು ಒಂದು ವಿಷಯವನ್ನು ಹೇಳಿದ್ರು, ಅದಕ್ಕೆ ಒಂದು ಮಿನಿಟ್ ಸಮೇತ ಆ ಜನ ವೆಲ್ಕಮ್ ಮಾಡಲಿಲ್ಲ. ಯಾರು, ಸಿದ್ದರಾಮಯ್ಯರು ವೆಲ್ಕಮ್ ಮಾಡಲಿಲ್ಲ. ತುಂಬಾ ಮುಸ್ಲಿಂ ಲೀಡರ್ ಹೇಳಿದ್ರು, ನೀವೇ ಟಿವಿಯಲ್ಲಿ ನಾವು ಕೂತ್ಕೊಂಡಾಗ ಹೇಳಿದ್ರು. ಯಾಕೆಂತ ಕೇಳಿದ್ರೆ ಅವರ ಮನಸ್ಥಿತಿ ಹೇಗೆ ಉಂಟಂತ ಕೇಳಿದ್ರೆ, ಇದು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ತತ್ವ ಸಿದ್ಧಾಂತ ನಂಬಿದ್ರೆ ಇಲ್ಲಿ ನನಗೆ ಉಳಿಗಾಲ ಇಲ್ಲ, ನಾನು ನೆಕ್ಸ್ಟ್ ಇಲೆಕ್ಷನ್ ಅಲ್ಲಿ ಬರುವುದೇ ಇಲ್ಲ. ಈಗ ನನ್ನ ಟಾರ್ಗೆಟ್ ಖಾಲಿ RSS ಅಂತ ಹೇಳಿಕೊಂಡು ಒಂದು ಕೀಳು ಮಟ್ಟದ ಒಂದು ರಾಜಕೀಯ ಮಾಡ್ತಾ ಇದ್ದಾರೆ. ಓಕೆ ಓಕೆ ಎಸ್ ಸರ್, ಜೊತೆಗೆ ಬರ್ತೇನೆ. ಅನೇಕ ಕರೆಗಳು ಬರ್ತಾ ಇದೆ ಈ ಒಂದು ಚಡ್ಡಿಗಾಗಿ ಕಿತ್ತಾಟದ ಬಗ್ಗೆ. ನಮ್ಮ ಜನರು ಏನ್ ಹೇಳ್ತಾರೆ, ಜನರ ಅಭಿಪ್ರಾಯ ಯಾವ ರೀತಿ ಇದೆ ಅದನ್ನು ಕೂಡ ಸಂಗ್ರಹ ಮಾಡಬೇಕು. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ.
ನಮಸ್ತೆ ನಿತಿನ್ ಅಣ್ಣ. ನಮಸ್ತೆ ನಮಸ್ತೆ ಸರ್, ತಮ್ಮ ಹೆಸರು ಸರ್? ಒಲ್ಪಡ್ದೆ ಸರ್. ಸತೀಶ್ ಆಕಾಶವಾಣ ಒಂದು ಪಾತಿರಲಿ ಸರ್, ಪಾತಿರಲಿ ಸರ್, ಪಾತಿರಲಿ. ನಂಗೆ ಸೀದಾ ನೇರ ಒಂಜಿ ಕಾಂಗ್ರೆಸ್ ತಗಡ ನಂಜಿ ಪ್ರಶ್ನೆ. ಕಾಂಗ್ರೆಸ್ ತಗಲಿ ಚಡ್ಡಿನ್ ತುಂಡ ಆಪುಜ. ಓಕೆ, ಎರಡನೇ ಪ್ರಶ್ನೆ ಒಂದ ನೆಹರು ಚಡ್ಡಿ ವಾರ್ದೇರ ಇದ್ದಾರೆ ಕೇಳಿನ ಗರಡ. ಓಕೆ ಓಕೆ, ನೆಹರು ಚಡ್ಡಿ ಅರ್ಣ ಪಟಲ ಪತ್ತಾರ ಮುಗುಲು. ಓಕೆ ಓಕೆ ಓಕೆ, ಅರ್ಣ ಫೋಟೋಲ ಪೊತ್ತಾವೇರ ಅದಕ್ಕೆ ಏನೊಂದಿಲ್ಲ ರೀ ಅಂದವ್ಯನ್ನ ಒಂಜಿ ಪ್ರಶ್ನೆ ಕಾಂಗ್ರೆಸ್ ಅಲ್ದ. ಓಕೆ ಓಕೆ, ಎಸ್ ಸರ್, ಓಕೆ, ಥ್ಯಾಂಕ್ ಯು. ಒಂದು ಇರೋ ಪ್ರಶ್ನೆ ಐತೆ. ಓಕೆ, ಎಸ್, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ, ಎಸ್ ಸರ್. ಖಂಡಿತವಾಗಿ ಚಡ್ಡಿ ಕಂಡ್ರೆ ಆಗುತ್ತೆ ಅಂತ ಇಲ್ಲ. ಬಹುಶಃ ಈ RSS BJP ಎರಡೂ ಕೂಡ ಕಾಪಿ ಮಾಡಿದಿಂದಲೇ ಬಂದಂತ ಒಂದು ಸಂಘಟನೆ ಮತ್ತು ಪಕ್ಷ. ಓಕೆ, ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಸೇವಾದಳದಿಂದ ಪ್ರೇರಿತರಾಗಿ ಹುಟ್ಟಿಕೊಂಡಂತ RSS, ಕಾಂಗ್ರೆಸ್ನ ಭಾಗ ಸೇವಾದಳ. ಓಕೆ, RSS ನಲ್ಲಿ ಯಾವುದೆಲ್ಲ ಒಂದು ಶಿಸ್ತುಬದ್ಧವಾದ ಒಂದು ವ್ಯವಸ್ಥೆ ಇದೆ, ಅದು ಎಲ್ಲವೂ ಕಾಂಗ್ರೆಸ್ನ ಸೇವಾದಳದಿಂದ ಕಾಪಿ ಮಾಡಿದಂಥದ್ದು. ಓಕೆ, ಆದ್ದರಿಂದ ನಮಗೆ ಚಡ್ಡಿ ಕಂಡಾಗ ಅವರು ಹೇಳಿದಾಗೆ ಭಯ ಏನಿಲ್ಲ. ಓಕೆ, ನಾವು ಹಾಗೆ ಹೇಳಿದ್ದಕ್ಕೆ ನಾವು ಬದ್ಧನಾಗಿದ್ದೇವೆ. ಓಕೆ, RSSನ ಗಣವೇಶ ಏನಿದೆ, ಟೋಪಿ, ಶರ್ಟು, ಚಡ್ಡಿ, ಅದೇ ರೀತಿ ಗಣವೇಶ ಇದೆ. ಗಣವೇಶದ RSS ನನ್ನು ನಾನು ಹಾಗೆ ಹೇಳಿದಾಗೆ RSS ನನ್ನು ಒಂದು ಅದರ ವಿರೋಧ ಒಂದು ಮಾಡಬೇಕಾದ್ರೆ ನಮಗೆ ಶರ್ಟ್ ಮಾಡಿದ್ರೆ ಅದು ಎಲ್ಲರೂ ಹಾಕುವಂಥದ್ದು, ಟೋಪಿ ಎಲ್ಲರೂ ಹೆಚ್ಚಿನವರು ಹಾಕುವಂಥದ್ದು, ಬರೀ ಚಡ್ಡಿ ಹಾಕುವಂಥದ್ದು. ನಾವು ಸೇವಾದಳ ಚಡ್ಡಿ ಬಿಟ್ಟು ಪ್ಯಾಂಟಿಗೆ ಬಂದಿದ್ದೇವೆ. ಓಕೆ, ತಾವು ಪ್ರಮೋಷನ್ ಆಗಿದೆ, ಪ್ಯಾಂಟಿಗೆ ಬಂದಿದ್ದೀರಾ? ನಾವು ಪ್ಯಾಂಟಿಗೆ ಬಂದಿದ್ದೇವೆ. ಅದನ್ನು ಕಂಡು ಕೂಡ ಇವರು ಕೂಡ ಬಂದಿದ್ದಾರೆ ಪ್ಯಾಂಟಿಗೆ. ಈಗ ಚಡ್ಡಿ ಹಾಕೋರು ತುಂಬಾ ಕಡಿಮೆ, ಮೇನ್ ಲೀಡರ್ನವ್ರು ಮಾತ್ರ ಚಡ್ಡಿ ಹಾಕ್ತಾರೆ. ಯಾಕಂತ ಹೇಳಿದ್ರೆ ಇವರು ಹಾಗೆ ಹೇಳಿದ್ರು, 99% BJPಯಲ್ಲಿ ಇದ್ದವರು ಎಲ್ಲರೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಬಹುತೇಕ ಅಲ್ಲ ಅದಕ್ಕಿಂತ ಹೆಚ್ಚು ಜನರು ಇದ್ದಾರೆ. ಅಂದ್ರೆ ನಾನು ಕೂಡ ಸಣ್ಣವರು ಇರುವಾಗ RSS ನಲ್ಲಿ ಶಿಕ್ಷಣ ಪಡೆದವ, RSS ನ ಶಿಸ್ತುವನ್ನು ನಾನು ಬಳಕೆ ಮಾಡಿದವ, ಅದನ್ನು ನಾನು ಅಲಗಳುವುದಿಲ್ಲ. ಆದ್ರೆ ಕೆಲವೊಂದು ಸಿದ್ಧಾಂತಕ್ಕೆ, ಕೋಮುವಾದ ಸಿದ್ಧಾಂತಕ್ಕೆ, ಅದರಲ್ಲಿ ಇರುವಂತಹ ಭೇದ ಭಾವ, ಅದರಲ್ಲಿ ಇರುವಂತಹ ಒಂದು ಬೇರೆ ಬೇರೆ ಕಾರ್ಯಕ್ರಮವನ್ನು ವಿರೋಧ ಮಾಡಿ ನಾವು ಸಣ್ಣವರಿರುವಾಗ, ಬಾಲ್ಯದಲ್ಲಿ ಇದ್ದದ್ದು, ನಾವು ಪ್ರಾಥಮಿಕ ಶಿಕ್ಷಣದಲ್ಲಿರುವಾಗ ನಾನು ಕೂಡ ಶಾಖೆಗೆ ಹೋಗ್ತಿದ್ದೆ. ಅಂಬಾನಗರ ಶಾಖೆ ನಮ್ದು ಬಹಳ ದೊಡ್ಡ ಶಾಖೆ, ಹೊಳೆಯಿತ್ಲು ವೈಗ ಬಜಾರಲ್ಲಿ ನಮ್ದು ಹೆಸರುವಾಸಿಯಾದ ಅಂಬಾನಗರ ಶಾಖೆ ಅಂತ. ಅದರ ಬಗ್ಗೆ ನನಗೆ ವ್ಯವಸ್ಥಿತವಾಗಿ ಗೊತ್ತಿದೆ. ಅದರಲ್ಲಿ BJP ಅವರು ಮಾತ್ರ ಅಲ್ಲ, ಕಾಂಗ್ರೆಸ್ ಅವರು ಕೂಡ ಖಂಡಿತ. ಯಾಕೆ RSSನ ಒಳ್ಳೆ ಗುಣವನ್ನು ನಾವು ಖಂಡಿತವಾಗಿ ಎಲ್ಲ ಕಡೆಯಲ್ಲಿ ನಾವು ಹೇಳ್ತಾ ಬರ್ತೇವೆ. ಯಾರು ಕೂಡ ನಾವೀಗ ನನಗೆ ಧೈರ್ಯದಿಂದ ಹೇಳ್ತಿದ್ದೇವೆ, RSSನ ಒಳ್ಳೆ ಶಿಸ್ತನ್ನು ನಾವು ಯಾಕೆ ಹೇಳ್ಬಾರ್ದು? ಹೇಳ್ತೇವೆ. ಅದರಲ್ಲಿ ಒಳ್ಳೆ ಶಿಸ್ತನ್ನು ಒಳ್ಳೆದಿದ್ರೆ ಒಳ್ಳೆದನ್ನೇ ಹೇಳ್ತೇವೆ, ಕೆಟ್ಟದನ್ನು ಹೇಳ್ತೇವೆ. RSSನ ಚಡ್ಡಿ ಏನ್ ಮಾಡಿದ್ರು ಸರ್? ಒಂದು ವಿಷಯದ ಬಗ್ಗೆ ಪ್ರತಿಭಟನೆ ಮಾಡುವಾಗ ಜನರ ಗಮನ ಸೆಳೆಯಬೇಕು. RSSನ ಸಿದ್ಧಾಂತ ಈಗ ತಪ್ಪಿ ಹೋಗಿದೆ, ಈ ವಿಷಯದಲ್ಲಿ ತಪ್ಪಿ ಹೋಗಿದೆ. ಶಿಕ್ಷಣ ನೀತಿಯಲ್ಲಿ ಕೆಲವೊಂದು ವಿಷಯವನ್ನು ಅವರು ಹಾಕ್ಲಿಕ್ಕೆ ನೋಡ್ತಾ ಇದ್ದಾರೆ. ಅದು RSSನ ಹೆಸರು ಅವರನ್ನು ವಿರೋಧ ಮಾಡಬೇಕಾದ್ರೆ ಸಾಂಕೇತಿಕವಾಗಿ ನಾವು ತಗೊಳ್ಳೇಬೇಕಾಗ್ತದೆ. ಸರ್, ಇಲ್ಲಿ ಇರುವಂತದ್ದು ಆಡಳಿತ ಪಕ್ಷ BJP ಇರುವಂತದ್ದು, ತಾವುಗಳು ಯಾಕೆ ಚಡ್ಡಿಯನ್ನು ಹೋಗಿ ಸುಟ್ಟಾಕಿದ್ರೆ ಗೊತ್ತಿಲ್ಲ. ನೇರವಾಗಿ ನಲ್ಲಪ್ಪಾಡ್ ಅವರು ಹೇಳ್ತಾರೆ, ನಾವು ಚಡ್ಡಿಯನ್ನು ಸುಟ್ಟು ಹಾಕ್ತೀವಿ, ಎಲ್ಲೆಲ್ಲಿ ಚಡ್ಡಿ ಇದೆ ನಾವು ರಾಜ್ಯಾದ್ಯಂತ ಚಡ್ಡಿಯನ್ನು ಸುಟ್ಟು ಹಾಕ್ತೀವಿ. BJP ಅವರು ಹೇಳಿ RSS ಬಿಟ್ಟು ನಾವಿಲ್ಲ ಅಂತ ಹೇಳಿ, RSSನ ನಮ್ಗೆ ಡೈರೆಕ್ಷನ್ ಇಲ್ಲ ಅಂತ ಹೇಳಿ ಅವ್ರ ಧೈರ್ಯದಲ್ಲಿ ಎದೆ ಮುಟ್ಟಿಕೊಂಡು ಹೇಳಿ. ನಾವು RSS ನಮಗೆ ಮಾರ್ಗದರ್ಶನವೇ, RSSನ ಡೈರೆಕ್ಷನ್ ಇಂದಲೇ ಬರುವುದಲ್ವಾ? ಈಗ ಪಠ್ಯ ಪುಸ್ತಕದಲ್ಲಿ ಏನೇನು ತೊಂದರೆಗಳಾಗಿದ್ದಾವೆ ಅದೆಲ್ಲ RSSನ ಡೈರೆಕ್ಷನ್ ಇಂದ ಬಂದದಲ್ವಾ? ಹಾಗಾದ್ರೆ ಸರ್ಕಾರವನ್ನು ದೂರ್ಬೇಕು, RSS ಅನ್ನು ದೂರ್ಬೇಕು ನಾವು? RSS ಆಡಳಿತ ಮಾಡ್ತಾ ಇದ್ದಾರೆ ತಾವು? ಖಂಡಿತವಾಗಿ 100% ರಾಷ್ಟ್ರೀಯ ಸ್ವಯಂ ಸೇವಕ ಖಂಡಿತವಾಗಿ ಮಾಡ್ತಾ ಇದ್ದಾರೆ, ಆಡಳಿತ ಮಾಡ್ತಾರೆ. ಸರ್, ಸತೀಶ್ ಪ್ರಭು ಅವರು ತಾವು ಉತ್ತರವನ್ನ ಕೊಡಬೇಕು. ಎಲ್ಲಿಂದ ಎಲ್ಲೆಲ್ಲಿಗೆ ಉತ್ತರ ಹೋಗ್ತಾ ಇರುವಂತದ್ದು ಜನರಿಗೆ ನನ್ನ ಮಾಹಿತಿಯನ್ನು ಪ್ರಾರಂಭದಲ್ಲಿ ಹೇಳಿರುವಂತದ್ದು ಬೌದ್ಧಿಕ ದಿವಾಳಿತನ. ನಾನು ಬೌದ್ಧಿಕ ದಿವಾಳಿತನ ಅಂತ ಹೇಳಿದ್ರು, ಅದಕ್ಕೆ ಉದಾಹರಣೆ ದಿನೇಶ್ ಅವರು ಕೊಟ್ಟರು. ಯಾವ ರೀತಿಯಲ್ಲಿ ಸೈದ್ಧಾಂತಿಕವಾಗಿ ವಿಷಯವನ್ನು ನಮಗೆ ಎದುರಿಸಲಿಕ್ಕೆ ಸಾಧ್ಯವಿಲ್ಲ, ಅದನ್ನು ಈ ರೀತಿ ಕೀಳು ಅಭಿರುಚಿಯ ಕಾರ್ಯಕ್ರಮದ ಮೂಲಕ ಹಮ್ಮಿಕೊಳ್ಳುವಂತಹದ್ದು. ಪ್ರತಿಭಟನೆಗೆ ನಮ್ಮ ವಿರೋಧ ಇಲ್ಲ, ಯಾವುದೇ ರೀತಿಯ ಪ್ರತಿಭಟನೆಗಳನ್ನು ನೀವು ಹಮ್ಮಿಕೊಳ್ಳಿ. ನೀವು ಅದನ್ನೇ ಪುನರಪಿ ಮಾಡ್ತಾ ಇದ್ದೀರಾ ಅದನ್ನೇ. ಯಾಕಂತ ಹೇಳಿದ್ರೆ ಎಲ್ಲಿಯವರೆಗೆ ಅರ್ಥ ಆಗೋದಿಲ್ವ ಎದುರಿನವರಿಗೆ ಅಷ್ಟು ಸಾರ ನಾವು ರಿಪೀಟ್ ಮಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ
ಈ ಬೌದ್ಧಿಕ ದಿವಾಳಿತನ ಇವತ್ತು ಆಗುವಂತಹ ವ್ಯವಸ್ಥೆಗಳು. ಯಾಕಂತ ಹೇಳಿದರೆ ಜನರಿಗೆ ಇವತ್ತು ಯಾವ ರೀತಿಯ ನಾವು ಮೆಸೇಜನ್ನು ಕೊಡ್ತಾ ಇದ್ದೀವಿ, ಯಾಕಂತ ಹೇಳಿದರೆ ಇವತ್ತು ಕಾರ್ಯಕ್ರಮದಲ್ಲಿರ್ಬೋದು ವೀಕ್ಷಕರು ಒಂದು ಒಳ್ಳೆಯ ವಿಷಯಗಳನ್ನು ಗ್ರಹಿಸಲಿಕ್ಕೆ ಅವರು ಉತ್ಸುಕರಾಗಿರ್ತಾರೆ. ಅದೇ ರೀತಿಯಲ್ಲಿ ರಾಜಕೀಯ ಪಕ್ಷದ ಮೇಲೆ ಪ್ರತಿಯೊಬ್ಬ ಪ್ರಜೆ ಕೂಡ ಒಂದು ವಿಶ್ವಾಸವನ್ನ ಮತ್ತು ಏನಾದ್ರೂ ಸಾಧನೆಗಳು ಆಗ್ಬೋದು ಅನ್ನುವಂತಹದ್ದು ನಿರೀಕ್ಷೆಯಲ್ಲಿ ಇರ್ತದೆ. ಅಲ್ಲ ಸರ್, ಬಿಜೆಪಿಯನ್ನು ಕಂಟ್ರೋಲ್ ಮಾಡ್ತಾ ಇದೆಯಾ RSS? ಭಾರತೀಯ ಜನತಾ ಪಾರ್ಟಿಯನ್ನು ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಂಟ್ರೋಲ್ ಮಾಡ್ತಾ ಇದೆ ಹೇಳುವಂತಹದ್ದು ಖಂಡಿತವಾಗಿಯೂ ಶತಮೂರ್ಖರು ಮಾತ್ರ ಇದನ್ನು ಹೇಳ್ಬೋದು. ಯಾಕಂತ ಹೇಳಿದ್ರೆ ಇವತ್ತು ದಿನೇಶ್ ಅವರು ಇವತ್ತು ಶಿಸ್ತನ್ನ ಸಂಯಮವನ್ನ ಅವರು ಪಡ್ಕೊಂಡಿರುವಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಅಂತ ಅವರು ಹೇಳಿದ್ರು. ಇದೆ ಅಂತ ಹೇಳ್ತಾ ಇದ್ದಾರೆ ನೇರವಾಗಿ. ಕೋಮುವಾದಕ್ಕೆ ಅವರದೇ ಆಗಿರ್ತಕ್ಕಂಥ ಅವರು ಡೆಫಿನಿಷನ್ ಕೊಟ್ರೆ ಕೋಮುವಾದಗಳು ವ್ಯತ್ಯಾಸ ಆಗೋದಿಲ್ಲ. ಒಬ್ಬ ಕುರುಡ ಆನೆಯನ್ನು ಯಾವ ರೀತಿಯಲ್ಲಿ ಅವನು ಎಕ್ಸ್ಪ್ಲೇನ್ ಮಾಡ್ತಾನೆ ಇದಕ್ಕೆ ಸ್ಪಷ್ಟವಾದ ಉದಾಹರಣೆ. ಕೋಮುವಾದ ಅಂದ್ರೆ ಏನು? ಯಾಕಂತ ಹೇಳಿದ್ರೆ ಇವತ್ತು ಈ ದೇಶಕ್ಕಾಗಿ ದುಡಿದಿರುವಂತಹ ಅಥವಾ ತ್ಯಾಗ ಮಾಡಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯನ್ನು ಪ್ರೀತಿಸಲಿಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಳಿಸ್ತದೆ, ಅವನ ಜಾತಿಯಿಂದ ಅಲ್ಲ. ಈ ದೇಶದಲ್ಲಿ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಹೋರಾಡಿದ ಅಸ್ಫಾಕ್ ಉಲ್ಲಾ ಖಾನನ್ನ ನಾವು ಗೌರವದಿಂದ ಕಾಣ್ತೀವಿ. ಈ ದೇಶದಲ್ಲಿ ಸೈನ್ಯದಲ್ಲಿ ಇದ್ದುಕೊಂಡು ಪರಮವೀರ ಚಕ್ರವನ್ನು ಪಡೆದಿರುವಂತಹ ಅಬ್ದುಲ್ ಹಮೀದ್ ಅವರನ್ನು ನಾವು ಗೌರವದಿಂದ ಕಾಣ್ತಾ ಇದ್ದೀವಿ. ಈ ದೇಶಕ್ಕಾಗಿ ತನ್ನ ಇಡೀ ಜೀವಿತವನ್ನೇ ಅದರ ತಾಂತ್ರಿಕ ನೈಪುಣ್ಯತೆಯನ್ನು ಕೊಟ್ಟಿರುವಂತಹ APJ ಅಬ್ದುಲ್ ಕಲಾಂ ಅವರನ್ನು ನಾವು ದಿನನಿತ್ಯ ಸ್ಮರಿಸ್ತೀವಿ. ಈ ದೇಶದ ಸಾಮರಸ್ಯಕ್ಕೆ ಕಾರಣವಾಗಿರುವ ಸಂತನಾಥ್ ಶಿಶುನಾಳ ಶರೀಫನ್ನು ನಾವು ಆರಾಧಿಸ್ತೀವಿ. ಈ ರೀತಿಯಲ್ಲಿ ಈ ದೇಶಕ್ಕೆ ಮಾಡಿರುವಂತಹ ಯಾವುದೇ ಜಾತಿಯವನು ಇರ್ಬೋದು ನಾವು ಅವರನ್ನು ಅಭಿನಂದಿಸ್ತೀವಿ. ಇಂಥವರನ್ನು ಅಭಿನಂದಿಸುವ ಒಂದೇ ಒಂದು ಕಾರ್ಯಕ್ರಮವನ್ನು ಕಾಂಗ್ರೆಸ್ನವರು ಹಮ್ಮಿಕೊಳ್ಳಿಲ್ಲ. ಯಾಕಂತ ಹೇಳಿದರೆ ಇವರಿಗೆ ಬೇಕಾಗಿರುವಂಥದ್ದು ದೇಶದ ಬಗ್ಗೆ ಇರುವಂತಹ ಅವರ ಕಾಳಜಿ ಅಲ್ಲ, ಬದಲಾಗಿ ಆ ಕೋಮುವಾದ ಅಂತದ್ದು ಏನು ಹೇಳಿದ್ರು ಆ ಕೋಮುವಾದ ಅವರಿಗೆ ಬೇಕಾಗಿರುವಂಥದ್ದು. ಈ ದೇಶಕ್ಕಾಗಿ ರಾಷ್ಟ್ರಕ್ಕಾಗಿ ಏನು ಮಾಡಿದ್ದಾರೆ, ಅವರ ಜಾತಿಯನ್ನು ಗುರುತಿಸುವ ಕೆಲಸಗಳನ್ನು ಮಾತ್ರ ಮಾಡ್ತಾ ಇದ್ದಾರೆ ಹೊರತು. ಯಾಕಂತ ಹೇಳಿದರೆ ಇವತ್ತು ಅನೇಕ ರೀತಿಯಲ್ಲಿ ಪ್ರತ್ಯೇಕತಾವಾದಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂತಹ ಅನೇಕ ವ್ಯಕ್ತಿಗಳನ್ನು ಬೆಂಬಲಿಸುವಂತಹ ಕೆಲಸ ಕಾರ್ಯಗಳನ್ನು ಇವತ್ತು ಕಾಂಗ್ರೆಸ್ ಮಾಡಿದೆ. ಜನರು ಪ್ರಜ್ಞಾವಂತರಿದ್ದಾರೆ, ಆದ್ರಿಂದ ಅವರು ಗಮನಿಸ್ತಾರೆ. ಮತ್ತು ಇವತ್ತಿನ ದಿನದಲ್ಲಿ ಎಷ್ಟು ಮೂರ್ಖತನದ ಅಂತ ಹೇಳಿದ್ರೆ, ಈ ಹಿಂದೆ ಟಾಪ್ ಇಂದ ಬಾಟಮ್ ವರೆಗೆ ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಗ್ರಾಮ ಮಟ್ಟದವರೆಗೆ ಕಾಂಗ್ರೆಸ್ ಇರುವಂತಹ ಸಂದರ್ಭದಲ್ಲಿ ರಾಷ್ಟ್ರೀಯ ಸಂಘದ ಮೇಲೆ ನಿರ್ಬಂಧವನ್ನು ಹೇರಿದ್ರು ಸಹ, ಅನೇಕ ದೋಷಾರೋಪಣೆ ಹಾಕಿದ್ರು ಸಹ ಜನ ನಂಬಲಿಲ್ಲ. ಇವತ್ತು ಈ ದೇಶದ ಪ್ರಧಾನಮಂತ್ರಿ ಇರ್ಬೋದು, ಈ ದೇಶದ ರಾಷ್ಟ್ರಪತಿ ಇರ್ಬೋದು, ಈ ದೇಶದ ಉಪರಾಷ್ಟ್ರಪತಿ ಇರ್ಬೋದು, 12ಕ್ಕೂ ಹೆಚ್ಚು ರಾಜ್ಯಗಳ ಮುಖ್ಯಮಂತ್ರಿಗಳಿರ್ಬೋದು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಅಂತೇಳಿ ಎದೆ ತಟ್ಟಿ ಹೇಳಿರುವಂತಹದ್ದು. ಇವತ್ತು ಒಳ್ಳೆಯ ಆಡಳಿತವನ್ನು ಸುಶಾಸನವನ್ನು ಕೊಡಲಿಕ್ಕೆ ಸಾಧ್ಯ ಆಗಿರುವಂತಹದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಕೊಟ್ಕೊಂಡಿರುವಂತಹ ಆ ಶಿಕ್ಷಣದಿಂದ ಅವರಿಗೆ ಸಾಧ್ಯ ಆಗಿರುವಂತಹದ್ದು. ಈ ದೇಶದಲ್ಲಿ ಅನೇಕ ಬೇರೆ ಬೇರೆ ಜಾತಿಯ ಬೇರೆ ಬೇರೆ ಮತದ ಪ್ರಜೆಗಳು ಇದ್ರೂ ಸಹ ಅವರೆಲ್ಲರಿಗೂ ನ್ಯಾಯ ದೊರಕಿಸಲಿಕ್ಕೆ ಸಾಧ್ಯವಾಗಿರುವಂತಹದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಅವನ ರಾಷ್ಟ್ರೀಯತೆ ಮತ್ತು ರಾಷ್ಟ್ರ ಪ್ರೇಮದ ವಿಷಯದಲ್ಲಿ ಅವರನ್ನು ಗೌರವಿಸುವಂಥ ಕಲಿಸಿರುವಂಥದ್ದು ಏನು ವಿಷಯಗಳಿದೆ, ಆದ್ರಿಂದ ಇವತ್ತು ಸುಶಾಸನ ಕೊಡಲಿಕ್ಕೆ ಸಾಧ್ಯ ಆಗಿರುವಂತಹದ್ದು. ಆದ್ರಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಮಗದೊಂದು ಪಾರ್ಟಿಗಳು ಇರ್ಬೋದು, ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಏನು ಪ್ರೇರಣೆ ಇದೆ ಮತ್ತು ಏನು ಸಿದ್ಧಾಂತಗಳಿದೆ ಇದನ್ನು ತನ್ನಲ್ಲೇ ಅಳವಡಿಸಿದಾಗ ಖಂಡಿತವಾಗಿ ಒಳ್ಳೆಯ ಆಡಳಿತವನ್ನು ಕೊಡಲಿಕ್ಕೆ ಸಾಧ್ಯ. ಇದನ್ನು ನಾನು ಹೇಳ್ತಾ ಇರುವಂತಹಲ್ಲ, ಈ ಹಿಂದೆ ಅನೇಕ ಕಾಂಗ್ರೆಸ್ ನಾಯಕರುಗಳು ಅದನ್ನು ಹೇಳಿರುವಂತಹದ್ದು. ಈ ಹಿಂದೆ ಕಾಂಗ್ರೆಸ್ ಆಡಳಿತ ಮಾಡಿರುವಂತಹ ಸಂದರ್ಭದಲ್ಲೂ ಸಹ ರಾಷ್ಟ್ರೀಯ ವಿಚಾರಗಳನ್ನು ಬಂದಿದಾಗ ನಾವು ಕಾಂಗ್ರೆಸ್ ಅನ್ನು ಬೆಂಬಲಿಸಿದ್ದೀವಿ, ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸಿದ್ದೀವಿ. ಓಕೆ, ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರ ಮಾತುಗಳು. ಬರ್ತೇನೆ, ಅನೇಕ ಪ್ರಶ್ನೆಗಳಿದೆ, ಜನರ ಕರೆಗಳಿವೆ. ಹಲೋ ಸರ್, ನಮಸ್ತೆ. RSS ಚಡ್ಡಿಯ ಬಗ್ಗೆ ಒಳ್ಳೆಯ ಗೌರವ ಅಭಿಮಾನ ಅದು ದೇಶದ ಘನತೆಯನ್ನು ಹೆಚ್ಚು ಮಾಡಿಕೊಟ್ಟಿದೆ. ಅದರ ಬಗ್ಗೆ ಎರಡು ಮಾತಿಲ್ಲ. ಮತ್ತೆ ಅದೆಲ್ಲ ಮಾತಾಡಬೇಕಾದ್ರೆ ಈ ಕುರುಡರು ಆನೆಯನ್ನು ನೋಡಿ ಮಾತಾಡಿದಾಗೆ ಆಗಿದೆ. ಅದರ ಬಗ್ಗೆ ನಾನು ಹೆಚ್ಚು ತಲೆ ಕಳಿಸ್ಕೊಳ್ಳಿಕ್ಕೆ ಹೋಗಲ್ಲ, ಯಾಕಂದ್ರೆ ಸತ್ಯ ಏನಂತ ಜನರಿಗೆ ಗೊತ್ತಿದೆ. ಮತ್ತೆ ಚಡ್ಡಿಯ ವಿಚಾರದಿಂದಾಗಿ ಈ ಚಡ್ಡಿಯನ್ನು ಉತ್ಪಾದಿಸುವ ನೇಕಾರಿಕನ್ನು ಒಂದು ರೀತಿಯಲ್ಲಿ ಅವಮಾನ ಮಾಡಿದಾಗೆ ಆಗಿದೆ. ಆಯ್ತಾ? ಇನ್ನು ವಿಧಾನಸೌಧದಲ್ಲಿ ಇದೇ ಸಿದ್ದರಾಮಯ್ಯನವರು ಎದ್ದು ನಿಂತಾಗ ಲುಂಗಿ ಜಾರಿದಾಗ ಇದೇ ಚಡ್ಡಿ ಇವರ ಮಾನ ಮರ್ಯಾದೆಯನ್ನು ಕಾಪಾಡಿತಲ್ಲ ಅಲ್ವಾ? ಇನ್ನು ಚಡ್ಡಿ ಇದು ಕಾಪಾಡಿದ ಚಡ್ಡಿ ಅನ್ನೋದು ನೆನಪಿರ್ಬೇಕು. ಮತ್ತೆ ಸಿದ್ದರಾಮಯ್ಯನವರು ಭೌತಿಕ ದಿವಾಳತನದಿಂದಾಗಿ ಮತ್ತೆ ಕಾಂಗ್ರೆಸ್ನ
ಕೀಳು ಮಟ್ಟದ ಅಭಿರುಚಿಯಿಂದಾಗಿ ರಾಜ್ಯದ ಜನತೆಯ ಮುಂದೆ ಅವರು ಬೆತ್ತಲಾಗಿದ್ದಾರೆ ಆಲ್ರೆಡಿ. Okay. ಎಲ್ಲಾ ಚಡ್ಡಿಗಳನ್ನು ಸುಡುವ ಇವರು ಅಭಿಯಾನವನ್ನು ಶುರು ಮಾಡಿದ್ರೆ ಸಿದ್ದರಾಮಯ್ಯರಿಗೆ ಹಾಕೊಳ್ಳಿಕ್ಕೆ ಚಡ್ಡಿಯಲ್ಲಿಂದ ಸಿಗುತ್ತೆ ಅನ್ನೋದನ್ನು ಅವರು ಪ್ರಶ್ನೆ ಮಾಡ್ಕೋಬೇಕು. ಓಕೆ ಓಕೆ ಎಸ್ ಸರ್ ಎಸ್ ಸರ್ ಥ್ಯಾಂಕ್ ಯು. ಮತ್ತೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ ಎಸ್, ಕರೆ ಕಟ್ ಆಗಿದೆ. ದಯಮಾಡಿ ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ. ಎಸ್ ಸರ್, ಸಂಜಯ್ ಪ್ರಭು ಅವರು ತಮ್ಗೆ ಮಾರ್ಗದರ್ಶನ ಅಥವಾ ತಮ್ಮನ್ನ ಕಂಟ್ರೋಲ್ ಮಾಡ್ತಾ ಇರುವಂತದ್ದು RSS, ಹಾಗೆ ತಮ್ಗಳ ಮೇಲಿನ ಕೋಪವನ್ನ ಅವರುಗಳು RSS ಮೇಲೆ ತೀರಿಸಿಕೊಂಡಿದ್ದಾರೆ ಅನ್ನುವಂತಹ ವಿಚಾರ. ಎಸ್ ಸರ್, ಏನ್ ಹೇಳ್ತೀವಿ? ನೋಡಿ, ಸಿದ್ದರಾಮಯ್ಯ ಇಲ್ಲಿ ವಿಪರ್ಯಾಸ ಏನಂತ ಹೇಳಿದ್ರೆ ಪಠ್ಯ ಪುಸ್ತಕ ಪರಿಷ್ಕರಣಾ ವಿವಾದ ಇಲ್ಲಿ ಬಂದು ತಲುಪುತ್ತಾ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ತಾವು ಆಡಳಿತದಲ್ಲಿರುವಂತ ತಮ್ಮ ಸರ್ಕಾರ ಇರುವಂತದ್ದು, ಅಂದ್ರೆ ಯಾಕೆ RSS ಬರುತ್ತೆ, ಯಾಕೆ ಚಡ್ಡಿಯ ವಿಚಾರ ಬರುತ್ತೆ ಅನ್ನೋ ಪ್ರಶ್ನೆ ಗೊತ್ತಿಲ್ಲ. ಏನ್ ಕಾರಣ? ನೋಡಿ, ಸಿದ್ದರಾಮಯ್ಯ ಅವರು ಏನು ಹೇಳಿದ್ದು, ನಮ್ಮ ಆದ್ಯ ಸರಸಂಘ ಚಾಲಕರದ್ದು ಹೆಡ್ಗೇವಾರ್ ಅವರದ್ದು ಪಠ್ಯ ಪುಸ್ತಕಕ್ಕೆ ಬಂದ ಕೂಡಲೇ ಇವರಿಗೊಂದು ತಲೆ ಬಿಸಿ ಶುರುವಾದದ್ದು. ಎಸ್, ಇವರಿಗೆ ಬೇರೆ ಏನಿಲ್ಲ. ಯಾಕಂತ ಕೇಳಿದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆ ಮಾಡಿದವರದ್ದು ಪಠ್ಯ ಪುಸ್ತಕದಲ್ಲಿ ಬರುವುದಕ್ಕೆ ಇವರದ್ದು ಯಾಕೆ ವಿರೋಧ ಅಂತ ನಮಗೆ ಗೊತ್ತಿಲ್ಲ. ಒಂದು. ಎರಡನೇದ್ದು ಪಾಯಿಂಟ್ ಏನಂದ್ರೆ, ಇಡೀ ಕಾಂಗ್ರೆಸ್ ನಲ್ಲಿ ಸಹ ನೋಡಿ ನೀವು, ಇಷ್ಟು ಲೀಡರ್ ಇದ್ರೆ ಸಮೇತ ಸಿದ್ದರಾಮಯ್ಯರೊಬ್ಬರೇ ಮಾತಾಡ್ತಾ ಇದ್ದದ್ದು. ಈ ಸಂಘದ ಬಗ್ಗೆ ವಿರೋಧ ಪಡಿಸಿದ್ದು ಸಿದ್ದರಾಮಯ್ಯರೇ. ಈಗ ಬೇರೆಯವರು ಅಷ್ಟು ಮಾತಾಡುದಿಲ್ಲ. ಈಗ ನಳಪಾಡನ್ನು ಎದುರು ಹಾಕಿದ್ರು NSU ಐತಂತ. ಯಾಕಂದ್ರೆ ಅವನಿಗೆ ಪಾಪ ಎಂತದ್ದು ಗೊತ್ತಿಲ್ಲ, ಸಂಘ ಅಂದ್ರೆ ಅಂತ ಗೊತ್ತಿಲ್ಲ, RSS ಅಂದ್ರೆ ಇವರು ಹೇಳಿದ್ರು ಚೇಟಿಪುರ ಸುಟ್ಟು ಬಾಮಾರೆ ಅಂತ ಹೇಳಿದ್ರು. ಯಾಕಂದ್ರೆ ಮುಂದೆ ನಿಮಗೆ ಚಾನ್ಸ್ ಉಂಟು ಏನಾದ್ರು ಹೇಳಿದ್ರು. ಅವ ಎಂತ ಹೇಳಿದ, ತಾಲೂಕಿಗೆ ಹೋಗ್ತೇನೆ, ಜಿಲ್ಲೆಗೆ ಹೋಗ್ತೇನೆ ಅಂದ್ರೆ ಅದು ಅವರ ಇಮ್ಮೆಚುರಿಟಿ. ಒಬ್ಬ NSU ಪ್ರೆಸಿಡೆಂಟ್ ಹೇಗೆ ಮಾತಾಡಬೇಕು ಏನಂತ ಅವರಿಗೆ ಗೊತ್ತಿಲ್ಲ. ಇಲ್ಲಿ ಸಿದ್ದರಾಮಯ್ಯ ಇರೋದು ಇವತ್ತು ಗೋಲ್ ಏನಂತ ಕೇಳಿದ್ರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಏನು ಗೊತ್ತಿಲ್ಲ. ಬೇರೆಲ್ಲ ಕಾಂಗ್ರೆಸ್ನವ್ರಿಗೆ ಗೊತ್ತುಂಟು. ಈಗ ಇವರು ಕುಂಪಲ್ ಅವರು ಹೇಳಿದಾಗೆ ಬೇರೆಯವರಿಗೆ ಗೊತ್ತುಂಟು, ಬೇರೆಯವರು ಏನೂ ಮಾತಾಡ್ತಾ ಇಲ್ಲ. ಈಗ ನೋಡಿ ನೀವು, ಸಿದ್ದರಾಮಯ್ಯರು ಒಂದು 90% ಮಾತಾಡಿದ್ರೆ 10% ಮಾತಾಡ್ಲಿಕ್ಕೆ ಸಹ ಹೆದರುತ್ತಾರೆ. ಯಾಕಂದ್ರೆ ಅವರಿಗೆ ಶಿಸ್ತು ಮತ್ತೆ ಸಂಘ ಏನು ಮಾಡಿದೆ ಅಂತ ಗೊತ್ತುಂಟು. ಪಠ್ಯ ಪುಸ್ತಕ ಬೇಕಾ, ಅವರು ಪಠ್ಯ ಪುಸ್ತಕದನ್ನು ನೇರವಾಗಿ ಭಾರತೀಯ ಜನತಾ ಪಾರ್ಟಿದ್ದೇ ಮಾತಾಡ್ಲಿ. ಯಾಕೆ ನೀವು ಹೆಡ್ಗೇವಾರಿದ್ದು ಹಾಕಿದ್ರಿ, ಯಾಕೆ ಅಂತ ಕೇಳಿದ್ರಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಾಗ್ಪುರದಿಂದ ಪಠ್ಯ ಪುಸ್ತಕ ರೆಡಿ ಆಗ್ತಾ ಉಂಟು. ನಾಗ್ಪುರದಿಂದಲೂ ರೆಡಿ ಆಗ್ಬೋದು, ಬನಾರಸ್ಸಿಂದಲೂ ರೆಡಿ ಆಗ್ಬೋದು, ಎಲ್ಲಿಂದಲೂ ರೆಡಿ ಆಗ್ಬೋದು. ಒಳ್ಳೆ ವಿಷಯಗಳು, ಒಳ್ಳೆ ವಿಷಯ. ಈಗ ತ್ಯಾತ್ಯ ಟೋಪಿ ಸ್ವಾತಂತ್ರ್ಯ ಯೋಧ ಅಂತ ನಾವು ಹೇಳ್ತೇವೆ, ಇವರೇ ಬ್ರಿಟಿಷ್ ಅವರನ್ನು ಟೆರರಿಸ್ಟ್ ಹೇಳ್ತಿದ್ರು. ತ್ಯಾತ್ಯ ಟೋಪಿ ನಮ್ಗೆ ಸ್ವಾತಂತ್ರ್ಯ ಯೋಧ. ಹಾಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹೆಡ್ಗೇವಾರ್ ಇರ್ಬೋದು, ನಮ್ಮ ಗುರೂಜಿ ಇರ್ಬೋದು, ಯಾರದ್ದು ಸಹ ಪಠ್ಯ ಪುಸ್ತಕದಲ್ಲಿ ಮಕ್ಕಳು ಕಲಿಬಾರ್ದು. ಯಾರು ಟಿಪ್ಪು ಸುಲ್ತಾನ್ ಮತ್ತೆ ಹೈದರಾಲಿ ಇದ್ದೇ ಕಲಿತಾ ಇರ್ಬೇಕಾ? ಅದನ್ನ ಹೇಳ್ಬೋದಲ್ಲ ಸಿದ್ದರಾಮಯ್ಯರು. ಹೈದರಾಬಾದ್ ಇವರು ಗಜ್ನಿ ಮೊಹಮ್ಮದ್, ಗೋರಿ ಮೊಹಮ್ಮದ್ ಇದೆಲ್ಲ ತೆಗೀರಿ ಅಂತ ಹೇಳ್ಬೋದಿಲ್ಲ. ಇವರು ಹೆಡ್ಗೇವಾರ್ ಇದ್ದು ಮಾತಾಡುವಾಗ ಅದು ಯಾಕೆ ಮಾತಾಡುದಿಲ್ಲ? ಇವರಿಗೆ ತಾಕತ್ತಿದ್ರೆ ಮಾತಾಡ್ಬೋದಿತ್ತಲ್ಲ ಮರ್ರೆ. ಇವರಿಗೆ ಎಂತ ಪ್ರೇಮ? ಈಗ ಟಿಪ್ಪು ಸುಲ್ತಾನ್ ಮೇಲೆ ಏನು ಅವರಿಗೆ ಭಾರಿ ಪ್ರೇಮ? ಅದನ್ನೆಲ್ಲ ಮಾತಾಡ್ಲಿಲ್ಲ. ಯಾಕೆ ಮಾತಾಡುದಿಲ್ಲ ಅಂತ ಕೇಳಿದ್ರೆ, ಓಲೈಕೆ ಮಾಡ್ಲಿಕ್ಕೆ ಒದ್ದಾಡ್ತಿದ್ದಾರೆ ಅವರು. ಮುಸ್ಲಿಮರನ್ನು ಓಲೈಕೆ ಮಾಡಬೇಕು, ನನಗೆ ಓಟ್ ಬರಬೇಕು, ಅದು ಬರಬೇಕು ಅಂತೆಲ್ಲ ಮಾಡ್ತಾ ಇದ್ದಾರೆ. ಈಗ ಅವರಿಗೆ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಪ್ರತಿಭಟನೆ ಮಾಡೋದಾದ್ರೆ ಬೇಕಾದಷ್ಟು ಐಟಮ್ ಉಂಟ್ರಿ ಅವ್ರ ಹತ್ರ. ಅವರಿಗೆ ಯಾವ ಐಟಮು ಕಾಣುದಿಲ್ಲ. RSS ಒಂದೇ ರಾತ್ರಿ ನಿದ್ರೆಯಲ್ಲಿ ಕಾಣುದು. ಈಗ ಅವರೊಂದು ಸ್ಟ್ರಾಂಗ್ ಆಗಿ ಭಾರತೀಯ ಜನತಾ ಪಾರ್ಟಿ ಸ್ಟ್ರಾಂಗ್ ಆಗ್ತಾ ಉಂಟು. RSS ಅನ್ನು ಏನಾದ್ರು ಹೊಡೆದ್ರೆ ಭಾರತೀಯ ಜನತಾ ಪಾರ್ಟಿ ಇರಬಹುದು ಅಂತ ಹೇಳಿ ಸಿದ್ದರಾಮಯ್ಯರಿಗೆ ಕಾಣ್ತಾ ಉಂಟು. ಹಾಗಾಗಿ ಅವರದ್ದು ಒಂದೇ ಟಾರ್ಗೆಟ್ ಅಲ್ಲ, ಒಂದೇ ಟಾರ್ಗೆಟ್. ಅದಕ್ಕೆ ನಾವು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅವರು ಸಮಾಜವಾದಿಯ ಮಂಚ, ಅವರು ಕಾಂಗ್ರೆಸ್ನ ಮಂಚವೂ ಅಲ್ಲ. ಇಲ್ಲಿಯೂ ಬಂದ ಈಗ ಹೇಳಿದ್ರಿ ತುಂಬಾ ವಿಚಾರಗಳಿವೆ ತಮ್ಮನ್ನ ಟಾರ್ಗೆಟ್ ಮಾಡೋದಕ್ಕೆ. ಮಾಡ್ಬೇಕಾದ್ರೆ ಪಠ್ಯ ಪುಸ್ತಕದ್ದು ಮಾತಾಡುವಾಗ ಅವರು ಭಾರತೀಯ ಜನತಾ ಪಾರ್ಟಿ ಮತ್ತೆ ಶಿಕ್ಷಣ ಸಚಿವರದ್ದು ಎಲ್ಲ ಮಾತಾಡ್ಬೋದಿತ್ತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಮಾತಾಡ್ಬೇಕಂತ ಇರ್ಲಿಲ್ಲ. ಯಾವ ವಿಚಾರವನ್ನು ಯಾವುದೇ ಹೇಳ್ಬೋದಿತ್ತು. ಹೆಡ್ಗೇವಾರನ್ನು ಹಾಕಿದ್ದಕ್ಕೆ ಬಿಜೆಪಿಗೆ ಹೇಳ್ಬೋದಿತ್ತು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ದೊಡ್ಡ ಮಟ್ಟದ್ದು ಚರ್ಚೆ ಅವರಿಗೆ ಹೇಳ್ಬೋದಿತ್ತಲ್ಲ. ಯಾರಿಗೆ ಈಗ ನೋಡಿ, ಶಿಕ್ಷಣದ ಬಗ್ಗೆ ಅವರಿಗೆ ಭಾರಿ ಬೇಜಾರ ಬಂತು, ಇದು ಬಂತು ಅದು ಬಂತು ಅಂತ ಆದ್ರೆ ನೇರ ಬಿಜೆಪಿಗೆ ಮಾತಾಡ್ಲಿರಿ. ಬಿಜೆಪಿ ಇತ್ತಲ್ಲ, ಅದಕ್ಕೊಂದು ಕಮಿಟಿ ಮಾಡಿದೆ ಅಲ್ಲ, ಆ ಕಮಿಟಿ ಮೇಲೆ ಮಾತಾಡ್ಬೋದಲ್ಲ. ಈಗ ಅವರು RSS ಅನ್ನು ಯಾಕೆ ಹುಡುಕಿದ್ದು? ಯಾಕಂದ್ರೆ ಅವರಿಗೆ ಈಗ ಒಂದು ಮನಸ್ಸಿಗೆ ಏನ್ ಬಂದಿದೆ ಅಂತ ಕೇಳಿದ್ರೆ, RSS ಎಷ್ಟು ಸ್ಟ್ರಾಂಗ್ ಆಗ್ತದೆ ಅಷ್ಟು ನಮ್ಗೆ ತೊಂದರೆ ಅಂತ ಬಂದಿದೆ. ಖಂಡಿತವಾಗಿ ಪ್ರಶ್ನೆ ಮಾಡಬಹುದಿತ್ತು. ಯಾಕಂದ್ರೆ RSS ನ ಚಡ್ಡಿ ಸುಟ್ಟಾಕ್ಲಿಕ್ಕೆ ಇವರೇ ಹೇಳ್ತಾರೆ ತುಂಬಾ ವಿಷಯ ಇದೆ ಅಂತ. ಆದ್ರೆ ನಮಗೆ ಅದರಲ್ಲಿ ಗೊತ್ತಾಗ್ತದೆ ತುಂಬಾ ತಪ್ಪು ಮಾಡ್ತಿದ್ದಾರೆ. ಪಠ್ಯ ಪುಸ್ತಕದಲ್ಲಿ ಬ್ರಹ್ಮಶ್ರೀ ನಾರಾಯಣ್ ಗುರು ಆಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು, ಕುವೆಂಪು ತುಂಬಾ ತಪ್ಪುಗಳನ್ನು ಮಾಡಿದ್ದಾರೆ. ಈ ವಿಷಯದಿಂದ ಬಂದಂತದ್ದು. ಆದ್ರೆ ಇಲ್ಲಿ
ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಅನ್ಯಾಯ ಆದದ್ದು ಇಲ್ಲಿ ಎಲ್ಲೂ ಕಾಣ್ತಾ ಇಲ್ಲ, ಇಲ್ಲಿ ಎಲ್ಲೂ ಕಾಣ್ತಾ ಇಲ್ಲ. ಈ ಚಡ್ಡಿ ವಿಷಯ ಅನ್ನೋದು ದೊಡ್ಡದ ವಿಷಯ ಮಾಡಿಕೊಂಡು ಈ ಚಿಂತಕರ ವಿಷಯ, ಸಮಾಜ ಸುಧಾರಕರ ಯಾರು ಇದ್ದಾರೆ, ಸುಧಾರಣೆ ತಂದವರ ವಿಷಯ ಇದೆ ಅದನ್ನು ಮರೆ ಮಾಡ್ತಾ ಇದ್ದಾರೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಅಂಬೇಡ್ಕರ್ ಅವರ ವಿಚಾರ ತುಂಬಾ ವಿಷಯ ಇದೆ, ಬ್ರಹ್ಮಶ್ರೀ ನಾರಾಯಣ ಗುರುಗಳ ವಿಚಾರ ಅಲ್ವಾ, ಬಹಳ ವಿಚಾರಗಳಿವೆ. ಅದನ್ನ ಬಿಟ್ಟು ಚಡ್ಡಿಯ ಹಿಂದೆ ಯಾಕೆ ಸರ್ ತಾವುಗಳು ಹೋಗ್ರಿ? ಯಾರು ತಾವುಗಳು ಯಾಕೆ ಚಡ್ಡಿ ಹಿಂದೆ ಹೋಗುದು? ಅಲ್ಲ, ಅದನ್ನೆಲ್ಲ ತೆಗಿಲಿಕ್ಕೆ ಅದನ್ನ ಎಷ್ಟು ಜನರು ಮಾತಾಡಿದ್ರಿ ಸರ್? ಅದಕ್ಕೆ ವಿಚಾರವಾಗಿ ತಾವುಗಳು ಎಷ್ಟು ಮಾತಾಡಿದ್ರಿ? ತಮ್ಗಳಿಗೆ ಕಣ್ಣಿಗೆ ಬಿದ್ದಿರುವಂತದ್ದೇ ಚಡ್ಡಿ, ಅದನ್ನ ಸುಟ್ಟಾಕ್ಲಿಕ್ಕೆ ಹೋಗ್ತಾ ಇದ್ದೀರಾ ತಾವುಗಳು. ಈ ವಿಚಾರ ತಮ್ಗಳಿಗೆ ಗಣನೆಗೆ ಬರಲಿಲ್ಲ, ತಮ್ಮ ಪರಿಗಣನೆಗೆ ಈ ವಿಚಾರ ತಮ್ಗಳಿಗೆ ಕಾಣಲಿಲ್ಲ. ಅಂಬೇಡ್ಕರ್ ಅವರ ವಿಚಾರ ಕಾಣಲಿಲ್ಲ, ನಾರಾಯಣ ಗುರುಗಳ ವಿಚಾರ ಕಾಣಲಿಲ್ಲ, ತಮ್ಗಳಿಗೆ ಕಂಡಿದ್ದು ಚಡ್ಡಿ ಮಾತ್ರ. ಇಲ್ಲಿ ಪೊಲಿಟಿಕಲ್ ಆಗಿ ಪ್ರತಿ ಹಂತದಲ್ಲಿ ಹೇಳ್ತಾ ಬರ್ತಾ ಇದ್ದೇವೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಅದೊಂದು ಸಂದೇಶವನ್ನು ಯಾರು ಹೇಳಿದ್ರಿ, ಎಷ್ಟು ಪ್ರತಿಭಟನೆ ಮಾಡಿದ್ರಿ? ತುಂಬಾ ಸರಿ ಹೇಳಿದ್ರಿ. ಯಾರು ಹೇಳಿದ್ರಿ, ಎಷ್ಟು ಪ್ರತಿಭಟನೆ ಪ್ರತಿಭಟನೆ ಮಾಡಿದ್ರೆ ಆ ವಿಷಯಕ್ಕಾಗಿ, ವಿಚಾರವಾಗಿ ಎಲ್ಲ ವಿಷಯದಕ್ಕೆ ಅವ್ರು ನೇರವಾಗಿ ಚಡ್ಡಿಯನ್ನು ಆ ವಿಷಯವನ್ನು ಇಟ್ಕೊಂಡೇ ಪ್ರತಿಭಟನೆ ಮಾಡಿದ್ವಿ. ಚಡ್ಡಿಯನ್ನ ಇಟ್ಕೊಂಡು ಪ್ರತಿಭಟನೆ ಮಾಡಿದ್ವಿ ನಾವು. ಓಕೆ, RSS ನವರ ನಿರ್ದೇಶನ ಈ ರೀತಿ ಇದೆ ಅಂತ ಹೇಳಿ ನಾವು ಪ್ರತಿಭಟನೆ ಮಾಡಿದ್ದು ಅದೇ ವಿಷಯದಲ್ಲಿ. ಇವರು ಮಾತ್ರ ಅದನ್ನು ಹೈಲೈಟ್ ಮಾಡಿದ್ದು ಚಡ್ಡಿಯನ್ನು, ಚಡ್ಡಿ ಒತ್ತಿಸಿದ್ದನ್ನು. ಈಗ ಸಂಘಟನೆಯವರು ಕೂಡ ಅದನ್ನೇ ಹೈಲೈಟ್ ಮಾಡ್ತಿದ್ದಾರೆ. ಯಾಕೆ ಇಲ್ಲಿ ಬಸವಣ್ಣನವರ ಮೋಸದ ಅವರ ವಚನವನ್ನು ಲೋಪಾದದನ್ನು ಕಾಣಬಾರ್ದು, ನಾರಾಯಣ ಗುರುಗಳ ವಿಷಯ ಲೋಪಾದ ಕಾಣಬಾರ್ದು, ಅಂಬೇಡ್ಕರ್ ವಿಷಯ ಲೋಪಾದ ಕಾಣಬಾರ್ದು, ಜನರಿಗೆ ಇಂತಹ ವಿಷಯ ಲೋಪ ಕಾಣಬಾರ್ದು ಅಂತ ಹೇಳಿ ಈ ವಿಷಯವನ್ನು ಹೈಲೈಟ್ ಮಾಡ್ತಿದ್ದಾರೆ. ಈ ವಿಷಯ ಹೈಲೈಟ್ ಆಗ್ಬೇಕು. ಯಾವುದು ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಜನರಿಗೆ ಯಾವ ವಿಷಯ ತಿಳಿಬೇಕಾ ಆ ವಿಷಯ. ಸರ್ ಬಹುಶಃ ನಾನು ನೋಡಿರುವಂತಹ ಕೆಲವು ಪ್ರತಿಭಟನೆಗಳಲ್ಲಿ ನಲಪಾಡ್ ಅವರು ಹೇಳಿದ್ರು, ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ, ಇಡೀ ರಾಜ್ಯಾದ್ಯಂತ ಸುತ್ತ ಹಾಕಿ ನಾವು ಚಡ್ಡಿ ಅವರೊಬ್ರು ಬಾಯಿಂದ ಆದ್ರೂ ಬ್ರಹ್ಮಶ್ರೀ ನಾರಾಯಣ ಗುರುಗಳ ವಿಚಾರ ಬಂತ ವಿಚಾರದ ಬಗ್ಗೆ ಅಲ್ಲ, ತಾವು ಹೇಳೋದಕ್ಕೂ ಕೂಡ ಅವರುಗಳು ಹೇಳ್ತಾ ಇದ್ರೆ ಎಲ್ಲಿಂದ ಪ್ರಾರಂಭ ಆಗಿರುತ್ತೆ? ತಾವು ಹೇಳಿಲ್ಲ, ಇವತ್ತು ಕೂಡ ಹೇಳಿದ್ದಾರೆ, ಇವತ್ತು ಕೂಡ ಸಿದ್ದರಾಮಯ್ಯ ಹೇಳಿದ್ದಾರೆ, ನಿನ್ನೆ ಕೂಡ ಹೇಳಿದ್ದಾರೆ, ದಿನಾ ಪತ್ರಿಕೆಯಲ್ಲಿ ಬರ್ತಾ ಇದೆ. ಪ್ರತಿಯೊಂದು ವಿಚಾರವನ್ನ ಪ್ರೆಸ್ ಮಾಡಿ ಬೆಳಕು ಚೆಲ್ಲುವಂತಹ ರೀತಿಯಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ಅಲ್ಲಿ ಕಾಣ್ತಾ ಇರುವಂತಹ ಚಡ್ಡಿಯ ವಿಚಾರ ಬಿಟ್ಟರು ಅಲ್ಲಿ ಬ್ರಹ್ಮಶ್ರೀ ನಾರಾಯಣ ವಿಷಯ ಬಂದದ್ದೇ ಅದಕ್ಕಾಗಿ. ಅಂಬೇಡ್ಕರ್ ಅವರ ಪರ್ಟಿಕ್ಯುಲರ್ ಒಂದು ವಿಚಾರವನ್ನ ಬೆಳಕು ಚೆಲ್ಲಬೇಕಲ್ಲ ಸರ್? ಹೌದು, ಆ ವಿಚಾರವನ್ನ ಬೆಳಕು ಚೆಲ್ಲುವಂತದ್ದು ಬಿಟ್ಟು ಈ ವಿಚಾರವನ್ನ ಮಾತ್ರ ಹೈಲೈಟ್ ಮಾಡ್ತಾ ಇದ್ದಾರೆ. ಈಗ ಹೆಗಡೆ ಅವರು ಯಾರು? ಯಾರು? RSS ಮುಖ್ಯಸ್ಥ. ಇವರ ವಿಷಯ ಯಾಕೆ ಬಂತು? ಬ್ರಹ್ಮಶ್ರೀ ನಾರಾಯಣ ಗುರುಗಳ ವಿಷಯವನ್ನು ತೆಗೆದು ಈ ವಿಷಯವನ್ನು ಅಲ್ಲಿ ಅಳವಡಿಸುವಾಗ RSS ಬಂದೇ ಬರುತ್ತೆ, ಖಂಡಿತ ಬಂದೇ ಬರುತ್ತೆ. ಇವತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನ ಪ್ರತಿನಿತ್ಯವೂ ಸ್ಮರಣೆ ಮಾಡುವಂತ ಸಂಘಟನೆ ಇದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಪ್ರತಿನಿತ್ಯ ನಮ್ಮ ದಿನೇಶ್ ಅವರು ನಮ್ಮ ಸ್ವಯಂ ಸೇವಕರು ಆಗಿದ್ದ ಕಾರಣ ಅವ್ರಿಗೆ ಗೊತ್ತಿದೆ ನಾನು ತಿಳ್ಕೊಳ್ತೇನೆ. ಮಹಾತ್ಮ ಫುಲೆ ಅವರು ಇರ್ಬೋದು, ಬ್ರಹ್ಮಶ್ರೀ ನಾರಾಯಣ ಗುರುಗಳು ಇರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಇರ್ಬೋದು, ಈ ರೀತಿಯ ಪ್ರತಿಯೊಬ್ಬ ಸಮಾಜ ಸೇವಕರಲ್ಲಿ ಅವರಲ್ಲಿರುವಂತಹ ದಾರ್ಶನಿಕತ್ವವನ್ನು ಗುರುತಿಸಿಕೊಂಡು ನೀವು ಮಾತಾಡಿದ್ರೆ ಒಂದು ಸೌಜನ್ಯತೆಯನ್ನು ಕಲ್ತುಕೊಳ್ಳಿ ಕನಿಷ್ಠ. ಆಯ್ತಾಯ್ತು, ಮಾತಾಡಿ. ನಾನು ಈ ರೀತಿಯ ಪ್ರಾತಸ್ಮರಣೆಯ ಮುಖಾಂತರ ಪ್ರತಿನಿತ್ಯ ನಾವು ಅವರನ್ನ ಗೌರವಿಸುವಂಥದ್ದಿದೆ ರಾಷ್ಟ್ರೀಯ ಸೇವಾ ಸಂಘದಲ್ಲಿ. ಇದಕ್ಕೆ ವ್ಯತಿರಿಕ್ತವಾಗಿ ಅನೇಕ ಸಂದರ್ಭಗಳಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅನ್ನ ಈ ದೇಶದಲ್ಲಿ ಮೂಲೆಗುಂಪು ಮಾಡಿರುವಂತಹದ್ದು ಕಾಂಗ್ರೆಸ್. 1953ರಲ್ಲಿ ಮತ್ತು 56 ಎರಡು ಬಾರಿ ಅವರು ಈ ದೇಶದ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದಾಗ ಅವರನ್ನು ಸೋಲಿಸುವಂತ ಕಾಂಗ್ರೆಸ್ ಅನ್ನುವಂಥದ್ದು ಈ ದೇಶದ ಇತಿಹಾಸ ಹೇಳ್ತದೆ. ಅವರಿಗೆ ನೆಹರೂರವರಿಗೆ, ಇಂದಿರಾ ಗಾಂಧಿ ಅವರಿಗೆ, ರಾಜೀವ್ ಗಾಂಧಿ ಅವರಿಗೆ ಭಾರತ ರತ್ನ ಕೊಡ್ಲಿಕ್ಕೆ ಉತ್ಸುಕವಾಗಿರುವ ಕಾಂಗ್ರೆಸ್ ಭಾರತ ರತ್ನ ಪ್ರಶಸ್ತಿಯನ್ನು BR ಅಂಬೇಡ್ಕರ್ ಅವರಿಗೆ ಯಾಕೆ ಕೊಟ್ಟಿಲ್ಲ? ಗೌರವದ ಬಗ್ಗೆ ಮಾತು ಕೊಡ್ತಾ ಹೇಳುವಂತದ್ದು ನಿಮ್ಮ ಒಳ್ಳೆಯ ವಿಷಯಗಳನ್ನು ಹೇಳೋದಕ್ಕೋಸ್ಕರ ಇನ್ನೊಬ್ಬರನ್ನ ತಗೊಳ್ಳುವಂತ ಕೆಲಸ ಕಾರ್ಯಗಳನ್ನು ನಮ್ಮ ಇದಿಲ್ಲ. ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನು ಅವರ ತತ್ವವನ್ನು ಅಳವಡಿಸಿದಂತೆ ಹೇಳಲಿಕ್ಕೆ ಖಂಡಿತವಾಗಿ ತಪ್ಪದು. ಅಳವಡಿಸಲಿಲ್ಲ. ಯಾಕಂತ ಹೇಳಿದ್ರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಒಂದೇ ಜಾತಿ ಒಂದೇ ಮತ ಇರುವಂತದ್ದು. ಒಂದು ನಾಯಕರನ್ನು, ಒಂದು ಕಾರ್ಯಕರ್ತರನ್ನು, ಹಿಂದೂಗಳನ್ನು ಬಿಟ್ಟು RSS ನಲ್ಲಿ ಇವರು ತೋರಿಸ್ಲಿ ನೋಡುವ. ಇವರಿಗೆ ಜಾತಿ ಭೇದ ಇಲ್ಲ, ನಾವು ರಾಷ್ಟ್ರಭಕ್ತರು. ಆದ್ರೆ ಹಿಂದೂಗಳಲ್ಲಿ ಮಾತ್ರ ರಾಷ್ಟ್ರಭಕ್ತರು, ಎಲ್ಲಾ ಸಮಾಜದಲ್ಲಿ ರಾಷ್ಟ್ರಭಕ್ತರು ಇದ್ದಾರಲ್ವಾ? RSS ನಲ್ಲಿ ಯಾವುದೇ ಒಂದು ಹಿಂದೂ ಧರ್ಮ ಬಿಟ್ಟು ಬೇರೆ ಧರ್ಮದವರು ಇದ್ದಾರಾ?
ಇವರು ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವ ಇವರು ಪಾಲಿಸ್ತಾನೆ ಅಂತ ಹೇಗೆ ಹೇಳ್ತಾರೆ? ಇವರು ಫೋಟೋ ಇಟ್ಟು ಪೂಜೆ ಮಾಡಿದ್ರೆ ಆಯ್ತಾ, ಅಲ್ಲ ತತ್ವ ಒಂದು ಸರಿದಾರಿಗೆ ತರಬೇಕಾ? ಅವರು ಒಂದೇ RSS ನಲ್ಲಿ ಯಾವುದೇ ಒಂದು ದಲಿತನಿಗೆ RSS ನಲ್ಲಿ ಮುಖ್ಯಸ್ಥ ಆಗ್ಲಿಕ್ಕೆ ಸಾಧ್ಯ ಇದೆಯಾ ಹೇಳಿ? ಅಥವಾ ಹಿಂದುಳಿದ ಒಬ್ಬ ನಾಯಕನಿಗೆ RSS ನಲ್ಲಿ ದಿವಾಳಿತನವನ್ನು ಮತ್ತೆ ಮತ್ತೆ ಮುಖ್ಯಸ್ಥರು ಈ ದೇಶದ ರಾಷ್ಟ್ರಪತಿ ನಾನು ದಲಿತರಂತ ನಾನು ಹೇಳುವುದಿಲ್ಲ. ಯಾಕಂತ ಹೇಳಿದ್ರೆ ಸಮಾನವಾಗಿ ನೋಡುವಂತವರು. ರಾಷ್ಟ್ರಪತಿ ಮಾಡಿರುವಂತಹದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಇದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದ ನಂತರ. ಆದ್ರಿಂದ ನಾನು ಹೇಳ್ತಾ ಇರುವಂತಹದ್ದು, ನಿಮ್ಮ ಒಳ್ಳೆಯತನವನ್ನ ಹೇಳಿಕೊಳ್ಳುವ ಇನ್ನೊಬ್ಬರನ್ನು ದೂಷಣೆ ಮಾಡಬೇಡಿ. ನೀವೇನ್ ಮಾಡ್ತೀರಿ? ಒಂದು ನಿಮಿಷ ಅಣ್ಣ, ನೀವು ಮಾತಾಡುವ ನಾನು ಮಿಡ್ಲಲ್ಲಿ ಮಾತಾಡಲಿಲ್ಲ. ಲೀಡರ್ನವರು ಇದ್ದಾರಂತ ಹೇಳಿ, ಸಂಘಚಾಲಕರು ಆಗಿದ್ದಾರೆ, ರಾಷ್ಟ್ರಪತಿಯವರು ಆಗಿದ್ದಾರೆ, RSS ಲೀಡರ್ ಇದ್ದಾರಾ? ಇವತ್ತು ಮೋಹನ್ ಭಾಗವತನವರ ಸ್ಥಾನದಲ್ಲಿ ಯಾರಾದ್ರೂ ದಲಿತ ನಾಯಕರನ್ನು ನಮಗೆ ಸಾಧ್ಯ ಇದೆಯಾ? ಜಿಲ್ಲಾ ಮಟ್ಟದಲ್ಲಿ ಹೋಗಿದಾರಲ್ಲ, ಜಿಲ್ಲಾ ಮಟ್ಟದಲ್ಲಿ ಇದೆಯಾ ಇವತ್ತು? ನಾವು ಯಾಕಂತ ಹೇಳಿ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ನಾವು ಸಂಘದಲ್ಲಿ ಇಷ್ಟು ವರ್ಷದಿಂದ ಹೋಗ್ತಾ ಇದ್ದೇನೆ, ಸುಮಾರು 50ಕ್ಕೂ ಹೆಚ್ಚಿನ ವರ್ಷದಿಂದ ಹೋಗ್ತಾ ಇದ್ದೇನೆ. ನನ್ನ ಪಕ್ಕದಲ್ಲಿ ಕೂತಿದ್ದವ ಯಾರು ಅಂತೇಳಿ ನಾನು ಕೇಳಲಿಲ್ಲ. ಆದ್ರಿಂದ ತಾಲೂಕು ಮಟ್ಟದಲ್ಲಿದ್ದಾರ, ಜಿಲ್ಲಾ ಮಟ್ಟದಲ್ಲಿರ, ಮತ್ತೊಂದು ಮಟ್ಟದಲ್ಲಿದ್ದಾರ ಅಂತ ಕೇಳುವಂತಹ ಆ ರೀತಿಯ, ಯಾಕಂತ ಹೇಳಿದ್ರೆ ಇವತ್ತು ತೋರಿಕೆಗೋಸ್ಕರ ಪ್ರಚಾರಕ್ಕೋಸ್ಕರ ನಾರಾಯಣ ಗುರುಗಳನ್ನು ಉಪಯೋಗಿಸಿಕೊಳ್ಳುವಂಥದ್ದಲ್ಲ, ಅವರ ತತ್ವಗಳನ್ನು ನಮ್ಮಲ್ಲಿ ಅಳವಡಿಸಬೇಕು. ಆವಾಗ ಅವನು ದಲಿತ ಅಂತೇಳಿ ಗುರುತಿಸುವಂತ ಕೆಲಸ ಕಾರ್ಯಗಳನ್ನು ಯಾಕೆ ದಲಿತರಿಗೆ ಅವಮಾನ ಮಾಡ್ತಾರೆ? ಸಣ್ಣ ವಿಷಯ ಹೇಳ್ತೇನೆ. ಲೇಡಿ ಹಿಲ್ ಸರ್ಕಲ್ಗೆ ನಾರಾಯಣ್ ಗುರು ಇಡಬೇಕಂತ ಹೇಳುವಾಗ ಇವರಿಗೆ ಸರ್ವಧರ್ಮ ಸರ್ವ ಇದೆಲ್ಲ ಹೇಳಿದ್ರಲ್ಲ, ಅಲ್ಲಿ ಇದ್ದ ಕ್ಯಾಥಲಿಕ್ನವರು ಒಪ್ಪಲಿಲ್ಲ. ನೆನ್ಪಿಡಿ, ಲೇಡಿ ಹಿಲ್ ನಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಸರ್ಕಾರ ಬಂದ ಮೇಲೆ ಅಲ್ಲಿ ನಾರಾಯಣ ಗುರು ವೃತ್ತ ಅಂತ ಜನಾರ್ದನ್ ಪೂಜಾರಿ ಅವರು ಭಾರಿ ದೊಡ್ಡ ಲೀಡರ್, ತುಂಬಾ ಜನ ದೊಡ್ಡ ದೊಡ್ಡ ಲೀಡರ್ ಆಗಿದ್ದಾರೆ. ಆದ್ರೂ ಅದನ್ನು ಲೇಡಿ ಹಿಲ್ ವೃತ್ತವನ್ನು ನಾರಾಯಣ ಗುರು ವೃತ್ತ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅಲ್ಲಲ್ಲ, ನೀವು ಹೇಳಿದ್ದು ಸರಿ. ಲೇಡಿ ಹಿಲ್ ಆಗುವಾಗ ಇವರು ಕೇಳಿ, ಕಾರ್ಪೊರೇಷನ್ ಆಫೀಸ್ ನಲ್ಲಿ ಎಲ್ಲರೂ ಇದ್ರು, ಗಟ್ಟಿ ನಿಂತು ಇವರು ಲೇಡಿ ಹಿಲ್ ವೃತ್ತವನ್ನು ನಾವು ನಾರಾಯಣ ಗುರು ಇಡಬೇಕಂತ ಇವರು ಎಲ್ಲಿಯೂ ಗಲಾಟೆ ಮಾಡಲಿಲ್ಲ. ಭಾರತೀಯ ಜನತಾ ಪಾರ್ಟಿ ಇವತ್ತು ಅಧಿಕಾರಕ್ಕೆ ಬಂದ ಮೇಲೆ ನಾರಾಯಣ ಗುರು ವೃತ್ತ ಅಂತ ಇನಾಗ್ರೇಷನ್ ಮಾಡಿದ್ದೇವೆ. ಇವರು ಹೇಳಿದ್ರಲ್ಲ, ಸಂಘದವರಿಗೆ ನಾರಾಯಣ ಗುರು ಬೇಡ ಅಂತ ಹೇಳಿದ್ರಲ್ಲ. ಇನ್ನೊಂದು ಪಠ್ಯ ಪುಸ್ತಕದ ವಿಷಯದಲ್ಲಿ ಪಠ್ಯ ಪುಸ್ತಕದ ವಿಷಯದಲ್ಲಿ ಸಮೇತ ಇವರು ಪಠ್ಯ ಪುಸ್ತಕವನ್ನು ಓದದೆ ಮಾತಾಡುದು. ಬಸವಣ್ಣರು ಇದ್ದಾರೆ, ನಾರಾಯಣ ಗುರು ಇದ್ದಾರೆ, ಕುವೆಂಪು ಇದ್ದಾರೆ, ಎಲ್ಲರೂ ಇದ್ದಾರೆ. ಇವರು ಪ್ರಿಂಟ್ ಆಗುವ ಮೊದಲೇ ಮಾತಾಡುದು, ಪುಸ್ತಕ ಓದುವ ಅಭ್ಯಾಸ ಇಲ್ಲ ಇವರಿಗೆ. ಈಗ ಪುಸ್ತಕ ನಾರಾಯಣ ಗುರುವನ್ನ ಕೈ ಬಿಟ್ಟಿದ್ದೇವೆ ಅಂತ ಒಂದು ನಿಮಿಷ, 8ನೇ ಕ್ಲಾಸ್ ಅಲ್ಲಿ ಬಿಟ್ರೆ 6ನೇ ಕ್ಲಾಸ್ ಅಲ್ಲಿ ಇದ್ರೆ ಇವರಿಗೇನ್ರಿ? ನಾರಾಯಣ ಗುರುವನ್ನ ಕೈ ಬಿಟ್ಟಿದ್ದಾರೆ ನೇರವಾಗಿ ಹೇಳಿದ್ದಾರೆ. ನಾವು ನಾರಾಯಣ ಗುರುವನ್ನು ಬಿಡ್ಲಿಲ್ಲ ಅಂತ ಹೇಳುದಿಲ್ಲ. ನೋಡಿ ಸ್ವಾಮಿ, 8ನೇ ಕ್ಲಾಸ್ ಅಲ್ಲಿ ಇಲ್ಲ ಇದ್ರೆ 7ನೇ ಕ್ಲಾಸ್ ಅಲ್ಲಿ ಇದ್ರೆ ಇವರಿಗೇನ್ ಸಮಸ್ಯೆ ರೀ? ಓಕೆ, ಬಿಡ್ಲಿಲ್ಲ, ಬಸವಣ್ಣನವರನ್ನು ಬಿಡ್ಲಿಲ್ಲ, ನಾರಾಯಣ ಗುರುವನ್ನು ಬಿಡ್ಲಿಲ್ಲ, ಯಾರನ್ನು ಬಿಡ್ಲಿಲ್ಲ. ಇವರು ಅಲ್ಲಿ ನಮ್ಮ ಈಗ ನಾರಾಯಣ ಗುರು ಪಠ್ಯ ಇದೆ. ಹಾಗಾದ್ರೆ ಮತ್ತೆ ಪಠ್ಯ ಇಲ್ಲದೆ ಇವರು ಪುಸ್ತಕವೇ ಶುರುವಾಗದೆ ಇವರು ಎಂತ ಮಾತಾಡುದ್ರಿ? ನಾರಾಯಣ ಗುರು ಪಠ್ಯ ಇದೆ, ನಾರಾಯಣ ಗುರು ಪಠ್ಯ ಇದೆ 6ನೇ ಕ್ಲಾಸ್ ಅಲ್ಲಿ ಇಲ್ಲ ಅಂತ ಹೇಳಿ. ನಾರಾಯಣ ಗುರು ಪಠ್ಯ ಇದೆ. ಹೌದು ಸರ್, ನಾರಾಯಣ ಗುರು ಪಠ್ಯ ಇದೆ, ಖಂಡಿತವಾಗಿ ಇದೆ. ಇದೆ ನಾರಾಯಣ ಗುರು ಪಠ್ಯ ಇದೆ. ಪಠ್ಯ ಬರ್ಲಿ, ಪಠ್ಯ ಬರ್ಲಿ. ಸಮಿತಿಯವರೇ ಒಪ್ಪಿಕೊಂಡಿದ್ದಾರೆ, ಮೊನ್ನೆ ಸಮಿತಿಯವರು ಒಪ್ಪಿಕೊಂಡಿದ್ದಾರೆ. ಹೌದು, ನಾವು ತಿರುಚಿದ ಹೌದು ಅಂತ ಹೇಳಿದ್ದಾರೆ. ಇವಾಗ ಮೊನ್ನೆಯಿಂದ 2 ದಿವಸದಿಂದ ಬೇರೆ ಬೇರೆ ಚಕ್ರವರ್ತಿ ಯಾರು ಇವರನ್ನು, ಅದರ ರೋಹಿತ್ ಚಕ್ರವರ್ತಿ ಅವರನ್ನು, ಚಕ್ರತೀರ್ಥರವರನ್ನು ಒಮ್ಮೆ ತೆಗೆದ್ರು. ಇವತ್ತು ಏನೋ ನ್ಯೂಸ್ ಬರ್ತಾ ಉಂಟು, ಇನ್ನು ಪುನಃ ಸೇರಿಸಿದ್ದಾರೆ. ಅದೇನೋ ಗೊತ್ತಿಲ್ಲ, ಅದು ಅವರಿಗೆ ಬಿಟ್ಟದ್ದು. ಇನ್ನು ಈಗ ಪ್ರಿಂಟ್ ಅನ್ನು ಚೇಂಜ್ ಮಾಡಿದಾರ ಇಲ್ವಾ ಅಂತ ಗೊತ್ತಿಲ್ಲ. ಯಾವುದಕ್ಕೂ ಇನ್ನೊಮ್ಮೆ ಖಂಡಿತವಾಗಿಯೂ ಈ ರಾಜ್ಯದಲ್ಲಿ ಪ್ರತಿಭಟನೆ ಅಥವಾ ಒಂದು ದೊಡ್ಡ ಒಂದು ಹೋರಾಟ ಖಂಡಿತ ಮುಂದಿನ ದಿನಗಳಲ್ಲಿ ಆಗ್ತದೆ. ಯಾಕಂತ ಹೇಳಿದ್ರೆ ಪಠ್ಯ ಪುಸ್ತಕ ಹೊರಗೆ ಬಂದ ಮೇಲೆ ಮುಖ್ಯಮಂತ್ರಿ ಒಪ್ಕೊಂಡಿದ್ದಾರೆ. ಮೊನ್ನೆ ಉಡುಪಿ ಬರುವಾಗ ಮುಖ್ಯಮಂತ್ರಿ ಹೇಳಿದ್ದಾರೆ, ಅದನ್ನ ನೋಡಿ ಪರಿಶೀಲನೆ ಮಾಡ್ತೇವೆ ನಾವು ಖಂಡಿತವಾಗಿ ಅಂತ ಹೇಳ್ತಾರಲ್ಲ. ಹಾಗಾದ್ರೆ ಇಷ್ಟು ಸ್ವಾಮೀಜಿ ಅವರು ಹೋರಾಟ ಮಾಡಿದ್ದನ್ನು, ಇಷ್ಟು ಈ ಬಿಲ್ಲವ ಮಹಾಮಂಡಲದವರು, ಬಿಲ್ಲವ ಸಮಾಜದವರು ನಾರಾಯಣ ಗುರುಗಳ ಬಗ್ಗೆ ಪ್ರತಿಭಟನೆ ಮಾಡಿದ್ದನ್ನು, ಇಷ್ಟು ಹೇಳಿಕೆ ಕೊಟ್ಟದನ್ನು
ಎಲ್ಲ ಸುಳ್ಳ? ಅವ್ರಿಗೆ ಏನು ಕೆಲಸ ಇಲ್ವಾ? ಶ್ರೀನಿವಾಸ ಪೂಜಾರಿ ಡೈಲಿ ಹೇಳ್ತಾ ಎಲ್ಲ ಇದ್ದಾರೆ, ಇಲ್ವಾ? ನಾವು ನಾರಾಯಣ ಗುರು ಅವರಲ್ಲಿ ಎಲ್ಲಿಯೂ ಕೈ ಬಿಡ್ಲಿಲ್ಲ, ಕೈ ನಾವು ಬಿಡ್ಲಿಲ್ಲ. ಮಾಡಿದ್ದೇವೆ, ಇವರು politics ಮಾಡ್ತಾ ಇದ್ದಾರೆ. ಹಾಗಾದ್ರೆ ಸ್ವಾಮೀಜಿಗಳು ರಾಜಕೀಯವಾಗಿ ಸ್ವಾಮೀಜಿಗಳು ಇಲ್ಲ ಅಂತ ಹೇಳುದು ಅಂತ ಹೇಳುದವರು. ಈಗ ಬಿಟ್ಟದ್ದು ಯಾರದು ಗೊತ್ತುಂಟ? ಟಿಪ್ಪು ಸುಲ್ತಾನ್ ಮತ್ತೆ ಹೈದರ್ ಅಲಿಯನ್ನು ಬಿಟ್ಟದ್ದು, ಅದ್ರ ಬೇಜಾರ ಇಲ್ಲಿ ಮಾತಾಡುದು ಇವರು. ಓಕೆ 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 ಸರಿ. ಈಗ ನಾರಾಯಣ ಗುರು ಅವರ ವಿಚಾರದಲ್ಲೂ ಕೂಡ ಬಿಜೆಪಿ ಸರ್ಕಾರದಿಂದ ತಮ್ಮ ಪಠ್ಯ ಪುಸ್ತಕದ ಪರಿಷ್ಕರಣಾ ಸಮಿತಿಯಿಂದ ಆಗಿರುವಂತ ಎಡವಟ್ಟುಗಳು ಇದೆ. ಸ್ವಾಮಿ 8ನೇ ಕ್ಲಾಸಿಂದ 6ನೇ ಕ್ಲಾಸಿಗೆ ಬರುದು, 10ನೇ ತರಗತಿಯಲ್ಲಿ ಸ್ವಾಮಿ 8ನೇ ಕ್ಲಾಸ್ 10ನೇ ತರಗತಿಯಲ್ಲಿ 10ನೇ ತರಗತಿ ಮಾಡಿದ್ರಲ್ಲ, 10ನೇ ತರಗತಿ ಮಾಡಿದೀರಾ? ಅಲ್ಲ, ತಾವುಗಳು ಎಡವಟ್ಟೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಾ. ನೋಡಿ, ನಿಮ್ಗೆ ಮಾತಾಡ್ಬೇಕಾದ್ರೆ ಈಗ ಒಂದು ಸಬ್ಜೆಕ್ಟ್ 6ನೇ ಕ್ಲಾಸಿಗೂ ಬರ್ಬೋದು, 10ನೇ ಕ್ಲಾಸಿಗೂ ಬರ್ಬೋದು, ಅದನ್ನು ಎಡವೆಟ್ಟು ಅಂತ ಏನು ಮಾತಾಡುದಲ್ಲ ಯಾವುದು ಸಹ. ಓಕೆ, ಅಲ್ಲಲ್ಲ, ಇವರುಗಳು ಹೇಳಿದ್ರಿ ಯಾವ ಪರವಾಗಿ ಧ್ವನಿಯನ್ನ ಎತ್ತಿದ್ದಾರೆ ಆ ವಿಚಾರವನ್ನ ಹೇಳಿರುವಂತದ್ದು 10ನೇ ತರಗತಿಯಲ್ಲಿ ಇವರು ನಾರಾಯಣ ಗುರುವನ್ನು ಬಿಟ್ಟಿದ್ದಾರೆ ಅಂತ ಹೇಳಿದ್ದು, ಬಸವಣ್ಣನವರನ್ನು ಬಿಟ್ಟಿದ್ದಾರೆ ಹೇಳುದು, ಇವರ ಪಠ್ಯ ಪುಸ್ತಕದಲ್ಲಿ ಹಾಕಲಿಲ್ಲ. ಇಲ್ಲ ಸರ್, ಇಲ್ಲ ಇಲ್ಲ, ಇದು ನಾರಾಯಣ ಗುರುವನ್ನು ಬಿಟ್ಟಿದ್ದಾರೆ ಅನ್ನೋ ವಿಚಾರ ಅಲ್ಲ. ನಾರಾಯಣ ಗುರು ಅವರ ಬಗ್ಗೆ ಸಮಗ್ರವಾಗಿರುವಂತಹ ಮಾಹಿತಿಗಳು ಈ ಹಿಂದೆ ಇತ್ತು, ಆದ್ರೆ ಈ ಬಾರಿ ಕೊಡ್ಲಿಲ್ಲ. ಜಾಸ್ತಿ ಉಂಟು. ಈಗ ಅವರುಗಳ ಹೋರಾಟದ ಫಲವಾಗಿ ತಾವು ನಮ್ಗೆ ಈ ಹಿಂದೆ PDF ಫೈಲ್ ಹರಿದಾಡ್ತಾ ಇದ್ದದ್ದು ಅಲ್ಲಿ ಬಂದಿರುವಂತಹ ಮಾಹಿತಿಯ ಮೇಲೆ ಪ್ರತಿಭಟನೆಗಳು ಸಮಿತಿಯವರು ನೇರವಾಗಿ ಹೇಳಿಕೊಂಡಿದ್ರು. ಇಲ್ಲ ಇಲ್ಲ, ನೇರವಾಗಿ ರೋಹಿತ್ ಚಕ್ರತೀರ್ಥ ಅವರು ಹೇಳಿದ್ದಾರೆ. ಎಸ್, ಮೊನ್ನೆ ಇವರು ಹೇಳಿದ್ರು ಮುಖ್ಯಮಂತ್ರಿಯವರು ಉಡುಪಿ ಬಂದಾಗ ಒಪ್ಪಿಕೊಂಡಿದ್ದಾರೆ. ಒಪ್ಪಿಕೊಂಡು ಏನನ್ನು ಒಪ್ಪಿಕೊಂಡಿದ್ದು? ನೀವು ಕೊಟ್ಟದನ್ನು ಪರಿಶೀಲನೆ ಮಾಡ್ತೇವೆ, ಯಾವ ರೀತಿಯಲ್ಲಿ ಜನರಿಗೆ ಮಾಡುವುದರ ಮುಖಾಂತರ ರಾಜಕೀಯ ಲಾಭ ಪಡಿಬಹುದು ಅಂತ ಹುನ್ನಾರ ಏನಿದೆ ಇದು ಯಾಕಂತ ಹೇಳಿದ್ರೆ, ಇವತ್ತು ಭಾರತೀಯ ಜನತಾ ಪಾರ್ಟಿ ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಏನು ಗೂಬೆ ಕೊಡಿಸ್ತಾ ಇದ್ದಾರೆ, ರಾಜಕೀಯವಾಗಿ ಅವರು ಬೇಕಾದ್ರೆ ಏನೋ ಒದ್ದಾಡಿಕೊಳ್ಳಿ, ನಮ್ಮ ಆಕ್ಷೇಪ ಇಲ್ಲ. ಯಾಕಂದ್ರೆ ರಾಜಕೀಯ ಲಾಭಕ್ಕೋಸ್ಕರ ರಾಜಕೀಯ ಪಕ್ಷಗಳು ಕೆಲಸಗಳು ಮಾಡ್ತದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಯಾಕೆ ನೀವು ಹೇಳ್ಕೊಂಡು ಬಂದ್ರಿ? ರಾಷ್ಟ್ರೀಯ ಸ್ವಯಂ ಸಂಘ ಪಠ್ಯ ಪುಸ್ತಕದಲ್ಲಿ ಸೇರ್ಕೊಂಡಿಲ್ವಾ? ಅಲ್ಲ, ಒಂದು ನಿರ್ದೇಶನ ಕೊಟ್ಟಿಲ್ವಾ ಅಂತ ಇವರು ಹೇಳಿ. ಒಳ್ಳೆಯ ವಿಷಯ ಆಗಬೇಕಾದ್ರೆ ಅದಕ್ಕೆ ಬೇಕಾದ ತಜ್ಞರ ಸಮಿತಿ ಇದೆ, ಆ ಸಮಿತಿಯ ಮೂಲಕವೇ ಆಗ್ಬೇಕು ಹೊರತು RSS ಮೂಲಕ ಆಗ್ಬೇಕಾ? RSS ನಿರ್ದೇಶನ ಕೊಡ್ಲಿಲ್ವಾ ಅಂತ ಇವರು ನಾನು ಬೌದ್ಧಿಕ ದಿವಾಳಿತನ ಅಂತ ಮಾತ್ರ ಹೇಳಿದ್ದೆ. ಪಠ್ಯ ಪುಸ್ತಕ ಹೀಗೆ ಬರ್ಬೇಕಂತ RSS ನವರು ನಿರ್ದೇಶನ ಕೊಡ್ಲಿಲ್ವಾ? ಅಲ್ಲ, ಒಂದು ನಿಮಿಷ, ನಾನು ಇಷ್ಟರವರೆಗೆ ಬೌದ್ಧಿಕ ದಿವಾಳಿತನ ಅಂತ ಹೇಳಿದ್ದೆ. ಇವತ್ತು ಈಗ ಮತ್ತೊಂದು ಸೇರಿಸಿದ ಮೂರ್ಖತನ ಅಂತ ಹೇಳಿ. ಯಾಕಂತ ಹೇಳಿದ್ರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಅವರಲ್ಲಿ ಸೇರಿಸಿದ್ರು ಅಂತೇಳಿ ಆಗೋದಿದ್ರೆ, ಆ ಸಮಿತಿಗಳು ಮಾಡ್ತಾ ಇರುವಾಗ ಸಿದ್ದರಾಮಯ್ಯನವರು ಅಥವಾ ಕಾಂಗ್ರೆಸ್ ನಾಯಕರು ಏನು ದನ ಕಾಯ್ತಾ ಇದ್ರ, ಕುರಿ ಮೊಯ್ಸ್ಲಿಕ್ಕೆ ಹೋಗಿದ್ರ? ಆದ್ದರಿಂದ ಸಮಿತಿಯ ರಚನೆ ಆಗಿ ಇದು ಎಲ್ಲವೂ ಪಬ್ಲಿಷ್ ಆಗಿ 15 ದಿನದ ನಂತರ ಯಾಕೆ ವಿಷಯಗಳು ಮುಂದಕ್ಕೆ ಬಂತು? ಒಂದು. ಎರಡನೇದಾಗಿ ಅವರು ಪರಮ ಪೂಜ್ಯನೀಯ ಡಾಕ್ಟರ್ ಕೇಶವ್ ಬಲಿರಾಮ್ ಹೆಡ್ಗೇವಾರ್ ಅವರ ವಿಷಯಗಳನ್ನು ಸೇರಿಸಿದೆ ಅನ್ನುವುದಕ್ಕೋಸ್ಕರ ನಾನು ಹೇಳ್ತಾ ಇರುವಂಥದ್ದು. ಈ ದೇಶದ ಮೇಲೆ 17 ಸಾರಿ ಆಕ್ರಮಣವನ್ನು ಮಾಡಿರುವಂಥ ಗಜನೇರ ಹೆಸರು ಸೇರಿಸಿದ್ರು, ಇವರಿಗೆ ಬೇಜಾರಿಲ್ಲ. ಈ ದೇಶದ ಸಾಂಸ್ಕೃತಿಕ ವೈಭವವನ್ನು ಹಾಳುಗೈದಿರುವಂಥ ಘೋರಿಗಳ ಬಗ್ಗೆ ಹಾಕಿದ್ರೆ ಇವರಿಗೆ ಬೇಜಾರಾಗೋದಿಲ್ಲ. ಈ ದೇಶದ ಬಗ್ಗೆ ಯಾಕಂದ್ರೆ ಅವರು ಆಕ್ಷೇಪ ಮಾಡಿದ್ದಾರೆ ಹೆಡ್ಗೇವಾರರ ವಿಷಯ ಯಾಕೆ ಸೇರಿಸಿದ್ರು ಅಂತೇಳಿ. ಹೆಡ್ಗೇವಾರರ ಜೀವನ ಚರಿತ್ರೆ ಅದರಲ್ಲಿ ಹಾಕಲಿಲ್ಲ. ಯಾವತ್ತು ನಾವು ಸಂಪೂರ್ಣವಾಗಿ ವಿಷಯ ಅರಿಯದೆ ನಾನು ಅದಕ್ಕೋಸ್ಕರವಾಗಿ ಬೇಜವಾಬ್ದಾರಿ ಅಂತ ಹೇಳಿ ಶಬ್ದವನ್ನು ಉಪಯೋಗಿಸೋದು ಅದಕ್ಕೋಸ್ಕರವೇ ಜನರನ್ನು ಯಾಕೆ ಮಿಸ್ಲೀಡ್ ಮಾಡ್ತಾ ಇದ್ದೀರಾ? ಇದರಲ್ಲಿ ಹೇಳಿರುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಷಯಗಳಲ್ಲ, ಹೆಡ್ಗೇವಾರರ ಸೈದ್ಧಾಂತಿಕ ವಿಷಯಗಳನ್ನು ಹೇಳಿದ್ದಾರೆ. ಈಗ ನೇರವಾಗಿ ಅವರ ಒಂದು ವಾದ ಈಗ ಮಾರ್ಕ್ ಸಿದ್ಧಾಂತ ಪಠ್ಯ ಪುಸ್ತಕದಲ್ಲಿ ಇದೆ. ಸಂಘದ ಸಿದ್ಧಾಂತ ಅನ್ನೋದರ ಹಾಕಿರುವಂಥದ್ದು ಅವರ ಜೀವನ ಚರಿತ್ರೆಯನ್ನು ಹಾಕಿರುವಂಥದ್ದಲ್ಲ. ಅದನ್ನು ಓದದೆ ನೀವು ಈ ರೀತಿ ಮಿಸ್ಲೀಡ್ ಮಾಡುವಂಥದ್ದು ಖಂಡಿತವಾಗಿಯೂ ಪ್ರಜಾತಂತ್ರಕ್ಕೆ ಮಾಡುವ ಅವಮಾನ ಇದು. ಇವರು ಯಾವಾಗ ಓದಿದ್ದು? ಪ್ರಕಟಣೆ ಆಗ್ಲಿಲ್ಲ, ಇವರಿಗೆ ಹೇಗೆ ಗೊತ್ತಾದದ್ದು? ಶಿಕ್ಷಣ ಸಚಿವ ಅಂತ ಹೇಳಿದ್ರು, ಒಂದು ಭಾಷೆ ಉಪಯೋಗ ಮಾಡಿದ್ರು, ಒಂದು ಶಬ್ದ ಉಪಯೋಗ ಮಾಡಿದ್ರು. ಆದ್ರೆ ನಾನು ಕೇಳ್ತಿದ್ದೇನೆ, 15 ದಿವಸದಿಂದಲೇ ಎಲ್ಲರಿಗೂ ಗೊತ್ತಾದದ್ದು. 15 ದಿವಸ PDF ಫೈಲ್ ಹೊರಗೆ ಬಂದ ಮೇಲೆ ಗೊತ್ತಾದದ್ದು. ಅದರ ನಂತರವೇ ಗೊತ್ತದು ಯಾವ್ಯಾವ ಪಠ್ಯ ಪುಸ್ತಕದಲ್ಲಿ ಎಲ್ಲೆಲ್ಲಿ ತಿದ್ದುಪಡಿ ಆಗಿದೆ, ಯಾರನ್ನೆಲ್ಲ ಸೇರಿಸಿದ್ದಾರೆ, ಯಾರನ್ನೆಲ್ಲ ಕೈ ಬಿಟ್ಟಿದ್ದಾರೆ ಅಂತ. ಅದರ ಮುಂದೆ ಯಾರು ಗೊತ್ತಾಗುದಿಲ್ಲ. ಇದು ಸಿದ್ದರಾಮಯ್ಯನವರ ಮೂರ್ಖತನ ಅಂತ ಹೇಳುವ ಶಬ್ದ ಉಪಯೋಗ ಮಾಡಿದ್ರು, ಖಂಡಿತವಾಗಿ ತಪ್ಪು. ಎಲ್ಲರಿಗೂ ಗೊತ್ತಾಗಿದೆ ಅಲ್ವಾ? ಅಲ್ಲ, ಒಂದು ನಿಮಿಷ, ಅವ್ರು ಹೇಳಿದಕ್ಕೆ ಯಾವಾಗ ಗೊತ್ತಾಯ್ತು ಅಂತ ಹೇಳ್ತೀನಿ. ಯಾವಾಗ ಈ ರಾಜ್ಯದ ಶಿಕ್ಷಣ ಸಚಿವರು ಹೆಡ್ಗೇವಾರ್ ಬಗ್ಗೆ ಯಾವ ವಿಷಯಗಳನ್ನು ಹಾಕಿದ್ದಾರೆ
ಅವರ ಸೈದ್ಧಾಂತಿಕ ವಿಷಯಗಳನ್ನು ಹಾಕಿದ್ದಾರೆ ಅನ್ನುವಂಥದ್ದು ಯಾವಾಗ ಗೊತ್ತಾಯ್ತೋ ನನಗೆ ಅರ್ಥ ಆಯಿತು. ಕೆಲವರಿಗೆ ಅರ್ಥ ಆಗಲಿಲ್ಲ, ಅವರನ್ನು ಮೂರ್ಖರನ್ನಂತ ಹೇಳದೆ ಇನ್ನೇನು ಹೇಳಬೇಕು, ನೀವೇ ಹೇಳಿ ಶಬ್ದ. ಓಕೆ ಓಕೆ ಎಸ್, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ. ಓಕೆ, ಕರೆ ಕಟ್ ಆಗಿದೆ. ದಯಮಾಡಿ ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ. ಹಲೋ ಸರ್ ನಮಸ್ತೆ, ಮತ್ತೊಂದು ಕರೆ ಇದೆ. ಓಕೆ ಎಸ್, ಜೊತೆಗೆ ಈಗ ನಾನು ಮತ್ತೊಂದು ವಿಜುವಲ್ಸ್ಗಳನ್ನು ಪ್ಲೇ ಮಾಡಿ ದಯಮಾಡಿ. ಚಿಕ್ಕಮಗಳೂರಿನಲ್ಲಿ NSUI ರಾಜ್ಯಾಧ್ಯಕ್ಷನ ಬಂಧನ ಖಂಡಿಸಿ ಚಡ್ಡಿಯನ್ನು ಸುಟ್ಟು ಹಾಕಿದಂತಹ ವಿಡಿಯೋ. ಎಸ್ 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 ಎಸ್, ಅದನ್ನ NSUI ನಾಯಕರ ಜೊತೆ Down, down, BJP! 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 ವಿದ್ಯಾರ್ಥಿ ವಿರೋಧ ಧಿಕ್ಕಾರ ಧಿಕ್ಕಾರ ಬಿಜೆಪಿಗೆ ಧಿಕ್ಕಾರ ಆರ್ಎಸ್ಎಸ್ಗೆ ಧಿಕ್ಕಾರ 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 ಆರ್ಎಸ್ಎಸ್ ಚಡ್ಡಿಗೆ ಧಿಕ್ಕಾರ 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 ಬಿಜೆಪಿಗೆ ಧಿಕ್ಕಾರ ಧಿಕ್ಕಾರ. ಎಸ್, ಇದು ಮಡಿಕೇರಿಯಲ್ಲಿ ಚಿಕ್ಕಮಗಳೂರಿನಲ್ಲಿ ನಡೆದಿರುವಂತಹ ಒಂದು ಪ್ರತಿಭಟನೆ. ಚಡ್ಡಿಯನ್ನ RSS ನ ಚಡ್ಡಿಯನ್ನ, ಕಾಕಿ ಚಡ್ಡಿಯನ್ನ ಸುಟ್ಟು ಹಾಕಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಎಸ್, ಜೊತೆಗೆ ಮತ್ತಷ್ಟು ಕರೆಗಳಿವೆ. ಹಲೋ ಸರ್ ನಮಸ್ತೆ. ಹಲೋ ಸರ್ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಸರ್? ನಮಸ್ತೆ, ಗಣೇಶ್ ಅಂತ ಮಂಗಳೂರಿನಿಂದ. ಗಣೇಶ್ ಅವರು ನಮಸ್ತೆ ಸರ್, ಮಾತಾಡಿ ಸರ್. ನಮಸ್ತೆ. ಈ ಸಿದ್ದರಾಮಯ್ಯ ಅವ್ರಿಗೆ ಉಂಟಲ್ಲ, ಈ ಸೀಟ್ ಇಲ್ಲದೆ ಈಗ ಹುಚ್ಚರಾಗಿ ಮಾತಾಡಿದವರು ಗೊತ್ತಾಯ್ತಾ? ಮತ್ತೆ ಅವರು ಯಾವುದನ್ನು ಮುಂಚಿನಿಂದ ಹೇಳ್ತಿದ್ದಾರೆ, ನಾವು ನೋಡ್ತಾ ಇದ್ದೇವೆ. ಬಿಜೆಪಿ ಅವರು, ಯಡಿಯೂರಪ್ಪನವರು ಚಡ್ಡಿ ಹೊಲ್ದಿದ್ದಾರೆ, ಕೋಟ್ ಹಾಕಿದ್ದಾರೆ, ಮುಖ್ಯಮಂತ್ರಿ ಆಗ್ತಾರೆ. ಅಪ್ಪನ ಆನೆಗೂ ಅವರು ಮುಖ್ಯಮಂತ್ರಿ ಆಗುದಿಲ್ಲ ಅಂತ ಎಷ್ಟೋ ಸಾರಿ ಹೇಳಿದ್ದಾರೆ. ನನಗೊಂದು 63 ವರ್ಷ ವಯಸ್ಸಾಯ್ತು. ಆದ್ರೆ ನಾನು ಹೇಳುದು, ಈ ಕಾಂಗ್ರೆಸ್ ಅವರು ಸತ್ಯ ಮಾತಾಡುದಿಲ್ಲ, ಸುಳ್ಳನ್ನು ಮಾತನಾಡಿ ಅದನ್ನು ಸತ್ಯವನ್ನು ಹೇಳ್ತಿದ್ದಾರೆ. ಅವರ ಹುಟ್ಟುಗುಣ. ನಾನು ಯಾವ ಪಕ್ಷದವನು ಅಂತ ಹೇಳುದಲ್ಲ, ಅವರದೊಂದು ಹುಟ್ಟುಗುಣ. ಈ ಸಿದ್ದರಾಮಯ್ಯ ಇನ್ನೂ ಸಹ ಕಾಂಗ್ರೆಸ್ ಅಲ್ಲಿ ಬೇಕು. ಬಿಜೆಪಿ ಅವರಿಗೆ ಬರ್ಲಿಕ್ಕೆ ಸುಲಭ ಆಗ್ತದೆ ಅಂತವರು ಬೇಕು. ಬಿಜೆಪಿಯಲ್ಲಿ ಕಾಂಗ್ರೆಸ್ನವರು ಸಿದ್ದರಾಮಯ್ಯ ಇದ್ದಾರಲ್ಲ, ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಬೇಕು. ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದರೆ ಮಾತ್ರ ಬಿಜೆಪಿಗೆ ಇನ್ನೂ ಸಹ ಬರ್ಲಿಕ್ಕೆ ಸಾಧ್ಯತೆ ಉಂಟು. ಇಷ್ಟೇ ನನ್ನ ಮಾತು. ಓಕೆ ಎಸ್ ಸರ್, ಥ್ಯಾಂಕ್ ಯು ಧನ್ಯವಾದ. ಮತ್ತೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ದಿನಕರ್ ಮಾತಾಡಿ ಸರ್. ಇವರು ಚಡ್ಡಿಯ ಬಗ್ಗೆ ಯಾಕೆ ಇಷ್ಟು ಬಾರಿ ಭಯಭೀತರಾಗಿ ಮಾತಾಡ್ತಿದ್ದಾರೆ ಗೊತ್ತಾಗ್ತಿಲ್ಲ. ಅಂತಹ ಲಂಕೇಶ್ ಅವರು, ರವಿ ಬೆಳಗೆ ಅವರು ಕೂಡ ಚಡ್ಡಿಯ ಬಗ್ಗೆ ಹಗುರವಾಗಿ ಮಾತಾಡಿ ಕೊನೆಗೆ ಚಡ್ಡಿಯ ಮಹತ್ವವನ್ನು ತಿಳ್ಕೊಂಡಿದ್ದಾರೆ. ಈಗ ಒಂದು ಚಡ್ಡಿಯ ಬಗ್ಗೆ ಮಾತಾಡುವಾಗ ನಂಗೊಂದು ಹಾಸ್ಯಾಸ್ಪದ ಅನಿಸ್ತದೆ. ಒಂದು ಹಾಡು ನೆನಪಾಗ್ತದೆ. ಚಡ್ಡಿ ಚಡ್ಡಿ ಎಂದು ಕಿತ್ತಾಡದಿರಿ ನೀವು, ನಿಮ್ಮ ಚಡ್ಡಿಯ ಮರ್ಮವನ್ನು ಬಲ್ಲಿರ. ಸರಿ, ನಿಮ್ಮ ಮಾನ ಮರ್ಯಾದೆಯನ್ನು ಕಾಪಾಡುವ ಚಡ್ಡಿಯ ಮಹತ್ವವನ್ನು ಬಲ್ಲಿರ. ಓಕೆ ಸರಿ, ಎಸ್ ಸರ್, ಥ್ಯಾಂಕ್ ಯು ಧನ್ಯವಾದ. ಎಸ್ ಸರ್, ಕಾಂಗ್ರೆಸ್ನವರು ತಾವೇ ಹೇಳಬೇಕಾಗುತ್ತೆ, ಮಾನ ಮುಚ್ಚುವಂತಹ ಚಡ್ಡಿ, ಆ ಚಡ್ಡಿಯನ್ನು ಸುಟ್ಟಾಕ್ತಾ ಇದ್ದೀರಾ. ಅಂಡ್ ನೇರವಾಗಿ ಅದೇ ಮಾತುಗಳು, ಚಡ್ಡಿ ವಿರುದ್ಧವಾದ ಅಭಿಯಾನ, ಚಡ್ಡಿ ಸುಡುವ ಅಭಿಯಾನ. ಬೇರೆ ಏನಾದ್ರೂ ಸುಟ್ಟಿದ್ರೆ ಇಷ್ಟು RSS ನವರ ಬಂಡವಾಳ ಹೊರಗೆ ಬರ್ತಿರ್ಲಿಲ್ಲ. ಈಗ RSS ನ ಬಂಡವಾಳ ಹೊರಗೆ ಬಂದಿದೆ. RSS ನವರ ಬಂಡವಾಳ ಹೊರಗೆ ಬರ್ತಿರ್ಲಿಲ್ಲ. ಇವತ್ತು ಗೊತ್ತಾಗ್ತದೆ ಎಲ್ಲರಿಗೂ ಕೂಡ. ಸಾಂಕೇತಿಕವಾಗಿ RSS ನ ವಿರೋಧವನ್ನು ಮಾಡಿದಂತ ಒಂದು ಕಾರ್ಯಕ್ರಮ ಇದು. ಮತ್ತೆ ಅವರು ಫೋನ್ ಕರೆ ಮಾಡಿ ಹೇಳಿದ್ದಾರೆ, ಅವರವರ ಅಭಿಪ್ರಾಯ, ವಾಕ್ ಸ್ವಾತಂತ್ರ್ಯ ಇದೆ, ಎಲ್ಲರೂ ಹೇಳ್ತಾರೆ. ಅದು ಖಂಡಿತವಾಗಿ ಅವರ ಒಂದು ನಿಲುವು. ಖುಷಿ ಇದೆ RSS ನ ಚಡ್ಡಿಯನ್ನ ಸುಟ್ಟು ಹಾಕಿ ಪ್ರತಿಭಟನೆ ಮಾಡಿದ್ದಕ್ಕೆ. ನೋಡಿ, ಆಕ್ರೋಶ ಬರುವಾಗ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಬೇರೆ ಬೇರೆ ಪ್ರತಿಭಟನೆ ಕಾರ್ಯ ಎಲ್ಲವೂ ನಾವು ಗಾಡಿಗಳನ್ನು ಹೊಡೆದನ್ನು ನೋಡಿದ್ದೀವಿ ಪ್ರತಿಭಟನೆ ಮಾಡುವಾಗ.
ಮತ್ತು ಬ್ರಿಡ್ಜಿಗಳನ್ನು ಬಾಂಬ್ ಇಟ್ಟದ್ದು ಇದೆ, ಕೈ ಬಾಂಬ್ ಇಟ್ಟದ್ದು ಇದೆ ನಮ್ಮವರು. ಕೆಲವೊಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲೂ ಎಲ್ಲವೂ ಇದೆ. ಮತ್ತು ಅದೇ ಯಾರು ಹೇಳಿದಲ್ಲ ಪ್ರತಿಕೃತಿ ದಹನ. ತಾವುಗಳು ಅನ್ಕೊಂಡಿದ್ದೀರಾ ಹಾಗಾದ್ರೆ ಬಸ್ಗಳನ್ನ ಸುಟ್ಟು ಹಾಕಿ ಸಿಗುವ ಮೈಲೇಜ್ ಗಿಂತ ಜಾಸ್ತಿ ಚಡ್ಡಿ ಸುಟ್ಟಾಗಿದೆ ಖಂಡಿತವಾಗಿ ಅದು ಮಾಡುದು ತಪ್ಪು. ಸರಿ ಅಂತ ಬಸ್ಗಳನ್ನು ಹೊಡೆಯುವುದು ಸರಿ ಅಂತ ಹೇಳುದಿಲ್ಲ. ಅದೊಂದು ಪ್ರತಿಭಟನೆಯ ಒಂದು ಆಕ್ರೋಶ ಸಮಯದಲ್ಲಿ ಆಗುವಂತ. ಹಾಗಾದ್ರೆ ಬಹುಶಃ ಚಡ್ಡಿಗೆ ಎಷ್ಟು ಪವರ್ ಇದೆ ಅಂತ ತಾವು ಅನ್ಕೊಂಡಿದ್ರಿ? ಅಲ್ಲ, ಚಡ್ಡಿ ಸುಟ್ಟುವುದರಿಂದ ಇವತ್ತು ಇಷ್ಟೊಂದು RSS ಬಂಡವಾಳ ಮೊದಲನೇ ಬಂಡವಾಳ ಈ ದೇಶಕ್ಕೆ ಗೊತ್ತಾಗಿರುವಂತಹ 1948 ನಿರ್ಬಂಧ ಹಾಕಿದಾಗ ನಮ್ಮ ಬಂಡವಾಳ ಏನಿದೆ ಗೊತ್ತಾಯ್ತು. 75 ಇಡೀ ವಿಶ್ವಕ್ಕೆ ಗೊತ್ತಾಯ್ತು. ಎಸ್ ಸರ್, ಬರ್ತೇನೆ. ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಸವಾದ್ ಸುಳ್ಳಿ ಅವರಿದ್ದಾರೆ. ಸವಾದ್ ಸುಳ್ಳಿ ಅವರು ನಮಸ್ತೆ. NSU ನಾಯಕರು ಸವಾದ್ ಸುಳ್ಳಿ ಅವರು ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸವಾದ್ ಸುಳ್ಳಿ ಅವರ. ಈಗ ಚಡ್ಡಿಗಾಗಿ ಕಿತ್ತಾಟ ಆಗ್ತಾ ಇದೆ ರಾಜ್ಯಾದ್ಯಂತ. ಪ್ರಮುಖವಾಗಿರುವಂತಹ ಪಾತ್ರವನ್ನ ತಮ್ಮ ಸಂಘಟನೆಯು ಕೂಡ ವಹಿಸುತ್ತೆ ಈ ಒಂದು ಕಿತ್ತಾಟದಲ್ಲಿ. ಏನ್ ಹೇಳ್ತೀರಾ? ಹೌದು ಸರ್. ರಾಜ್ಯ ಸರ್ಕಾರ ಇವತ್ತು ವಿದ್ಯಾರ್ಥಿಗಳ ಮನಸ್ಸಿಗೆ ಏನು ಕೋಮು ವಿಷ ಬೀಜವನ್ನ ಬಿತ್ತತಕ್ಕಂತ ಚಟುವಟಿಕೆಯನ್ನ ಇವತ್ತು ಪಾಠ್ಯ ಪುಸ್ತಕದಲ್ಲಿ ಏನು ಹಾಕಲು ಹೊರಟಂತಹ ಸಂದರ್ಭದಲ್ಲಿ ಏನು NSU ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿತ್ತು. ಆ ಪ್ರತಿಭಟನೆ ಇವತ್ತು ಬಿಜೆಪಿಯವರು, ಸಂಘ ಪರಿವಾರದವರು, RSS ನವರು ಇದಕ್ಕಿಂತ ಮುಂಚೆ ಯಾವ ರೀತಿಯ ಪ್ರತಿಭಟನೆ ಮಾಡಿದ್ದಾರೆ ಅಂತ ನಾವು ನೋಡಿದ್ದೇವೆ. ಕೇವಲ ಒಂದು ಚಡ್ಡಿಯನ್ನ ಸುಟ್ಟ ಒಂದು ಕಾರಣಕ್ಕಾಗಿ ಇವತ್ತು ಇಲ್ಲ ಸಲ್ಲದ ಏನು ಆರೋಪವನ್ನ ಮಾಡಿ ಹಲವಾರು ಪ್ರಕರಣಗಳನ್ನ ದಾಖಲಿಸಿ ಇವತ್ತು ವಿದ್ಯಾರ್ಥಿ ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ NSU ಕಾರ್ಯಕರ್ತರನ್ನ, ನಾಯಕರನ್ನ ಇವತ್ತು ಬಂಧನ ಮಾಡಿದ್ದಾರೆ. ಇವತ್ತು ವಿದ್ಯಾರ್ಥಿ ಹೋರಾಟವನ್ನ ಇವರು ಹತ್ತಿಕ್ಕುವಂತ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಇದನ್ನ ನಾನು ತೀವ್ರವಾಗಿ ಖಂಡಿಸ್ತೇನೆ. ಏನು ನಮ್ಮ ನಾಯಕರನ್ನ ಏನು ಬಿಡುಗಡೆಗೊಳಿಸಿದ್ದಲ್ಲಿ ಇದಕ್ಕಿಂತ ಉಗ್ರವಾದಂತ ಹೋರಾಟ ಇಡೀ ರಾಜ್ಯಾದ್ಯಂತ ನಡೆಯುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಕಾಲೇಜುಗಳನ್ನ ಬಂದ್ ಮಾಡಿಸುವ ಮುಖಾಂತರ ನಾವು ಈ ಹೋರಾಟಕ್ಕೆ ಮತ್ತಷ್ಟು ಪುಷ್ಟಿಯನ್ನ ನೀಡಲಿದ್ದೇವೆ. ಓಕೆ ಸಹೋದರ ಅವರೇ, ಈಗ ಬಂದಿರುವಂತಹ ವಿಚಾರ, ತಮ್ಮ ಹೋರಾಟ ಇರುವಂತದ್ದು ಪಠ್ಯ ಪುಸ್ತಕ ವಿಚಾರದಲ್ಲಿ, ವಿವಾದದಲ್ಲಿ ಅಲ್ವಾ? ಹೌದು. ಓಕೆ, ತಮ್ಮ ಹೋರಾಟ ಇರಬೇಕಾಗಿರುವಂತದ್ದು ಆಡಳಿತ ಪಕ್ಷ ಬಿಜೆಪಿಯ ಜೊತೆ ಅಲ್ವಾ? ಹೌದು. ಜೊತೆಗೆ ಇಲ್ಲಿ ಚಡ್ಡಿ ಎಲ್ಲಿಂದ ಬರುತ್ತೆ ಸರ್? ಚಡ್ಡಿಯನ್ನ ಯಾಕೆ ಸುಟ್ಟಾಕ್ತೀರಾ ತಾವುಗಳು? ಚಡ್ಡಿಯಿಂದ ಸುಟ್ಟಾಕಿ ತಮ್ಮ ಪ್ರತಿಭಟನೆ ಏನ್ ಸಂದೇಶವನ್ನ ಕೊಡುತ್ತೆ ಅನ್ನೋ ಪ್ರಶ್ನೆ. ಸರ್, ಇವತ್ತು ಬಿಜೆಪಿ RSS ಏನ್ ಹೇಳ್ತದೆ ಅದನ್ನೇ ಇವರು ಇಂಪ್ಲಿಮೆಂಟ್ ಮಾಡ್ತಾ ಇರುವಂತದ್ದು. ಒಂದೇ ನಾಣ್ಯದ ಎರಡು ಮುಖವಾಗಿದೆ ಈ RSS ಮತ್ತು ಬಿಜೆಪಿ. ಓಕೆ, ಇವತ್ತು ಏನು RSS ಏನು ಆ ಚಿಂತನೆ ಇದೆ ಅದನ್ನ ಇವತ್ತು ವಿದ್ಯಾರ್ಥಿಗಳಲ್ಲಿ RSS ಏನು ಒಂದು ಐಡಿಯಾಲಜಿ ಇದೆ ಇದನ್ನ ವಿದ್ಯಾರ್ಥಿ ಮನಸ್ಸಿನಲ್ಲಿ ಇವತ್ತು ಹಾಕ್ಲಿಕ್ಕೆ ಹೊರಟಿದ್ದಾರೆ. ಯಾಕೆ ಸ್ವಾಮಿ, ಇವರು ನಮ್ಮ ನಾರಾಯಣ ಗುರು ಅವರ ಇದನ್ನ ಕನ್ನಡ ಪಾಠ್ಯ ಪುಸ್ತಕಕ್ಕೆ ಹಾಕಿದ್ದಾರೆ. ಬೇರೆ ಯಾರು ಕಲಿಯುವುದು ಬೇಡ, ಕರ್ನಾಟಕದ ವಿದ್ಯಾರ್ಥಿಗಳು ಮಾತ್ರ ಅವರು ತಿಳ್ಕೊಂಡ್ರೆ ಸಾಕ. ಅದನ್ನ ವಿಜ್ಞಾನಕ್ಕೆ ಹಾಕ್ಬೇಕಿತ್ತಲ್ಲ, ಎಲ್ರು ಕಲಿತಿದ್ರಲ್ಲ. ಓಕೆ, ಐಚ್ಛಿಕ ವಿಷಯ ಯಾಕೆ ಕೊಟ್ರಿ ಅಂತ ಹೇಳಿ. ಎಸ್, ಇದು ಪಾಯಿಂಟ್ ಸರ್, ನೋ ಡೌಟ್. ಆದ್ರೆ ತಾವುಗಳು ನಾರಾಯಣ ಗುರುಗಳ ಪ್ರತಿಕೃತಿಯನ್ನ ಹಿಡಿದುಕೊಂಡು ತಾವುಗಳು ಪ್ರತಿಭಟನೆಯನ್ನ ಮಾಡಬೇಕಾಗಿತ್ತು. ನಾರಾಯಣ ಗುರುಗಳಿಗೆ ನ್ಯಾಯವನ್ನ ಕೊಡಬೇಕು. 100% ನಾನು ಕೂಡ ಆ ಒಂದು ಹೋರಾಟದಲ್ಲಿ ಜೊತೆಯಾಗಿರ್ತೀನಿ ಪ್ರತಿ ಬಾರಿ ಕೂಡ. ನಾಟ್ ಓನ್ಲಿ ನಾರಾಯಣ ಗುರು, ಬಸವಣ್ಣನವರು, ಜೊತೆಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು, ಎಲ್ಲ ವಿಚಾರ. ಆದ್ರೆ ತಾವುಗಳು ಪಾಠ್ಯವನ್ನ ಇವತ್ತು ತಾವುಗಳು ಇದನ್ನೆಲ್ಲ ಬಿಟ್ಟು ಅಲ್ಲ ಸರ್, ಇದನ್ನೆಲ್ಲ ಬಿಟ್ಟು ತಾವುಗಳು ಕೇವಲ ಚಡ್ಡಿಯನ್ನೇ ಅಲ್ಲಿ ಸುಟ್ಟಾಕ್ತಿರಲ್ವಾ ಸರ್? ಇದು ಹೋರಾಟದ ದಿಕ್ಕನ್ನ ಬದಲಿಸ್ತಾ ಇರುವಂತದ್ದು, ತಪ್ಪಿಸ್ತಾ ಇರುವಂತದ್ದು. ಒಂದು ಹೋರಾಟ ಅಂತ ಬಂದ ನಿರ್ದಿಷ್ಟವಾಗಿರುವಂತಹ ಗುರಿ ಇರಬೇಕಾಗುತ್ತೆ. ಇಲ್ಲಿ ಚಡ್ಡಿಯನ್ನ ತಾವುಗಳು ಸುಟ್ಟು ಷಡ್ಯಂತ್ರ ಏನು ಇವತ್ತು ರಾಜ್ಯ ಸರ್ಕಾರ ಪಾಠ್ಯ ಪುಸ್ತಕದ ಈ ಒಂದು ವಿವಾದ ಇದ್ರೆ ಇದರ ಹಿಂದೆ RSS ಇದೆ ಖಂಡಿತವಾಗಿ. ಒಂದು ಪ್ರತಿಭಟನೆ ಮಾಡುವಾಗ ಇವತ್ತು ಏನು ಪ್ರತಿಕೃತಿಯನ್ನೇ ಏನು ನಾಯಕರ ಪ್ರತಿಕೃತಿಯನ್ನೇ ದಹನ ಮಾಡುವಂತ ಎಷ್ಟೋ ಉದಾಹರಣೆ ಪ್ರೊಟೆಸ್ಟ್ ಗಳನ್ನ ನಾವು ನೋಡಿದ್ದೇವೆ. ಅವರ ಶವ ಮೆರವಣಿಗೆಯನ್ನ ಮಾಡುದು ನೋಡಿದ್ದೇವೆ. ಈ ಚಡ್ಡಿ ಒಂದು ಸುಟ್ಟದನ್ನ ಇವತ್ತು ಇದು ಕೇವಲ ಚಡ್ಡಿ ಸುಟ್ಟದ್ದು ಇವರಿಗೆ ಇದು ಇವತ್ತು ವಿದ್ಯಾರ್ಥಿ ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸ ಇವರು ಮಾಡ್ತಿದ್ದಾರೆ. ಏನ್ ಸರ್, ಇನ್ನು ಮುಂದಕ್ಕೆ ತಾವುಗಳು ಚಡ್ಡಿ ಸುಡುವ ಅಭಿಯಾನ ಮಾಡ್ತೀರಾ ಹೇಗೆ? ನಮ್ಮ ನಾಯಕರು ಏನು ನಮಗೆ ಮಾರ್ಗದರ್ಶನ ನೀಡ್ತಾರೆ ಆ ಪ್ರಕಾರ ನಾವು ಮುಂದಿನ ಹೆಜ್ಜೆಯನ್ನ ಇಡ್ತೇವೆ. ಮಾರ್ಗದರ್ಶನ ನೀಡಿದಾರಲ್ಲ ನಲಪಾಡ್ ಅವರು. ಹೌದು, ನಲಪಾಡ್ ಅವರು ಈಗಾಗಲೇ ಹೇಳಿದ್ದಾರೆ, ನೀಡಿದಾರಲ್ಲ, ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಮಾಡ್ತೇವೆ. ರಾಜ್ಯಾದ್ಯಂತ ನಾವು ಚಡ್ಡಿಯನ್ನ ಸುಡುವಂತ ಕಾಂಗ್ರೆಸ್ ಮುಖಾಂತರ ನಾವು NSU ಮುಖಾಂತರ ನಮ್ಮ NSU ನಾಯಕರು ಏನು ನಮಗೆ ರಾಜ್ಯದಿಂದ ಇದು ಬರ್ತದೆ ಅದೇ ತರ ಈಗ ನಾವು ಕಾಲೇಜ್ ಬಂದ್ ಮಾಡುವ ಮುಖಾಂತರ ಮತ್ತೊಂದು ಸುತ್ತಿನ ಹೋರಾಟ. ಈಗ NSUI ಮತ್ತು ಯುವ ಕಾಂಗ್ರೆಸ್ ಬೇರೆ, ಜೊತೆಗೆ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಬೇರೆ ಆಗಿರುತ್ತಾ?
NSU ವಿದ್ಯಾರ್ಥಿ ಸಂಘಟನೆ ಸರ್. ಓಕೆ, ಅಲ್ಲ ಬೇರೆ ಆಗುತ್ತಾ ಅಂತ ಹೇಳಿ NSU ಕಾಂಗ್ರೆಸ್ ಸರ್ಕಾರ ಏನು ಅವತ್ತು ಬಸ್ ಪಾಸ್ ಅನ್ನ ಎಲ್ಲಾ ವಿದ್ಯಾರ್ಥಿಗಳಿಗೆ ಇದ್ದಂತ ಬಸ್ ಪಾಸ್ ಅನ್ನ ಏನು ರದ್ದು ಸಮ್ಮಿಶ್ರ ಸರ್ಕಾರದಲ್ಲಿ ರದ್ದು ಮಾಡಿದಾಗ ನಾವು ನಮ್ಮ ಸರ್ಕಾರದ ವಿರುದ್ಧವೇ ನಾವು ಪ್ರತಿಭಟನೆ ಮಾಡಿದ್ದೇವೆ. ನಿಮ್ಮ ಡಿಬೇಟ್ಗಳಲ್ಲಿ ಬಂದು ನಾವು ಮಾತಾಡಿದ್ದೇವೆ. ಓಕೆ, ಎಸ್ ಸರ್. ಓಕೆ, ಹಾಗಾದ್ರೆ ಇನ್ನು ಮುಂದಕ್ಕೆ ತಮ್ಮ ನಾಯಕರುಗಳ ಒಂದು ಮಾರ್ಗದರ್ಶನದ ಮೇಲೆ ಮುಂದಕ್ಕೆ ಹೋಗ್ತೀರಾ ಅನ್ನೋ ವಿಚಾರವನ್ನ ತಾವುಗಳು ಹೇಳ್ತಾ ಇದ್ದೀರಾ. ಎಸ್, ಥ್ಯಾಂಕ್ ಯು ಸವಾದ್ ಸುಳ್ಳಿ ಅವರು. ಜೊತೆಗೆ ಸಂಜಯ್ ಪ್ರಭು ಅವರು ಸರ್, ಈಗ ಇಲ್ಲಿ ನಾರಾಯಣ ಗುರುಗಳ ವಿಚಾರ ಮತ್ತೆ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಇವುಗಳ ನಡುವೆ ಈ ಚಡ್ಡಿ ವಾರ್ಗಳು ನಡೀತಾ ಇದೆ ಅಂತ ಬಂದಾಗ ತಮ್ಮಗಳ ವಿಚಾರವಾಗಿ ಕೂಡ ತಮ್ಮ ಪಕ್ಷದ ನಾಯಕರು ಕೂಡ ಹಲವಾರು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದಾರೆ. ಯಾಕೆ ಹೀಗಾಯಿತು ಅನ್ನೋದು ಪ್ರಶ್ನೆಯೂ ಕೂಡ ಬರುತ್ತೆ. ತಾವುಗಳು ಕೂಡ ಸ್ವಲ್ಪ ನೋಡಬೇಕಾಗಿತ್ತು ಅನ್ನೋಂಥ ಪ್ರಶ್ನೆಗಳು ಕೂಡ ಬರುತ್ತೆ. ತಾವುಗಳು ಯಾಕೆ ಮಾತಾಡಲಿಲ್ಲ? ಈಗ ನೇರವಾಗಿ ನಾರಾಯಣ ಗುರುಗಳ ವಿಚಾರವಾಗಿಯೂ ಕೂಡ ಬಂತು. ಏನು ಹೇಳ್ತೀರಾ ಸಂಜಯ್? ಅಲ್ಲ, ಅವರು ನಾವು ನಾರಾಯಣ ಗುರುಗಳದ್ದು ವಿಚಾರವನ್ನು ನೋಡ್ಲಿಕ್ಕೆ ನಾವು ಪಠ್ಯ ಪುಸ್ತಕದಲ್ಲಿ ಹಾಕಿದ್ದೇವೆ ಅಂತ ನಾವು ಮತ್ತೆ ಸತೀಶ್ ಪ್ರಭು ನಿಮ್ಮ ಹತ್ರ ಹೇಳ್ತಾ ಇದ್ದೇವೆ. ಬಸವಣ್ಣನವರದ್ದುಂಟು, ಎಲ್ಲ ಉಂಟು. ಇವರು ಯಾಕೆ ಅದನ್ನೊಂದು ಮಾತಾಡ್ತಾ ಇದ್ದಾರೆ ಅಂತ ನಮಗೂ ಅರ್ಥ ಆಗುದಿಲ್ಲ. ಇವರಿಗಿಂತ ಮೊದಲು ನಾರಾಯಣ ಗುರು ನಮ್ಗೆ ರೀ, ಇವರಷ್ಟಕ್ಕೆ ರಾಜಕೀಯವಾಗಿ ನಾರಾಯಣ ಗುರು ಅಂತ ಮಾತಾಡುದು. ಇವರು ಹೇಳಿದಾಗೆ ಬೆಳಿಗ್ಗೆ ನಾವು ಏಕಾತ್ಮಕ ಸ್ತೋತ್ರ ಹೇಳುವಾಗ RSS ನಲ್ಲಿ ನಾರಾಯಣ ಗುರು ಹೆಸರು ಹೇಳ್ತೇವೆ, ಅಂಬೇಡ್ಕರ್ ಹೆಸರು ಹೇಳ್ತೇವೆ. ನಮ್ಮಲ್ಲಿ ಯಾವಾಗ್ಲೂ ನಾವು ಅದನ್ನು ಇದು ಮಾಡಿದ್ದೇವೆ. ನಾವು ಯಾವಾಗ್ಲೂ ಇಲ್ಲ ಅಂತ ಹೇಳಿಲ್ಲ. ಇವರಿಗೆ ಒಂದು ಪಾಯಿಂಟ್ ಸಿಕ್ಕಿದ್ದನ್ನು ಇವರು ಮಾತಾಡ್ತಾ ಇರೋದು. ನಾರಾಯಣ ಗುರು ಅವರನ್ನು ಹಾಕ್ಬೇಕಂತ ನಮ್ಗೆ ಗೊತ್ತುಂಟ್ರಿ. ಓಕೆ ಸರಿ. ಈಗ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ತಮ್ಮ ಹೆಸರು ಎಲ್ಲಿಂದ ಸರ್? ನಾನು ಸತೀಶ್ ಅಂತ, ಉಡುಪಿಯಿಂದ. ಸಿದ್ದರಾಮಯ್ಯನ ಹೇಳಿಕೆಗೆ ಮಾನ್ಯತೆ ಕೊಡ್ಬೇಕಾಗಿಲ್ಲ. ಅವರಿಗೆ ಸ್ವಲ್ಪ ಆಡಳಿತದಲ್ಲಿ ಇರುವಾಗ ನಿದ್ದೆ ಮಾಡ್ಕೊಂಡೇ ಆಡಳಿತ ಮಾಡಿದ್ರು. ಇವಾಗ ನಿದ್ದೆ, ಈಗ ಬಿಜೆಪಿ ಸರ್ಕಾರ ಆಡಳಿತ ನಡೆಸ್ತಾ ಇದೆ, ಅವರ ನಿದ್ರೆ ಹಾರಿ ಹೋಗಿದೆ. ಅವರಿಗೆ ಬಹುಶಃ ಎಲ್ಲೋ ನಿದ್ರೆ ಮಂಪರಿನಲ್ಲಿ ಹೇಳಿರ್ಬೇಕದು, ಚಡ್ಡಿ ಹರಿದ ಹಾಕ್ಬೇಕಂತ. ಸದ್ಯ ಬಾಯಿ ತಪ್ಪಿ ನಮ್ಮ ಚಡ್ಡಿ ಹರಿದಾಗ್ತೇನೆ ಅಂತ ಹೇಳಲಿಲ್ಲಲ್ಲ, ಅದೇ ನಮ್ದೊಂದು ಪುಣ್ಯ. ಯಾಕೆ ಗೊತ್ತಾ, ಸಿದ್ದರಾಮಯ್ಯನ ಬಗ್ಗೆ ನಾನು ಹೇಳ್ತೇನೆ, ಅವ್ರು ಮೂಲತಃ ಕಾಂಗ್ರೆಸ್ಸಿನವರಲ್ಲ. ಕಾಂಗ್ರೆಸ್ ಈ ಹಿಂದೆ ಆಡಳಿತ ಒಳ್ಳೇದು ಕೊಟ್ಟಿದೆ, ಇಲ್ಲಂತ ದೂಷಣೆ ಮಾಡೋದಿಲ್ಲ. ಆದ್ರೆ ಈ ಸಿದ್ದರಾಮಯ್ಯ ಬಂದು ಅವ್ರು ಹೋದ ತಡೆಯಲ್ಲೆಲ್ಲ ಕಬ್ಬೆ ಹಾಕೋದು. ಈಗ ಹಿಂದೆ JDS ನಲ್ಲಿ ಇದ್ರು, ರಾಮಕೃಷ್ಣ ಅವರಲ್ಲಿ ಇದ್ರು. ಅಲ್ಲಿ ಹೋದಲ್ಲೆಲ್ಲ ಅವರು ತಮ್ಮ ಬೇಳೆ ಕಾಳನ್ನು ಬೇಯಿಸ್ತಾರೆ ಹೊರತು ಇವರಿಗೆ ಶಾಂತಿಯ ತೋಟ ನಮ್ಗೆಲ್ಲರೂ ಬೇಕು ಎಲ್ಲ ಹೇಳ್ತಾರಲ್ಲ. ಇದೇ ಸಿದ್ದರಾಮಯ್ಯ ಶಾದಿ ಭಾಗ್ಯ ಮಾಡುವಾಗ ಉಳಿದ ಧರ್ಮದವರು ಅವರಿಗೆ ಕಣ್ಣಿಗೆ ಕಾಣಿಸ್ಲೇ ಇಲ್ವಾ ಇದು ಅಂತ ಹೇಳುವಾಗ ಎಲ್ಲ ಪ್ರಶ್ನೆ ಮಾಡುವಾಗ ಎಲ್ಲದನ್ನು ಪ್ರಶ್ನೆ ಮಾಡ್ಬೇಕು. ಮತ್ತೆ ಹೇಳ್ತಾರೆ ಇವರು ಜವಾಹರ್ಲಾಲ್ ನೆಹರು ಮಗಳು ಪ್ರಿಯಾಂಕ್ ಅಂತ ಹೇಳಿದ್ರೆ ನಾವು ಇಂದಿರಾ ಗಾಂಧಿ ಅಂತ ಕರಿತೇವೆ ಅಲ್ವಾ. ಇವರೆಲ್ಲ ಗಾಂಧಿ ಎಲ್ಲ ಹೇಗಾದ್ರು? ಇವ್ರು ಏನು ಇತಿಹಾಸವನ್ನು ಎಲ್ಲ ನಮ್ಗೆ ಸುಳ್ಳು ಹೇಳಿ ಇವತ್ತು ಬೇಕಂತೇಳಿ ಇದು ಹಾಳು ಮಾಡ್ತಾ ಇದ್ದಾರೆ ಇವರು. ಇತಿಹಾಸ ಬೇಕು ಅಂತ ಹೇಳ್ತಾರೆ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಇತಿಹಾಸ ಬೇಕು ಅಂತ ಹೇಳಿದ್ರೆ ಈ ಒಂದು ವಿಚಾರದಲ್ಲಿ ಆಗ ಚರ್ಚೆಗೆ ಬಂತು ಸರ್. ಇಲ್ಲಿಗ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಅಂಬೇಡ್ಕರ್ ಅವರ ವಿಚಾರವಾಗಿ, ಜೊತೆಗೆ ಬಸವಣ್ಣನವರ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ. ಜೊತೆಗೆ ನೇರವಾಗಿ ಸತೀಶ್ ಪ್ರಭು ಹೇಳಿದ ಹೆಗ್ಡೆವಾರ್ ವಿಚಾರವಾಗಿ ಚರ್ಚೆ ಆದಾಗ ಮಹಮ್ಮದ್ ಗೋರಿ ಗಜ್ನಿಗಳ ವಿಚಾರ ಕೂಡ ಬಂತು. ಎಷ್ಟು ಬಾರಿ ದಂಡೆತ್ತಿ ಬಂದ್ರು, ಏನಾಯ್ತು ಅನ್ನೋಂಥದ್ದು. ಆವಾಗ ವಿಚಾರಗಳು ಯಾಕೆ ತಾವುಗಳು ಚರ್ಚೆನ ಮಾಡಿಲ್ಲ? ನಮ್ಮ ಮಕ್ಕಳಿಗೆ ಒಳ್ಳೆಯ ಪಠ್ಯ ಪುಸ್ತಕ ಬೇಕಾಗಿತ್ತು, ಒಳ್ಳೆಯ ವಿಚಾರಧಾರೆಗಳು ಬೇಕು. ಇವತ್ತು RSS ನ ನಾಯಕರು ಭಾಗವತ್ರವರು ಹೇಳಿದ್ದಾರೆ, ಇತಿಹಾಸ ಈಗ ಇದ್ದವರು ಇತಿಹಾಸ ಬರೆದಿಲ್ಲ, ಈಗ ಇದ್ದವರು ಇತಿಹಾಸವನ್ನು ಸೃಷ್ಟಿ ಮಾಡಿಲ್ಲ, ಈಗ ಪ್ರಸ್ತುತ ಈಗ ಏನು ಬೇಕು, ಅದೇ ಶಿಕ್ಷಣ ನೀತಿ, ಅದೇ ಶಿಕ್ಷಣ ವಿಚಾರ ಬೇಕು ಅಂತ ತಾವು ಹೇಳ್ತಾ ಇರ್ತೀರಾ? ಆ ರೀತಿ ಮಾತಾಡ್ತಿದ್ದೇವೆ. ಭಾಗವತ್ರವರ ಮುನ್ನೆಯ ಸ್ಟೇಟ್ಮೆಂಟ್ಗೆ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅವರಿಗೆ ಈಗ ಜ್ಞಾನೋದಯ ಆಗಿದೆ. ಆದ್ರೆ ನಾನು ತಿಳ್ಕೊಂಡದ್ದು ಭಾಗವತ್ರವರ ನಿರ್ದೇಶನ ಪ್ರಕಾರ ಬಹುಶಃ ಈಗಿನ RSS ಕಾರ್ಯಕರ್ತರು, RSS ನಾಯಕರುಗಳು ಕೇಳ್ತಿಲ್ವಾ ಅಂತ ನನಗೆ ಭಾವನೆ ಬರ್ತದೆ. ಯಾಕಂತ ಹೇಳಿದ್ರೆ ಒಂದು ಎರಡು ಕಡೆ ಈ ನಿನ್ನೆ ಮಾತ್ರ ಹೇಳಿದಲ್ಲ, 6 ತಿಂಗಳ ಮುಂಚೆನೆ ಒಮ್ಮೆ ಹೇಳಿದ್ದಾರೆ ಭಾಗವತ್ರವರು. ಅದು ಅಷ್ಟೊಂದು ಪ್ರಚಾರಕ್ಕೆ ಬರಲಿಲ್ಲ, ಮುನ್ನೆ ಕೂಡ ಹೇಳಿದ್ದಾರೆ. ಸರ್, ಇಲ್ಲಿ ಬರುವಂತ ಪ್ರಶ್ನೆ ಇಲ್ಲಿ ಬರುವಂತ ಪ್ರಶ್ನೆ ಹೆಗ್ಡೆವಾರ್ ಅವರ ವಿಚಾರವಾಗಿ ತಾವು ಮಾತನಾಡಿದಾಗ ಅಥವಾ ಈಗಿನ ಒಂದು ಪಠ್ಯ ಪುಸ್ತಕ ಸರಿ ಇಲ್ಲ ಅಂತ ಹೇಳಿ ತಾವು ಆಪಾದನೆಯನ್ನ ಮಾಡುವಾಗ ಮಾಡ್ಲೇಬೇಕಾಗುತ್ತೆ, ತಪ್ಪುಗಳಂತ ತಾವು ಹೇಳಬೇಕು. ಈ ಹಿಂದೆ ಬಂದಿರುವಂತದ್ದು ಎಲ್ಲವೂ ಕೂಡ ಸರಿ ಇತ್ತು ಅನ್ನುವಂತಹ ವಿಚಾರ, ಮಹಮ್ಮದ್ ಗೋರಿಗಳ ಗಜನಿಗಳ ವಿಚಾರವಾಗಿ ಕೂಡ ನಾವು ಮಾತನಾಡಿದಾಗ ಹೌದು, ಒಪ್ಕೊಂಡಿದ್ದೀರಾ? ಅಲ್ಲ, ಇತಿಹಾಸ ಮಕ್ಕಳಿಗೆ ಅಲ್ಲಲ್ಲ, ಒಪ್ಕೊಂಡಿದ್ದೀರಾ? ಒಪ್ಕೊಂಡಿದ್ದೇವೆ. ಯಾಕಂತ ಹೇಳಿದ್ರೆ ಇತಿಹಾಸವನ್ನು ನಾವು ಮರುಸೃಷ್ಟಿ ಮಾಡ್ಲಿಕ್ಕೆ ಆಗುವುದಿಲ್ಲ. ಈ ಹಿಂದೆ ಹೇಗೆ ಇತ್ತು ಎಂಬುದನ್ನು ಜನರಿಗೆ ತಿಳಿಸುವ ಬಹಳ ಅಗತ್ಯ ಇದೆ. ಅದನ್ನು ತಿಳಿಸುವ
ಕಾರ್ಯಕ್ರಮ ಈ ಹಿಂದೆ ಓಕೆ ಈಗ ಕೇಸರೀಕರಣ ಆಗ್ತಾ ಇದೆ ಅಂತ ಬಂದಾಗ ಆಗ ಯಾವ ಕಾರಣ ಆಗಿರಬಹುದು ಅನ್ನೋದು ತಾವು ಅನ್ಕೊಳ್ತೀರಿ? ಆಪಾದನೆ ಮಾಡಿದಾಗ ಈ ಒಂದು ಪ್ರಶ್ನೆ ಕೇಳ್ತಾರೆ. ಪಕ್ಷದ ನೀತಿ ಪಕ್ಷದಿಂದ ಯಾರು ಕೂಡ ಪಕ್ಷದ ಪಠ್ಯ ಪುಸ್ತಕದ ಸಮಿತಿಯಲ್ಲಿ ಇಲ್ಲ. ಆವಾಗ ಇದ್ದದ್ದು ಯಾರು? ನಾವು ಅದಕ್ಕೊಂದು ತಜ್ಞರ ಸಮಿತಿ ಅಂತ ಮಾಡಿದ್ವಿ. ಸರಿ, ಎಲ್ಲ ಸಾಹಿತಿಗಳನ್ನು ಒಟ್ಟುಗೂಡಿಸಿಕೊಂಡು ಅದರ ಸಮಿತಿ ಮೂಲಕ ಮಾಡಿದೆ. ಇವಾಗ ಏನ್ ಮಾಡ್ತಾ ಇದ್ದಾರೆ, ಈ RSS ನ ಕಾರ್ಯಕರ್ತರನ್ನು ಏನು BSc ಮಾಡಿದವರು, ಅವರು ಏನು ಒಂದು ಟೀಚರ್ ಪೋಸ್ಟಿಗೂ ಅರ್ಹತೆ ಇಲ್ಲದವರು, ಒಂದು ಟೀಚರ್ ಆಗ್ಲಿಕ್ಕೆ ಕೂಡ ಬಿ ಎಡ್ ಬೇಕು. BSc ಅವರನ್ನು ಎಲ್ಲಿಯಾದ್ರೂ ಒಂದು ಶಾಲೆಯಲ್ಲ, ಕಾಲೇಜಲ್ಲಿ, ಅಂಗನವಾಡಿಯಲ್ಲಿ ಕೂಡ ಸೇರಿಸುದಿಲ್ಲ. ಅವರಿಗೆ ಅವರು ಕಲ್ತದಕ್ಕೆ ಬೇರೆ ಒಂದು ವ್ಯವಸ್ಥೆ ಇದೆ. ಅಂತವರನ್ನು ಈ ತಜ್ಞರ ಸಮಿತಿಗೆ ಒಂದು ಅಧ್ಯಕ್ಷನಾಗಿ ಮಾಡಿಕೊಂಡು ಅವರಲ್ಲಿ ಎಷ್ಟು ನಮಗೆ ಈ ಮಕ್ಕಳಿಗೆ ಒಂದು ಜ್ಞಾನಕ್ಕೆ ಬೇಕಾದಂತ ಇಂಥವರನ್ನು ಮಾಡಿದಕ್ಕೆ ನಮ್ಮ ವಿರೋಧ ಇದೆ. ತಜ್ಞರಿದ್ದಾರೆ, ಸಾಹಿತಿಗಳಿದ್ದಾರೆ, ಈಗ ವಿರೋಧ ಯಾಕೆ ಗೊತ್ತಾಗ್ಲಿಲ್ಲ. ಈಗ ವಿರೋಧ ಮಾಡಿದ್ದು ಈಗ ಅಲ್ಲ ನೋಡಿ, ಆಗ ಅವರಿಗೆ ಇದಾಗುವಾಗ ಇವರಿಗೆ ವಿರೋಧ ಪುಸ್ತಕದಲ್ಲಿ ಗೊಂದಲ ಬಂದದ್ದು ಹೇಗೆ? ಇವರನ್ನೆಲ್ಲ ಅವರು ಹೇಳ್ತಾ ಇರುವಂತದ್ದು ಯಾಕೆ ವಿರೋಧ ಅಂತ ಬಂದಾಗ, ಯಾಕೆ ಚಡ್ಡಿಯನ್ನ ಸುಟ್ಟಾಗ್ತಾ ಇದ್ದಾರೆ ಅಂತ ಬಂದಾಗ ಇದಕ್ಕಾಗಿ ಕೇಸರೀಕರಣ ಆಗ್ತಾ ಇದೆ. ಪಠ್ಯ ಪುಸ್ತಕ ತಜ್ಞರಿಲ್ವಾ? ತಜ್ಞರು ಅಂತ ಹೇಳಿ ಏನು RSS ಬ್ಯಾಕ್ ಗ್ರೌಂಡ್ ಇದ್ದವರನ್ನ ಅವರ ವಿದ್ಯಾರ್ಥಿ ಕೇಳುವಾಗ ಯಾರು ರೋಹಿತ್ ಚಕ್ರತೀರ್ಥವರ ವಿದ್ಯಾರ್ಥಿ ಕೇಳುವಾಗ ಶಿಕ್ಷಣ ಸಚಿವರಿಗೆ ಗೊತ್ತಿಲ್ಲ. ಒಂದು ಸ್ಪಷ್ಟ ಮಾಡೋದು ಒಳ್ಳೆಯದು. ಕಾಂಗ್ರೆಸ್ಸಿನ ಪ್ರತಿಭಟನೆ ರೋಹಿತ್ ಚಕ್ರತೀರ್ಥರ ವಿರುದ್ಧವೋ, ಭಾರತೀಯ ಜನತಾ ಪಾರ್ಟಿಯ ವಿರುದ್ಧವೋ ಅಥವಾ RSS ನ ವಿರುದ್ಧ, ಯಾಕಂತ ಹೇಳಿ ಅಲ್ಲ, ಸುಟ್ಟಾಗೋದು ಚಡ್ಡಿ ಮಾತ್ರ ಒಂದು. ಚಕ್ರತೀರ್ಥರನ್ನು ವಿರೋಧ ಮಾಡಲಿಲ್ಲ, ಇವರನ್ನು ವಿರೋಧ ಮಾಡಲಿಲ್ಲ, ಬಿಜೆಪಿಯನ್ನು ವಿರೋಧ ಮಾಡಲಿಲ್ಲ. ಯಾವ ರೀತಿ ವಿರೋಧ ಜ್ಞಾನೋದಯ ಯಾವ ವಿಷಯ, ಒಂದು ನಿಮಿಷ, ಸಂಘವನ್ನೇ ವಿರೋಧ ಮಾಡಲಿ ಅಥವಾ ಮೂರನ್ನು ವಿರೋಧ ಮಾಡಲಿ, ವಿಷಯ ಏನಂತ ಹೇಳಿ, ಯಾವ ವಿಷಯಕ್ಕೆ ವಿರೋಧ ಹೇಳಿ? ತಪ್ಪು ನಿರ್ಧಾರಕ್ಕೆ ವಿರೋಧ. ನೋಡಿ, ನಾನು ಹೇಳ್ತಾ ಇದ್ದೇನೆ, ಸಂಘದ ಒಳ್ಳೆಯ ವಿಷಯವನ್ನು ನಾವು ಬೆಂಬಲಿಸ್ತೇವೆ. ನಾವು ಪ್ರಾರಂಭದಲ್ಲಿ ಯಾವ ನಿರ್ಧಾರ ಅಂತ ಹೇಳಿ, ತಪ್ಪು ಸಂದೇಶವನ್ನು ಯಾವ ಸಂದೇಶ ಅಂತ ಹೇಳಿ, ತಪ್ಪು ನಿರ್ಧಾರ ಯಾವುದಂತ ಹೇಳಿ. ಎಸ್, ಓಕೆ. ಈಗ ನಿತಿನ್ ಒಂದು ನಿಮಿಷ, ತಪ್ಪು ನಿರ್ಧಾರ ಮತ್ತೆ ತಪ್ಪು ಸಂದೇಶ ಅಂತ ಹೇಳಿ ಯಾವುದಂತ ಹೇಳಿ? ಎಸ್ ಸರ್, ಕರೆಕ್ಟ್. ತಪ್ಪು ನಿರ್ಧಾರ, ತಪ್ಪು ಸಂದೇಶ ಯಾವುದು ಅಂತ ಹೇಳಿ ನಾರಾಯಣ್ ಗುರುಗಳು ಇಲ್ಲ ಶಿಕ್ಷಣ ಸಚಿವರು ಹೇಳಿದ್ದಾರೆ. ಪಠ್ಯ ಪುಸ್ತಕದಿಂದ ಕೆಲವೊಂದು ಅಂಶವನ್ನು ಹೇಳಿದ್ದಾರೆ. ಕುವೆಂಪುಗಳ ಸಾಲುಗಳನ್ನು ಕೆಲವೊಂದು ತಿದ್ದಿದ್ದು ತಪ್ಪು ಸಂದೇಶ. ಅಂಬೇಡ್ಕರ್ ಅನ್ನು ಸಮಿತಿಯ ಓರ್ವ ಸದಸ್ಯ ಎಂದು ಬಿಂಬಿಸಿದ ತಪ್ಪು ಸಂದೇಶ ಅಲ್ವಾ? ಓಕೆ ಓಕೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿರುವ ಕೇವಲ ಒಬ್ಬ ಸದಸ್ಯ, ಎಲ್ಲರಲ್ಲಿ ಓರ್ವ. ಎಸ್, ಈ ರೀತಿ ಅದು ಯಾವ ಸಂದೇಶವನ್ನು ಕೊಂಡೋಗ್ತದೆ ಮಕ್ಕಳಿಗೆ? ಏನಿರ್ಬೇಕಾಗಿತ್ತು? ಸಂವಿಧಾನ ಶಿಲ್ಪಿ ಮುಖ್ಯಸ್ಥರೇ ಅವರು. ಎಸ್, ಅಷ್ಟೇ. ಜವಾಬ್ದಾರಿ ವಿಚಾರವನ್ನು ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಒನ್ಸ್ ಅಗೇನ್ ನಾರಾಯಣ ಗುರುಗಳ ವಿಚಾರವಾಗಿ ಹೇಳಿದ್ರು. ಜೊತೆಗೆ ಮತ್ತೊಂದು ವಿಚಾರವನ್ನು ತಾವು ಪ್ರಸ್ತಾಪ ಮಾಡಿದ್ರೆ. ಎಸ್, ಇವೆಲ್ಲದರ ನಡುವೆ ನಮ್ಮ ಇವತ್ತಿನ ಏನು ಚರ್ಚೆ ಆಗ್ತದೆ ಚಡ್ಡಿಗಾಗಿ ಕಿತ್ತಾಟ ಅನ್ನುವಂಥದ್ದು, ನಾನು ನೇರವಾಗಿ ಈ ಒಂದು ವಿಚಾರಕ್ಕೆ ಮತ್ತೆ ಬರ್ತೇನೆ. ಸತೀಶ್ ಪ್ರಭು ಅವರು ತಮ್ಮ RSS ನಲ್ಲಿ ಚಡ್ಡಿಗೆ ಎಷ್ಟು ಪ್ರಮುಖತೆ ಬರುತ್ತೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಚಡ್ಡಿ ಮಹತ್ವದ ನಿರ್ಣಯವನ್ನ ಪಾತ್ರವನ್ನು ವಹಿಸುತ್ತೆ. ಯಾಕಂದ್ರೆ ಜನರಿಗೆ ನಾನು ಸಂದೇಶ ಕೊಡ್ಬೇಕು. ಯಾಕೆ ಈ ಚಡ್ಡಿಗಾಗಿ ಕಿತ್ತಾಟ ಆಗ್ತಾ ಇದೆ, ಅದು ಚಡ್ಡಿಗೆ ವಾರ್ ಯಾಕೆ ನಡೀತಾ ಇದೆ, ಯಾಕೆ ಇವರುಗಳು ಚಡ್ಡಿಯನ್ನೇ ಸುಟ್ಟಾಗ್ತಾ ಇದೆ ಅನ್ನೋದು ಪ್ರಶ್ನೆ ಬರುತ್ತೆ. ಎಷ್ಟು ಪ್ರಮುಖತೆಯನ್ನ ಪಡೆದುಕೊಳ್ಳಿ, ಏನ್ ಪ್ರಾಮುಖ್ಯತೆ ಪಡೆದುಕೊಳ್ಳುವುದು, ಯಾಕೆ ಸುಟ್ಟಾಗ್ತಾರೆ ಹೇಳಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ಸಿನ ಟೀಮ್ ಹೇಳಬೇಕು. ರಾಷ್ಟ್ರೀಯ ಎಷ್ಟು ಪ್ರಾಮುಖ್ಯತೆ ತಮ್ಮ ಒಂದು ಡ್ರೆಸ್ ಕೋಡ್ ಏನಿದೆ ನೋಡಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಚಡ್ಡಿಗೆ ಪ್ರಾಮುಖ್ಯತೆ ಇಲ್ಲ. ನಮಗೆ ಸಿದ್ಧಾಂತಕ್ಕೆ ಮಾತ್ರ ಪ್ರಾಮುಖ್ಯತೆ, ಚಡ್ಡಿಗೆ ಪ್ರಾಮುಖ್ಯತೆ ಇಲ್ಲ. ಚಡ್ಡಿಗೆ ಪ್ರಾಮುಖ್ಯತೆ ಚಡ್ಡಿಯನ್ನು ಸುಟ್ಟಾಕಿ ವೇಸ್ಟ್ ಆಗುತ್ತೆ. ಅಲ್ಲರೇ, ನಾವೇನು ಚಡ್ಡಿಯನ್ನ ಸುಟ್ಟು ಹಾಕೋದಕ್ಕೆ ನಮ್ಮ ವಿರೋಧ ಇಲ್ಲ. ಇನ್ನೂ ಸುಟ್ಟಾಕಿ ಅಂತ ಹೇಳುದು ನಾನು. ಯಾಕಂತ ಹೇಳಿದ್ರೆ ಜನರಿಗೆ ಗೊತ್ತಾಗ್ತದೆ, ಅರ್ಥ ಮಾಡಿಕೊಳ್ತಾರೆ. ನಮ್ಮಲ್ಲಿ ತತ್ವ ಸಿದ್ಧಾಂತಕ್ಕೆ ಮಾತ್ರ ಇರುವಂತಹದ್ದು. ಇವತ್ತು ಜವಾಬ್ದಾರಿಯುತ ರಾಜಕೀಯ ಪಕ್ಷಗಳು ತತ್ವ ಸಿದ್ಧಾಂತವನ್ನು ಸಂಪೂರ್ಣವಾಗಿ ಬಿಟ್ಟು ವೈಯಕ್ತಿಕ ಲಾಭದ ಲೆಕ್ಕಾಚಾರದಿಂದ ರಾಷ್ಟ್ರೀಯ ವಿಚಾರಗಳನ್ನು ಕೂಡ ನಗಣ್ಯ ಮಾಡುವಂತಹದ್ದು ಈ ದೇಶಕ್ಕೆ ಭೂಷಣ ಅಲ್ಲ, ಪ್ರಜಾತಂತ್ರಕ್ಕೆ ಭೂಷಣ ಅಲ್ಲ. ಆದ್ರಿಂದ ಇವತ್ತು ನೀವು ಚಡ್ಡಿಯನ್ನು ಸುಟ್ಟು ಹಾಕುವುದರ ಮುಖಾಂತರ ಯಾವ
ವಿಷಯವನ್ನ ನೀವು ಜನರಿಗೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀರಿ. ವಿಷಯ ನಿತಿನ್ ರಾವ್, ಇವಾಗ ಚಡ್ಡಿ ಸುಟ್ಟಾಕುವಂತ ವಿಷಯವನ್ನು ದೊಡ್ಡ ವಿಷಯವಾಗಿ ಇವರು ಮಾಡ್ತಾ ಇದ್ದಾರೆ. ಒಂದು ನಿಮಿಷ ಅವರು ಹೇಳಿದಕ್ಕೆ ನಾನು ಹೇಳುವಂತದ್ದು ಯಾಕಂತ ಹೇಳಿದ್ರೆ ಅವರ ಮೂಲ ವಿಷಯವೇ ತಪ್ಪು. ಚಡ್ಡಿಯನ್ನು ನೀವು ಸುಟ್ಟು ಹಾಕ್ತಾ ಇರುವಾಗ ಸುಟ್ಟು ಹಾಕಬೇಕಾದ್ರೆ ಸಂಘ ಎಲ್ಲಿಯಾದ್ರೂ ಪ್ರತಿಭಟನೆ ಮಾಡಿದೆಯಾ? ಅಲ್ಲ ಹೇಳಿ. ಅಲ್ಲಲ್ಲ ಹೇಳಿ. ಇವತ್ತು ನೋಡಿ, ನಾವು ಚಡ್ಡಿ ಸುಟ್ಟಾಕಿದ್ದು ಬಹಳ ದೊಡ್ಡ ವಿಷಯ. ಮತ್ತೆ ನಾವು ಮಾಡಿಲ್ಲ ರೀ, ಏನು ಕೀಳು ಮಟ್ಟದ ಇವತ್ತು RSS ನವರು ಇದೇ ಚಡ್ಡಿಯನ್ನು ಮನೆ ಮನೆಗೆ ಹೋಗಿ ಸಂಗ್ರಹ ಮಾಡಿಕೊಂಡು ಇವತ್ತು KPCC ಕಚೇರಿ ಕಳಿಸ್ತಿದ್ದಾರೆ. ಇವರಿಗೆ ಕೀಳು ಮಟ್ಟದ ಅಲ್ವಾ? ಸಹಕಾರ ಕೊಡುವಂತ ಮಾಡಬೇಕಿತ್ತು. ಚಡ್ಡಿ ಅಭಿಯಾನ ಇವರು ಮಾಡಿದ ಯಾವುದು ಸರ್? ತಾವುಗಳು ಚಡ್ಡಿ ಅಭಿಯಾನವನ್ನ ಮಾಡಿದ್ರಿ. ಚಡ್ಡಿ ಸುಡುವ ಅಭಿಯಾನ ಮಾಡಿದಾಗ ಅವರುಗಳು ಅದಕ್ಕೆ ರಿಯಾಕ್ಷನ್ ಕೊಟ್ಟರು. ಎಸ್, ಈ ಒಂದು ಫೋಟೋವನ್ನ ಹಾಕಿ. ಎಸ್, ಈ ಒಂದು ಫೋಟೋ ವೈರಲ್ ಆಗ್ತಾ ಇರುವಂತದ್ದು ಇವತ್ತು ಬೆಳಿಗ್ಗೆಯಿಂದ ಸೋಷಿಯಲ್ ಮೀಡಿಯಾಗಳಲ್ಲಿ. ಎಸ್, ಸ್ವಲ್ಪ ಎಸ್, ಅಲ್ಲಿ ಬರೆದಿರುವಂತದ್ದು ನೋಡಬಹುದು. ನೆಹರು ಅವರ ಭಾವಚಿತ್ರ ಇದು ಫೋಟೋ. ಅವರು ಕೂಡ ಚಡ್ಡಿಯನ್ನ ಹಾಕಿದ್ದಾರೆ. ಕಾಂಗ್ರೆಸ್ನ ಮಾನ್ಯರೇ, ನಿಮ್ಮ ಹಿರಿಯರು ಧರಿಸಿದ ಈ ಚಿತ್ರ ನೋಡಿ. ಎಸ್, ಅವರು ಚಡ್ಡಿ ಧರಿಸಿದ್ದು ನೋಡಿ ತುಂಬಾ ಖುಷಿ ಆಯಿತು. ಪ್ರೀತಿಯಿಂದ ತಮಗೆ ಕಳಿಸಿರುವೆ, ಧನ್ಯವಾದ ಅಂತ ಹೇಳಿ ಜಗ್ಗೇಶ್ ಅವರು. ಎಸ್ ಸರ್, ಸೇವಾದಳ. ಎಸ್ ಸರ್, ಸೇವಾದಳ ಕರೆಕ್ಟ್ ಸರ್. ಇಲ್ಲಿ ಈ ಒಂದು ಫೋಟೋ ಏನು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇದೆ ಅಂತ ಬಂದಾಗ ನೆಹರು ಅವರು RSS ಗೆ ಹೋಗಿದ್ರಾ ಅನ್ನುವಂತ ಪ್ರಶ್ನೆ ಬರುತ್ತೆ. ಇಲ್ಲ, ನೆಹರು ಅವರು RSS ಗೆ ಹೋಗಿಲ್ಲ. ಇದು ಸೇವಾದಳ. ಸೇವಾದಳ ಅಂತ ಬಂದಾಗ ಅಲ್ಲಿ ಚಡ್ಡಿ ಬರುತ್ತಲ್ಲ ಸರ್, ಬರುತ್ತೆ, ಅಲ್ಲಿ ಕಾಣುತ್ತೆ ಚಡ್ಡಿ. ಓಕೆ, ಈ ಚಡ್ಡಿ ಇದ್ದದ್ದು ಸೇವಾದಳದಲ್ಲಿ. ಓಕೆ, ಯಾರು ಸ್ಥಾಪನೆ ಮಾಡಿದರು ಅವರು ಸೇವಾದಳದಲ್ಲಿ ಇದ್ದದ್ದು. ಈಗ ಅದೇ ಚಡ್ಡಿಯನ್ನ ತಾವುಗಳು ಸುಟ್ಟಾಕ್ತೀರಿ ಅಂತ ಬಂದಾಗ ಡೈರೆಕ್ಟ್ಲಿ ಅವರು ಇಂಡೈರೆಕ್ಟ್ಲಿ ತಮ್ಮ ಸೇವಾದಳದ ಚಡ್ಡಿಯನ್ನು ಸುಟ್ಟಾಕಾಗಲ್ಲ. ನಾವು ಪ್ಯಾಂಟ್ ಹಾಕಿದ್ದೇವೆ. ಅಲ್ಲಲ್ಲ, ಚಡ್ಡಿಯನ್ನ ಹಾಕಿದ್ರಲ್ವಾ ತಾವುಗಳು? ನಾವು ಹಾಕಿದ್ದೇವೆ. ಅಲ್ಲ, ಚಡ್ಡಿಯನ್ನ ಹಾಕಿದ್ರಲ್ಲ ತಾವುಗಳು. ಓಕೆ, ಈಗ ಚಡ್ಡಿಯನ್ನ ಸುಟ್ಟಾಕಿದ್ರೆ ಕೇವಲ ಅದು RSS ಗೆ ಮಾತ್ರ ಅನ್ವಯ ಆಗುತ್ತಾ? RSS ಅವರುಗಳು ಕೂಡ ಈಗ ಪ್ಯಾಂಟ್ ಹಾಕ್ತಾರೆ ಸರ್. RSS ನ ಚಡ್ಡಿ ಮಾತ್ರ ಹಾಕಿದ್ದು. ಓಕೆ, ಆ ಕಲರ್ ಯಾವುದು ಸರ್? ಅದು ಕಲರ್ ಯಾವುದು? ಅಲ್ಲ, ಅದು ಆ ಚಡ್ಡಿಯ ಕಲರ್ ಯಾವುದು ಸರ್? RSS ನ ಚಡ್ಡಿಗೂ ಸೇವಾದಳದ ಚಡ್ಡಿಗೂ ಆಕಾರದಲ್ಲಿ ವ್ಯತ್ಯಾಸ ಕೂಡ ಇದೆ, ಅದು ಬೇರೆ ವಿಷಯ. ಸಾಂಕೇತಿಕವಾಗಿ ನಾವು RSS ವೆರಿ ಸಿಂಪಲ್. ನನ್ಗೆ ಪ್ರತಿಯೊಂದು ವಿಚಾರಗಳು ಬಂದ ಅಲ್ಲಿ ಅದಕ್ಕೂ ಮತ್ತು ನೀವು ಏನ್ ವ್ಯತ್ಯಾಸ ಇರುತ್ತೆ? ಸೇವಾದಳದ ಚಡ್ಡಿ ಅಂತ ಹೇಳಿದ್ರೆ ಹೇಗೆ ಸರ್? ಹೇಳಿ ಸರ್, ಹೇಳಿ. ಅಳತೆಯಲ್ಲಿ ಎಲ್ಲದರಲ್ಲಿ ವ್ಯತ್ಯಾಸ ಇದೆ. ಅದು ಕಲರ್ ಬಣ್ಣ ಸೇಮ್ ಆಗಿರುತ್ತೆ. ಬಣ್ಣ ಕಾಕಿ ಬಣ್ಣ ಆಗುತ್ತೆ RSS ನವರದ್ದು. ಅದರಲ್ಲಿ ಬ್ಲ್ಯಾಕ್ ಕಲರ್ ಯಾವುದು? ಬ್ಲ್ಯಾಕ್ ಚಡ್ಡಿ ಹಾಕ್ತಾರೆ. ಅದರಲ್ಲೂ ಕೂಡ ಚಡ್ಡಿ ಬರುತ್ತೆ, ಇದರಲ್ಲೂ ಕೂಡ ಚಡ್ಡಿ ಬರುತ್ತೆ. ಚಡ್ಡಿಯನ್ನು ಸುಟ್ಟಾಕುವಂತ ಅಭಿಯಾನ ಮಾಡ್ತಾ ಇದ್ರೆ, ಆದ್ರೆ ಇದು RSS ನಾನ್ ಕಂಡಿಲ್ಲ. ಆದ್ರೆ ಇದು ಇಲ್ಲ ನಾನ್ ಕಂಡಿಲ್ಲ ಹಾಕಿದ್ದು. ಓಕೆ, ಹಾಗಾದ್ರೆ ಟೋಪಿ ಹಾಕ್ತೇವೆ ನಾವು. RSS ನವರು ಬ್ಲಾಕ್ ಟೋಪಿ ಹಾಕ್ತಾರೆ ಸರ್. ಹಾಗಾದ್ರೆ ತಾವುಗಳು ಕೂಡ ಚಡ್ಡಿಯನ್ನ ಹಾಕಿದವರು? ಖಂಡಿತವಾಗಿ ಹಾಕಿದ್ದೇವೆ. ಸಣ್ಣ ಅಲ್ಲ, ನಾಟ್ ಓನ್ಲಿ ಯು, ಕಾಂಗ್ರೆಸ್ ನವರು ಕೂಡ ಚಡ್ಡಿಯನ್ನ ಹಾಕಿದ್ದಾರೆ. ಕೆಲವರು ಇರಬಹುದು. ಓಕೆ, ಚಡ್ಡಿಯನ್ನ ಕೂಡ ಹಾಕಿದ್ದಾರೆ. ಆದ್ರೆ ಈಗ RSS ನ ಚಡ್ಡಿಗೆ ಮಾತ್ರ ವಿರೋಧವಾಗಿ ಮಾಡ್ತಾ ಇರುವಂತದ್ದು ತಾವುಗಳು. ಓಕೆ, ಸೇವಾದಳ ಇತ್ತು, ಈಗ ಇಲ್ಲ. ಸೇವಾದಳ ಇದೆ, ಈಗ ಇದೆ. ಓಕೆ, ಆದ್ರೂ ಕೂಡ ಆದ್ರೆ ಈಗ ತಮ್ಗಳಿಗೆ ಪ್ಯಾಂಟ್ ಬಂದಿದೆ. ಯೂನಿಫಾರ್ಮ್ ಅಲ್ಲಿ ವೈಟ್ ಅಂಡ್ ವೈಟ್ ಬಂದಿದೆ. ಓಕೆ, ಪ್ಯಾಂಟ್ ಬಂದಿದೆ ಅಲ್ವಾ? ಎಸ್ ಸರ್, ಸತೀಶ್ ಬಾಬು ಅವರು ನೇರವಾಗಿ ತಾವು ಹೇಳ್ಬೇಕು. ಕಾಪಿಗಳನ್ನ ಮಾಡಿದಿರಿ, ತಾವುಗಳು ಕಾಪಿ ಮಾಡಿದಿರಿ. ಸೇವಾದಳದ ಶಿಸ್ತು, ಅವರ ಒಂದು ಪ್ರಾಮಾಣಿಕತೆನ ತಾವುಗಳು ಕಾಪಿ ಮಾಡಿದ್ರೆ ಲಾಸ್ಟ್ ಎಕ್ಷನ್. ಎಸ್ ಸರ್, ಕಾಪಿ ಮಾಡಿದ್ರಿ, ನಾವೆಲ್ಲೂ ಹೇಳಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಸಂಘದ ಪದ್ಧತಿಗಳಿಗೆ ಯಾವ ವಸ್ತ್ರ ಅನುಗುಣವಾಗಿರ್ತದೋ, ಸೂಕ್ತವಾಗಿರ್ತದೋ ಅದನ್ನು ನಾವು ಅನುಷ್ಠಾನವನ್ನು ಮಾಡ್ತೀವಿ. ಇವತ್ತು ಸಂಘದ ಚಡ್ಡಿಗಳನ್ನು ನಾವು ಮಾಡಿರುವಂಥದ್ದು ಅದು ಸಂಘದ ಕಾರ್ಯಪದ್ಧತಿಗೆ, ಸಂಘದ ಏನು ಶಾರೀರಿಕ ವರ್ಗಗಳು ಇದೆ ಇವೆಲ್ಲದಕ್ಕೂ ಅನುಕೂಲತೆ ದೃಷ್ಟಿಯಿಂದ ನಾವು ಸಂಘದಲ್ಲಿ ಚಡ್ಡಿಯನ್ನು ನಾವು ಗಣವೇಶದ ಭಾಗವಾಗಿ ನಾವು ಮಾಡಿದ್ದೀವಿ. ಆದರೆ ಇವತ್ತು ಸಂಘ ತುಂಬ ವಿಸ್ತೃತವಾಗಿ ಬೆಳೆದಿರುವಂಥ ಸಂದರ್ಭದಲ್ಲಿ ಚಳಿಯ ಪ್ರದೇಶಗಳಲ್ಲೂ ಸಹ ಇವತ್ತು ಸಂಘ ತೀವ್ರಗತಿಯಲ್ಲಿ ಬೆಳೀತಾ ಇರೋದ್ರಿಂದ ಅಲ್ಲಿಯ ವಾತಾವರಣಕ್ಕೆ ಅನುಗುಣವಾಗಿ ನಾವು ಆ ವಸ್ತ್ರದಲ್ಲಿ ವ್ಯತ್ಯಾಸಗಳನ್ನು ಕೂಡ ನಾವು ಮಾಡಿದ್ದೀವಿ. ಆದ್ದರಿಂದ ನಮಗೆ ವಸ್ತ್ರ ಮುಖ್ಯ ಅಲ್ಲ, ಅಲ್ಲಿರುವಂತಹ ಸಿದ್ಧಾಂತಗಳು ಮುಖ್ಯ. ಆದ್ದರಿಂದ ನನ್ನ ಕಳಕಳಿಯ ವಿನಂತಿ ಕೂಡ ಕಾಂಗ್ರೆಸ್ ನಾಯಕರಿಗೂ ಅಷ್ಟೇ, ನಿಮಗೆ ಯಾವುದೇ ರೀತಿಯ ಸೈದ್ಧಾಂತಿಕ ಅಭಿಪ್ರಾಯಗಳು ಭೇದಗಳು ಇದ್ದರೆ ನೀವು ಸೈದ್ಧಾಂತಿಕವಾಗಿ ವಿರೋಧಗಳನ್ನು ಮಾಡೋದರ ಮುಖಾಂತರ ನಾವು ಯಾವತ್ತೂ ನಿಮಗೆ
ನಾವು ವೇದಿಕೆಯನ್ನು ನಾವು ಕಲ್ಪಿಸಿಕೊಡ್ತೀವಿ. ನಿಮ್ಮ ಸೈದ್ಧಾಂತಿಕ ವಿಷಯಗಳನ್ನು ಮುಂದಿಟ್ಟುಕೊಳ್ಳಿ. ಸಂಘದ ಯಾವುದೇ ಸಿದ್ಧಾಂತ ವ್ಯತ್ಯಾಸ ಇದ್ರೆ, ಉದಾಹರಣೆಗೆ ಡಾಕ್ಟರ್ ಹೆಡ್ಗೇವಾರ್ ಅವರ ಏನು ಸಿದ್ಧಾಂತಗಳನ್ನು ಇವತ್ತು ಪಠ್ಯಪುಸ್ತಕಗಳ ಅಳವಡಿಸಲಾಗಿದೆ, ಅದು ಎಲ್ಲಿಯಾದರೂ ಈ ದೇಶದ ಅಖಂಡತೆಗೆ ಮತ್ತು ಸಾರ್ವಭೌಮತೆಗೆ ಧಕ್ಕೆ ಆಗುವುದಿದ್ರೆ, ಈ ದೇಶದಲ್ಲಿ ಕೋಮು ಸಾಮರಸ್ಯಕ್ಕೆ ಧಕ್ಕೆ ಆಗುವುದಿದ್ರೆ ಖಂಡಿತವಾಗಿ ವಿರೋಧ ಮಾಡಿ ನಮ್ಮ ಸಹಮತ ಇರ್ತದೆ. ಆದರೆ ಈ ರೀತಿಯಲ್ಲಿ ರಾಜಕೀಯ ಲಾಭಕ್ಕೋಸ್ಕರವಾಗಿ ಈ ದೇಶದ ಜನತೆಯಲ್ಲಿ ಭಿನ್ನಾಭಿಪ್ರಾಯಗಳನ್ನು ಮೂಡಿಸುವಂಥದ್ದು, ಸಾಮರಸ್ಯವನ್ನು ಕೆಡಿಸುವಂಥ ಕೆಲಸ ಕಾರ್ಯಗಳನ್ನು ಯಾವತ್ತೂ ಮಾಡಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ಈ ದೇಶದಲ್ಲಿ ರಾಷ್ಟ್ರ ಪ್ರೇಮಿಗಳು ಹಲವಾರು ಜನ ಇದ್ದಾರೆ. ಅವರು ಕಾಂಗ್ರೆಸ್ಸೋ BJPಯೋ ಮತ್ತೊಂದು ಆಗಿರಬಹುದು. ಆದರೆ ಈ ದೇಶದ ವಿಷಯಗಳು ಬಂದಾಗ ಅವರು ಖಂಡಿತವಾಗಿಯೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಹಲವು ಬಾರಿ ಅವರು ಬೆಂಬಲವನ್ನು ವ್ಯಕ್ತ ಮಾಡಿದ್ದಾರೆ. ಈ ದೇಶದಲ್ಲಿ ಮತ್ತೆ ಮತ್ತೆ ಸಂಘದಕ್ಕೆ ಪ್ರತಿಬಂಧ ಬಂದರೂ ಸಹ ನಾವು ಅದನ್ನು ಸಮರ್ಥವಾಗಿ ಎದುರಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿರುವಂಥದ್ದು ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಸಂಘದ ಬೆಂಬಲಿಸುವಂಥ ವ್ಯಕ್ತಿಗಳ ಮುಖಾಂತರ. ಆದ್ದರಿಂದ ನಿನ್ನೆ ಮೊನ್ನೆ ಬಂದಿರುವಂಥ ಸಿದ್ದರಾಮಯ್ಯನವರು ಏನು ನಿಮಗೆ ಮಾರ್ಗದರ್ಶನ ಮಾಡ್ತಾರೋ, ಆದ್ದರಿಂದ ಈ ದೇಶದಲ್ಲಿ ದೇಶದ ಹಿತದೃಷ್ಟಿಯಿಂದ, ಜನತೆಯ ಸಾಮರಸ್ಯದ ದೃಷ್ಟಿಯಿಂದ ನೀವು ಮತ್ತೊಮ್ಮೆ ನಿಮಗೀಗ ಜ್ಞಾನೋದಯ ಆಗಿದ್ದೀರಿ ಅಂತ ಹೇಳಿದ್ದೀರಿ. ಆದ್ದರಿಂದ ಅದೇ ಜ್ಞಾನೋದಯ ನಿಮ್ಮ ನಾಯಕರಿಗೂ ಆಗಲಿ, ಈ ದೇಶದಲ್ಲಿ ಸಾಮರಸ್ಯ ನೆಲೆಗೊಳ್ಳಿ, ಈ ದೇಶದ ಬಗ್ಗೆ ಎಲ್ಲರಿಗೂ ಗೌರವ ಭಾವಗಳು ಬರುವಂಥ ದಿನಗಳಲ್ಲಿ ನೀವು ಕೂಡ ಭಾಗಿದಾರರಾಗಿ ಅನ್ನುವಂಥ ಮಾತುಗಳನ್ನು ನಾನು ಹೇಳಿ. ಥ್ಯಾಂಕ್ ಯು. ಲಾಸ್ಟ್ ರಿಯಾಕ್ಷನ್ ಸರ್, ಸಂಜಯ್ ಪ್ರಭು ಅವರು. ಎಸ್ ಸರ್. ಅಲ್ಲ, ನಮ್ಮ ಸತೀಶ್ ಪ್ರಭು ಅವರು ಹೇಳಿದಾಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಅವರಿಗೆ ತಾಗ್ಲಿಕ್ಕೆ ಹೆದರಿಕೆ, ಸಿದ್ದರಾಮಯ್ಯರಿಗೆ ತಾಗ್ಲಿಕ್ಕೆ ಆಗುದಿಲ್ಲ. ಅದಕ್ಕೊಂದು ಚಡ್ಡಿಯನ್ನು ಹುಡುಕಿಕೊಂಡು ಅವರು ಏನಾದರೂ ಒಂದು ಮಾಡುವ ಅಂತ ಹೇಳಿದ್ರು, ಅದು ಅವರಿಗೆ ರಿವರ್ಸ್ ಆಯ್ತು. ಯಾಕಂತ ಕೇಳಿದ್ರೆ ಯಾವುದನ್ನು ಪ್ರತಿಭಟನೆ ಮಾಡಬೇಕು, ಯಾವುದನ್ನು ಏನು ಮಾಡಬೇಕಂತಲೇ ಅವರಿಗೆ ಗೊತ್ತಿಲ್ಲ. ಯಾಕಂತ ಕೇಳಿದ್ರೆ ಅವರು ಈಗ ಕಾಂಗ್ರೆಸ್ನಲ್ಲಿ ಇದ್ದವರಿಗೆ ಸಮೇತ ಇನ್ಕ್ಲೂಡಿಂಗ್ DKಶಿಗೆ ಸಹ ಬಾರಿ ತಲೆಬಿಸಿ ಶುರುವಾಗಿದೆ. ಯಾಕೆ ಸಿದ್ದರಾಮಯ್ಯರು ಹೋಗಿ ಹೋಗಿ ಚಡ್ಡಿಗೆಲ್ಲ ತಾಗ್ಲಿಕ್ಕೆ ಶುರು ಮಾಡಿದ್ರು, ನಮಗೆ ಬೇರೆ ಎಲ್ಲ ಇದುಂಟು, ಇದು ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳುವ ಒಂದು ಭಯ ಬಂದಿದೆ. ಆದರೆ ಆಗ ಎಲ್ಲ ಕೆಲವು ಕಾಲ್ ಬಂತು, ಅವರಿಗೆ ಒಂದು ಕಾಂಗ್ರೆಸ್ ಮುಳುಗಿಸಬೇಕಂತ ಮನಸ್ಸುಂಟು, ಅದಕ್ಕೆ ಅವರೊಂದು ಇಳಿದ್ರು ಅಂತ ನಿಮಗೆ ಕಾಲಲ್ಲೇ ಕೆಲವರೆಲ್ಲ ಹೇಳಿದ್ರು. ನಾನೇನಿದ್ರೆ ಇವರು ಎಷ್ಟು ಮಾತಾಡ್ತಾರೆ ಅಷ್ಟು ಅವರಿಗೆ ಅದರಿಂದ ಅವನತಿ ಆಗ್ತದಂತ ನಾನು ಹೇಳ್ತೇನೆ. ಎಸ್, ಓಕೆ. ಲಾಸ್ಟ್ ರಿಯಾಕ್ಷನ್ ಸರ್. ಎಸ್, ಎಲ್ಲೋ ಒಂದ್ ಕಡೆ ತಮ್ಮ ಗುಂಡಿಯನ್ನ ತಾವುಗಳೇ ತೋಡ್ಕೊಂಡ್ರ? ಖಂಡಿತ ಇಲ್ಲ. ನಾವು ಪ್ರತಿಭಟನೆ ಮಾಡಿದ್ದು ಖಂಡಿತವಾಗಿಯೂ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ, ಅವರ ವಿದ್ಯಾಭ್ಯಾಸಕ್ಕೆ ಬೆಂಬಲ ಕೊಟ್ಟು ಹಿರಿಯವರು, ಸಮಾಜ ಚಿಂತಕರ ಯಾವುದೇ ವಿಷಯವನ್ನು ಪಠ್ಯದಲ್ಲಿ ಬಿಟ್ಟು ಹೋಗಬಾರದು ಎಂಬ ಚಿಂತನೆಯನ್ನು ಇಟ್ಟುಕೊಂಡು ನಾವು ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಬಹುಶಃ ಈ ಒಂದು ಚಡ್ಡಿಯ ಒಂದು ಸಾಂಕೇತಿಕವಾಗಿ ಇಟ್ಟುಕೊಂಡು ನಾವು ಪ್ರತಿಭಟನೆ ಮಾಡಿದ್ರಿಂದ ಈ ಪಠ್ಯ ಪುಸ್ತಕದಲ್ಲಿ ಏನೆಲ್ಲ ತಪ್ಪುಗಳು ನಡೆದಿದೆ ಅದು ಬಹುಬೇಗನೆ ಜನರಿಗೆ ತಲುಪಬಹುದು ಎಂಬ ನಿರೀಕ್ಷೆಯನ್ನು ಇಟ್ಟುಕೊಂಡು ನಾವು ಅದು ಖಂಡಿತವಾಗಿಯೂ ಸಕ್ಸಸ್ ಆಗಿದೆ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಇವತ್ತು ಅದು ಯಾಕೆ ಮಾಡಿದ್ದೀರಿ ಅಂತ ಎಲ್ಲರಿಗೂ ಒಂದು ಚರ್ಚೆ ಆಗ್ತದೆ. ಇವತ್ತು ಚಡ್ಡಿಯನ್ನು ಯಾಕೆ ನೀವು ಒಂದು ಒತ್ತಿಸುವಂತ ಕಾರ್ಯಕ್ರಮ ಮಾಡಿದ್ದೀರಿ, ಅದು ಆ ಪಠ್ಯ ಪುಸ್ತಕದಲ್ಲಿ RSSನವರ ಲೋಪವನ್ನು ಮಾಡಿದ್ದಕ್ಕೆ ಅಂತ. ಆದ್ರಿಂದ ಪಠ್ಯ ಪುಸ್ತಕದಲ್ಲಿ ಲೋಪವನ್ನು ತೋರಿಸಲಿಕ್ಕೆ ಖಂಡಿತವಾಗಿ ಇದು ಬಳಕೆ ಮಾಡಿದ್ದು ಕಾಂಗ್ರೆಸ್ ಸರಿ ಎಂದು ನಾನು. ಓಕೆ, ಎಸ್ ಸರ್, ಥ್ಯಾಂಕ್ ಯು. ಎಸ್, ಇದು ಪಠ್ಯ ಪುಸ್ತಕ ವಿವಾದ ಎಲ್ಲಿಗೆ ಬಂದು ನಿಂತಿದೆ ಅಂತ ಬಂದಾಗ ಚಡ್ಡಿಯವರೆಗೆ ಬಂದು ನಿಂತಿದೆ. ಚಡ್ಡಿಯವರೆಗೆ ಬಂದು ನಿಂತಿದೆ, ಪರವಾಗಿಲ್ಲ, ಚಡ್ಡಿ ಸುಡುವವರೆಗೂ ಕೂಡ ಬಂದು ನಿಂತಿದೆ. ಎಲ್ಲಿ ತನಕ ಅಂತ ಹೇಳಿದ್ರೆ ಇಲ್ಲಿ ಆಡಳಿತ ಪಕ್ಷ BJP ಜೊತೆಗೆ ವಿರೋಧ ಪಕ್ಷ ಕಾಂಗ್ರೆಸ್, ಎರಡು ಪಕ್ಷಗಳು ಕೂಡ ಕೆಸರೆರಚಾಟ ಮಾಡ್ತಾ ಇದೆ, ಚಡ್ಡಿಗಾಗಿ ಕಿತ್ತಾಟವನ್ನ ಮಾಡ್ತಾ ಇದೆ. ಇವೆಲ್ಲದರ ನಡುವೆ ಹಲವಾರು ನಾಯಕರುಗಳ ಪ್ರತಿಕ್ರಿಯೆಗಳು ಇವೆಲ್ಲದರ ವಿಚಾರವಾಗಿ ಆಗ್ತಾ ಇರುವಂತದ್ದು. ಆದ್ರೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ರಾಜಕೀಯವಾಗಿ ಮಾತನಾಡಬೇಕು ಅಥವಾ ರಾಜಕೀಯವಾಗಿ ಕೆಸರೆರಚಾಟ ಮಾಡಬೇಕು ಅಂತ ಬಂದಾಗ ಹಲವಾರು ವಿಚಾರಗಳಿವೆ, ಹಲವಾರು ಅಭಿವೃದ್ಧಿಯ ವಿಚಾರಗಳು, ಜೊತೆಗೆ ಜನತೆಯ ಸಮಸ್ಯೆಗಳು, ನಿರುದ್ಯೋಗ ಸಮಸ್ಯೆಗಳು, ಭ್ರಷ್ಟಾಚಾರ ಇವೆಲ್ಲವೂ ಕೂಡ ಇದೆ. ಆದರೆ ಇವೆಲ್ಲವೂ ಕೂಡ ಯಾವುದೂ ರೀತಿಯ ಚರ್ಚೆ ಆಗಲ್ಲ. ಇಷ್ಟು ದಿನ ಧರ್ಮದಂಗಲ್ ನಡೆದಿರುವಂಥದ್ದು ನಮ್ಮ ರಾಜ್ಯದಲ್ಲಿ. ನೇರವಾಗಿ ಹೇಳ್ತಾ ಇದ್ರು ಕಾಂಗ್ರೆಸ್ನವರು, BJPಯಲ್ಲಿ ಏನಿಲ್ಲ ಅಭಿವೃದ್ಧಿಯ ಕೆಲಸಗಳು, ನೇರವಾಗಿ ಮಂದಿರಗಳ ವಿಚಾರವನ್ನ, ಆಜಾನ್ಗಳ ವಿಚಾರವನ್ನ, ಹಿಂದೂ ಮುಸಲ್ಮಾನ ಅಥವಾ ಭೇದ ಭಾವಗಳನ್ನ, ಭಾವನಾತ್ಮಕವಾಗಿರುವಂತಹ ವಿಚಾರಗಳನ್ನ ತರುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ನ ವಾದ ಆಗಿತ್ತು, ಕಾಂಗ್ರೆಸ್ನ ಒಂದು ಆಕ್ರೋಶ ಆಗಿತ್ತು. ಆದರೆ ಇದೀಗ ಕಾಂಗ್ರೆಸ್ ಪಕ್ಷವು ಕೂಡ ಚಡ್ಡಿಯನ್ನ ಹಿಡಿದುಕೊಂಡು ಪ್ರತಿಭಟನೆಯನ್ನ ಮಾಡುವ ಮೂಲಕ ಪೇಚಿಗೆ ಸಿಲುಕಿದೆ. ಜೊತೆಗೆ ಚಡ್ಡಿಯನ್ನ ಹಿಡಿದುಕೊಂಡು ಸುಡುವ ಮೂಲಕ ಮತ್ತೊಂದು ವಿಚಾರವನ್ನ ಅವರುಗಳು ಕೂಡ ಹುಟ್ಟಾಕಿದ್ದಾರೆ. ಒಟ್ಟಿನಲ್ಲಿ ರಾಜಕೀಯ ವ್ಯವಸ್ಥೆ ಈ ರೀತಿ ಇದೆ ಅನ್ನೋದು ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ. ಎಸ್, ಇವತ್ತು ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿದರು ಸತೀಶ್ ಪ್ರಭು ಅವರು, RSS ಕಾರ್ಯಕರ್ತರು, ಸರ್ ಥ್ಯಾಂಕ್ ಯು. ಅದೇ ರೀತಿ ದಿನೇಶ್ ಕುಂಪಾಲ್ ಅವರು, ಕಾಂಗ್ರೆಸ್ ಮುಖಂಡರು, ಸರ್ ಥ್ಯಾಂಕ್ ಯು. ಅದೇ ರೀತಿ ಸಂಜಯ್ ಪ್ರಭು ಅವರು, BJP ವಕ್ತಾರರು, ಸರ್ ಥ್ಯಾಂಕ್ ಯು. ಎಸ್ ಎಸ್ ವೀಕ್ಷಕರು, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು